ಹಲೋ. ಗುಡ್ ಮಾರ್ನಿಂಗ್ ಬ್ರದರ್. ಗುಡ್ ಮಾರ್ನಿಂಗ್ ಬ್ರದರ್, ಹೇಳಿ. ರೆಕಾರ್ಡ್ ಹಾಕೊಳ್ಳೋಣ. ಹಾಕೊಳ್ಳಿ ತೊಂದರೆ ಇಲ್ಲ ಹಾಕೊಳ್ಳಿ. ನೀವು ಹಾಕೊಳ್ಳಿ. ಎಸ್ ಎಸ್ ಹೇಳಿ. ಚಂದನ್ ಗೌಡಂಗೂ ಮಂಜು ಗೌಡಂಗೂ ಏನಾದ್ರು ವೈಯಕ್ತಿಕ ದ್ವೇಷ ಇತ್ತಾ? ಏನೂ ಇಲ್ಲ. ಯಾವ್ದಾರು ಮುಖಾಮುಖಿಯಾಗಿ ಭೇಟಿ ಆಗಿಲ್ವಾ? ಖಂಡಿತ ಇಲ್ಲ. ಮುಖಾಮುಖಿಯಾಗಿ ಭೇಟಿ ಆಗಿದ್ದೀವಿ, ಬಟ್ ಮಾತಾಡಿಲ್ಲ. ಹೇಳಿ. ಎಲ್ಲಿ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಭೇಟಿ ಆಗಿದ್ದೀವಿ, ಬಟ್ ಮಾತಾಡಿಲ್ಲ ಅಷ್ಟೇ. ಮಾತಾಡ್ತಿಲ್ಲ ನಾವು ನೀವು? ಸಾಕಷ್ಟು ಪ್ರೆಸ್ ಮೀಟಲ್ಲಿ ಭೇಟಿ ಆಗಿದ್ದೀವಿ, ಬಟ್ ಮಾತಾಡಿಲ್ಲ. ಪರಿಚಯ ಇಲ್ಲ, ಮಾತಾಡಿಲ್ಲ. ನಾನು ನನಗೆ ಎದುರುಗಡೆ ಯಾವಾಗಲೂ ಸಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ ಇಲ್ಲ, ಸಾಕಷ್ಟು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಸಿಕ್ಕಿದ್ದೀವಿ ನಾವು. ಓಕೆ ಬ್ರದರ್, ಆಯ್ತು. ಹೇಳಿ ಈಗ. ಹೇಳಿ. ಈಗ ನಾನು ವಿಡಿಯೋ ಲಿಂಕ್ ಕಳಿಸಿದ್ದೀನಲ್ಲ, ಆ ಲಿಂಕಲ್ಲಿ ನೀವು ಬೆಂಗಳೂರು ಪೋಸ್ಟ್ ಅಂತ ಎಲ್ಲಿ ಹೇಳಿದಿರ ಅಂತ ನಂಗೆ ಒಂದು ಚಿಕ್ಕ ಬಿಟ್ ತೋರಿಸಿ ಸಾಕು. ಪರ್ಟಿಕ್ಯುಲರ್ ಆಗಿ ನಾನು ಅದೇ ವಿಡಿಯೋ ವಿಚಾರದಲ್ಲಿ ಹೇಳ್ಬೇಕಾದ್ರೆ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟ SIT ಕಂಪ್ಲೇಂಟ್ ಕೊಡಿ ಅಂತ ನಾನು ಹೇಳಿದ್ದೀನಿ. ಇಲ್ಲ, ನಾನು ಹೇಳ್ತಿರೋದು, ನಾನಿವಾಗ ನಿನ್ನೆ ನೀವು ವಿಡಿಯೋದಲ್ಲಿ ಕಟ್ ಪೇಸ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರಲ್ಲ, ನಾನು ಇದೇ ವಿಡಿಯೋ ಈಗ ಏನು ಲಿಂಕ್ ಕಳಿಸಿದ್ದೀನಲ್ಲ, ಇದೇ ವಿಡಿಯೋನ ನಾನು ಇದೇ ವಿಡಿಯೋದ ಆಧಾರದ ಮೇಲೆ ನಾನು ವಿಡಿಯೋ ಮಾಡಿರೋದು, ಹೌದಾ? ಈ ವಿಡಿಯೋದಲ್ಲಿ ನೀವು ಬೆಂಗಳೂರು ಪೋಸ್ಟ್ನ ವರದಿಯನ್ನು ಆಧರಿಸಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಇಡೀ ಕಂಪ್ಲೀಟ್ ವಿಡಿಯೋದಲ್ಲಿ ನೀವು ಹೇಳಿರೋದೊಂದು ಚಿಕ್ಕ ಬಿಟ್ ತೋರಿಸಿ ಸಾಕು ನನಗೆ. ನೀವು ಹೇಳ್ದಂಗೆ ನಾನು ಇವತ್ತು ತಲೆ ಬಳಸ್ಕೊಂಡು, ಮೀಸೆ ಬಳಸ್ಕೊಂಡು, ಗಡ್ಡ ಬಳಸ್ಕೊಂಡು ಸಾರಿ ಕೇಳ್ತೀನಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಬ್ರದರ್. ಎಸ್. ನಾನು ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಯಾವ ವರದಿಯ ಆಧಾರದ ಮೇಲೆ ಅಂತ ನಾನು ಹೇಳಿದ್ದೀನಿ. ಅಲ್ಲ ಬ್ರದರ್, ಅದನ್ನೇ ನಾನು ಹೇಳ್ತಿದ್ದು. ಹೇಳ್ರಿ. ಅಲ್ಲಲ್ಲ, ನೀವು ಸಾಕಷ್ಟು, ನಾನು ಅದನ್ನ ಒಪ್ಕೋತೀನಿ, ನಾನು ಇಲ್ಲ ಅಂತ ಅದನ್ನ ನಾನು ಒಪ್ಕೋತೀನಿ. ಒಂದಷ್ಟು ಆಂತರಿಕ ಮಾಹಿತಿ ಅಂತ ಹೇಳಿದ್ದೀನಿ ಅಲ್ವಾ? ಅಲ್ಲ, ಅದನ್ನೇ ಬ್ರದರ್ ನಾನು ಹೇಳ್ತಿರೋದು. ಈಗ ನಾನು ಆಂತರಿಕ ಮಾಹಿತಿ ಅಂತ ಹೇಳಿದ್ದೀನಿ ನಾನು. ಅಲ್ಲ, ಆಂತರಿಕ ಮಾಹಿತಿ ಎಲ್ಲಿಂದ ಬಂತು? ಅದು ನೀವು SIT ಕಂಪ್ಲೇಂಟ್ ಕೊಡಿ, ನಾನು ಖಂಡಿತ ನಾನು ಕರೀತೀನಿ. ಅಲ್ಲ ಬ್ರದರ್, ನಾನೇ ಕೇಳ್ತಿದ್ದೀನಿ, ನಾನೇ ಹೇಳ್ಬಿಡ್ತೀನಿ ಬಿಡಿ. ಇಲ್ಲ, ಅದನ್ನೇ ಇಲ್ಲ. ಓಕೆನಾ? ಓಕೆ, ಆಂತರಿಕ ಮಾಹಿತಿ ಪ್ರಕಾರನೇ ನೀವು ಹೇಳಿದ್ರಿ ಅಲ್ವಾ? ಎಸ್ ಬ್ರದರ್, ಎಸ್ ಗೌಡ್ರೆ. ಓಕೆ, ಈಗ ಆಂತರಿಕ ಮಾಹಿತಿ, ಎಸ್, ನಂಗೆ ಅರ್ಥ ಆಯ್ತು. ಒಬ್ಬ ಪತ್ರಕರ್ತ ಅವ್ನ ಸೋರ್ಸ್ನ ಯಾರಿಗೂ, ಇನ್ನೊಬ್ಬ ಪತ್ರಕರ್ತಂಗಾಗ್ಲಿ ಯಾರಿಗೂ ಹೇಳಬಾರ್ದು. ಓಕೆ, ನನಗೆ ಅರ್ಥ ಆಯ್ತು ನೀವು ಹೇಳ್ತಿರೋದು. ಓಕೆನಾ? ಫೈನ್. ಅದಾದ್ಮೇಲೆ ಈ ವಿಡಿಯೋ ಆದ್ಮೇಲೆ ಇಂಡಿಯಾ ಟುಡೇನಲ್ಲಿ ಸ್ವತಃ ಚಿನ್ನಯ್ಯನೇ ಕುತ್ಕೊಂಡು ಹೇಳ್ತಾನೆ 5ನೇ ಪಾಯಿಂಟಲ್ಲಿ ಏನು ಸಿಕ್ಕಿಲ್ಲ ಅಂತ. ನೀವು ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೋದಿತ್ತಲ್ಲ ಆಗ? ಈಗ ನಿಮ್ಗೊಂದು ಅವಕಾಶ ಸಿಕ್ಕಾಯ್ತಲ್ಲ, ಈಗ 5ನೇ ಪಾಯಿಂಟ್ ಅಲ್ಲಿ ಏನು ಸಿಕ್ಕಿಲ್ಲ ಅಂತ ಅವನೇ ಹೇಳಿದ್ಮೇಲೆ ಚಂದನ್ ಗೌಡ ಹೆಂಗ್ ಮಾಡೋನೆ ಅಂತ ಅಂದ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡ್ಬೋದಲ್ಲ? ಅಲ್ಲ, ಕಂಪ್ಲೇಂಟ್ ಕೊಡೋದು ಬಿಡಿ. ಅಲ್ಲ, ನಾನು ಕಂಪ್ಲೇಂಟ್ ಬಗ್ಗೆ ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ಚಂದನ್ ಗೌಡ ಮೇಲಿರೋ ಕನ್ಸರ್ನಿಂದ ನಾನು ಮಾತಾಡ್ತಿರೋದು. ಯಾಕೆ ಆ ಕನ್ಸರ್ನ್ ಅಂತಂದರೆ, ಚಂದನ್ ಗೌಡ್ರಿಗೆ 9 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಈ ಥರ ಮಿಸ್ಇನ್ಫಾರ್ಮೇಷನ್ ಹೋಗ್ಬಿಟ್ರೆ ಅವರಷ್ಟು ಜನ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಬಗ್ಗೆ ತಪ್ಪು ತಿಳ್ಕೊತಾರೆ. ನನಗೆ ಅದು ಕನ್ಸರ್ನ್. ಇಲ್ಲ, ನಾನು ಮುಗಿಸ್ಬಿಡ್ತೀನಿ. ನಾನು ಹೇಳ್ತಿದ್ದೀನಿ ಕೇಳಿ. ನೀವು ಮಾತಾಡಿ, ನಾನು ಮಾತಾಡ್ತೀನಿ. ಇಂಟರಪ್ಟ್ ಆದರೆ ಇಬ್ರಿಗೂ ಕೇಳಿಸಲ್ಲ. ಓಕೆನಾ? ನಾನು ಹೇಳೋದು ದೇವಸ್ಥಾನದ ಬಗ್ಗೆ, ದೇವಸ್ಥಾನದ ಆಡಳಿತ ಮಂಡಳಿ ಬಗ್ಗೆ ಜನರಿಗೆ ಒಂದು ತಪ್ಪು ಮಾಹಿತಿ ಹೋಗುತ್ತೆ ಅನ್ನೋ ಒಂದೇ ಒಂದು ಕನ್ಸರ್ನಿಂದ. ಅದೇ, ಈಗ 5ನೇ ಪಾಯಿಂಟಲ್ಲಿ ಸಿಕ್ತು ಒಂದಷ್ಟು ಆಂತರಿಕ ಮಾಹಿತಿ ಅಂತ ನೀವು ಹೇಳಿದ್ರಿ. ಅವತ್ತಿಗೆ ಜುಲೈ 31ಕ್ಕೆ ನಿಮಗೆ ಸಿಕ್ಕಿರುವಂತಹ ಆಂತರಿಕ ಮಾಹಿತಿ ಪ್ರಕಾರ ನೀವು ಹೇಳಿದ ಸರಿನೇ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಓಕೆನಾ? ಅಲ್ಲ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಸರಿ ಇರ್ಬೋದು, ಅವತ್ತಿನ ದಿನಕ್ಕೆ ಜುಲೈ 31ನೇ ತಾರೀಕಿಗೆ ಸರಿ ಇರ್ಬೋದು. ಆದರೆ ಈ ಚಿನ್ನಯ್ಯ ಬಂದು ಇಂಡಿಯಾ ಟುಡೇಗೆ ಒಂದು ಸಂದರ್ಶನ ಕೊಟ್ಟು 6ನೇ ಪಾಯಿಂಟಲ್ಲಿ ಮಾತ್ರ ಸಿಕ್ಕಿರೋದು ಅಂತ ಹೇಳ್ತಾನೆ, 5ನೇ ಪಾಯಿಂಟಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದನ್ನ ಚಿನ್ನಯ್ಯನೇ ಕನ್ಫರ್ಮ್ ಮಾಡ್ತಾನೆ. ಯಾಕೆಂದರೆ ಚಿನ್ನಯ್ಯನೇ ಹಾಕ್ಸಿದ್ದು, ನಾವು ಹಾಕ್ಸಿಲ್ಲ, ನೀವು ಹಾಕ್ಸಿಲ್ಲ. SIT ಇನ್ನೂ ಹೇಳಿಲ್ಲ. ಆದರೆ ಚಿನ್ನಯ್ಯ ನಿಂತ್ಕೊಂಡು ಆಗೇಸಿದಂತಹ ಚಿನ್ನಯ್ಯ ಈ ವಿಚಾರನ ಇಂಡಿಯಾ ಟುಡೇನಲ್ಲಿ ಕುತ್ಕೊಂಡು ಹೇಳ್ತಾನೆ. ಆವಾಗ ನೀವು ಈ ವಿಡಿಯೋಗೆ ಒಂದು ಕ್ಲಾರಿಫೈ ಕೊಟ್ಬಿಡೋದಾಗಿತ್ತು. ನನ್ನ ಆಂತರಿಕ ಮಾಹಿತಿಯ ಪ್ರಕಾರ 5ನೇ ಪಾಯಿಂಟ್ನಲ್ಲಿ ಒಂದು 4ರಿಂದ 5 ಅಸ್ಥಿಪಂಜರ ಸಿಕ್ತು, ಒಂದು 16 ಮೂಳೆಗಳು ಸಿಕ್ತು ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ಸ್ವತಃ ಚಿನ್ನಯ್ಯನೇ ಹೇಳಿರೋ ಪ್ರಕಾರ 5ನೇ ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಬಿಟ್ಟಿದ್ದರೆ ಚಂದನ್ ಗೌಡರು ಒನ್ ಸೈಡೆಡ್ ಮಾಡ್ತಿಲ್ಲ. ಚಂದನ್ ಗೌಡರು ಪರ್ಫೆಕ್ಟ್ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ನೀವು ಅದಾದಮೇಲೆ ಚಿನ್ನಯ್ಯನ ಇಂಟ್ರೂ ಬಂದಾದ್ಮೇಲೆ ಕೂಡ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ ವಿಡಿಯೋನ ಈ ವಿಡಿಯೋ ಸಲುವಾಗಿ ಮಾಡಿಲ್ಲ. ನಾನು ನಿಮಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿದ್ನಲ್ಲ, ಆ ಲಿಂಕ್ನಲ್ಲಿ ನೀವು ಆಂತರಿಕ ಮಾಹಿತಿ ಅಂತ ಹೇಳಿದಿರ. ಆ ಆಂತರಿಕ ಮಾಹಿತಿ ಯಾವುದು ಅಂತ ಹೇಳಿಲ್ಲ ಒಂದು. ಅದ್ರ ಜೊತೆಗೆ ನೆನ್ನೆ ನೀವು ವಿಡಿಯೋದಲ್ಲಿ ಹೇಳಿದ್ರಿ ಬೆಂಗಳೂರು ಪೋಸ್ಟ್ನ ವರದಿ ಆಧಾರದ ಮೇಲೆ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಕಟ್ ಪೇಸ್ಟ್ ಮಾಡಿದಿರಾ ಅಂತ. ಆ ವಿಡಿಯೋನ ನಾನು 10 ಸಲ ನೋಡಿದ್ದೀನಿ. ನೀವು ಒಂದ್ಸಲಿ ದಯವಿಟ್ಟು ನೋಡಿ. ಬ್ಯಾಂಗ್ಳೂರು ಪೋಸ್ಟ್ ಅನ್ನೋ ವರ್ಡು ಮುಗಿಸ್ಬಿಡ್ತೀನಿ. ಬ್ಯಾಂಗ್ಳೂರು ಪೋಸ್ಟ್ ಅನ್ನೋ ವರ್ಡು ಆ ವಿಡಿಯೋದಲ್ಲಿ ನಿಮ್ಮ ಬಾಯಲ್ಲಿ ಬಂದೇ ಇಲ್ಲ. ನಾನು ಒತ್ತಿ ಹೇಳಿದ್ದೀನಿ. ನೀವು ಬಳಸಿರ್ತಕ್ಕಂಥ ಅಷ್ಟು ವಿಡಿಯೋಗಳಲ್ಲಿ ನನಗೆ ಮಾಹಿತಿ ಎಲ್ಲಿಂದ ಬಂದಿದೆ ಅನ್ನೋಂಥದ್ದು ಅಡ್ವೊಕೇಟ್ ಮಂಜುನಾಥ್ ಗೌಡ ಅವರ ಪ್ರೆಸ್ ನೋಟ್ ಇಂದ. ಅದೇ, ಈಗ ಅಡ್ವೊಕೇಟ್ ಮಂಜುನಾಥ್ ಗೌಡ ಅವರ ಪ್ರೆಸ್ ನೋಟ್ ಇಂದ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ಎಸ್. ಮತ್ತೆ ಕೆಲವು ವಿಡಿಯೋಗಳಲ್ಲಿ ನಾನು bangalorepostcom ಇಂದ ಬಂದಿರತಕ್ಕಂಥ ವರದಿ ಇದು SIT ಅಧಿಕೃತ ವರದಿ ಅಲ್ಲ ಅಂತ ಹೇಳಿದ್ದೀನಿ. ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಆಂತರಿಕ ಮಾಹಿತಿ ಅಂತ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅದನ್ನ ಹೋಗಿ SITಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಆಂತರಿಕ ಮಾಹಿತಿ ಎಲ್ಲಿಂದ ಬಂತು ಅಂತ ನಾನು ಅವ್ರಿಗೆ ಮಾತ್ರ ಕೊಡ್ಬೇಕಾಗುತ್ತೆ.
ಬೇಕಾದ್ರೆ ಇದನ್ನ ರೆಕಾರ್ಡ್ ಮಾಡ್ತೀನಿ, ಪಬ್ಲಿಷ್ ಮಾಡಿ. ಇಲ್ಲ 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 ಅಲ್ಲ, ಓಕೆ, ಇಲ್ಲ, ನಾನು ಹೇಳೋದು ಈಗ ಆಂತರಿಕ ಮಾಹಿತಿ. ನೀವ್ ಹೇಳಿದ ಅರ್ಥ ಮಾಡ್ಕೊಂಡೆ. ಚೆನ್ನಯ್ಯನೇ ಆತರ ಹೇಳ್ದ ಅಂತಂದ್ಮೇಲೆ ನೀವೊಂದು ಕ್ಲಾರಿಟಿ ಕೊಡ್ಬೋದಿತ್ತು ಅಂತ ಹೇಳಿದ್ರಿ. ಎಸ್ ಅಲ್ವಾ? ಎಸ್. ಯಾವ ದಿನ ವಿಡಿಯೋ ಮಾಡಿರೋದು ನಾನು ಅದನ್ನ? ಜುಲೈ 31 ಅಪ್ಲೋಡ್ ಆಗಿರೋದು ಜುಲೈ 31ಕ್ಕೆ. ಜುಲೈ 31. ಎಸ್. ಮೇ ಬಿ ಜುಲೈ 31 ನಾನು ಧರ್ಮಸ್ಥಳದಲ್ಲಿದ್ದೆ ಅಂತ ಒಂದ್ಸಲ ಡೇಟ್ ಚೆಕ್ ಮಾಡಿದ್ರು. ಇಲ್ಲ ಇಲ್ಲ, ಜುಲೈ ವಿಡಿಯೋ ನೀವು ಯಾವತ್ತು ಮಾಡಿರೋದು ನನಗೆ ಗೊತ್ತಿಲ್ಲ. ಅಪ್ಲೋಡ್ ಆಗಿರೋದು ಜುಲೈ 31ನೇ ತಾರೀಕು. 6 ಲಕ್ಷ ವ್ಯೂಸ್ ಆಗಿದೆ ಆ ವಿಡಿಯೋಗೆ. ಈಗ ನಿಮಗೆ ಚಂದನ್ ಒನ್ ಸೈಡ್ ಅಂತ ಅನ್ಸಿದ್ದಾನೆ. ಎಸ್. ಚಂದನ್ ಯಾವ್ದೋ ಒಂದು ಗ್ಯಾಂಗ್ಗೆ ಸಂಬಂಧಪಟ್ಟವನು ಅಂತ ಅನ್ಸಿದ್ದಾನೆ. ಗ್ಯಾಂಗಿಗೆ ಸಂಬಂಧ ಅಲ್ಲ, ಗ್ಯಾಂಗಿಗೆ ಸಂಬಂಧಪಟ್ಟವನು ನಿಮ್ಮ ಹತ್ರನೇ ಉತ್ತರ ತಗೊಳ್ತೀನಿ ನನಗೆ. ಅಲ್ಲ, ಅದನ್ನೇ ಗ್ಯಾಂಗಿಗೆ ಸಂಬಂಧಪಟ್ಟವನು ಅಂತ ನನಗೆ ಅನ್ಸಿದೆ. ಯಾಕೆ ಅಂತಂದ್ರೆ ನೀವು ಪದೇ ಪದೇ ಒನ್ ಸೈಡ್ ಮಾಡಿದ್ದೀನಿ. ಒನ್ ಸೈಡ್ ಮಾಡ್ತಾ ಇದ್ದಾಗ ಕೂಡ ನಾನು ನಿಮಗೆ ಫೋನ್ ಮಾಡಿದ್ದೆ 1 ತಿಂಗಳು ಮುಂಚೆ. ಆ ಒನ್ ಸೈಡ್ ಮಾಡ್ತಾ ಇದ್ದಾಗ ಕೂಡ ನನಗನ್ಸಿದ್ದು ಚಂದನ್ ಗೌಡರು ಮಿಸ್ಲೀಡ್ ಆಗಿರ್ಬೋದು ಅಂತ. ಯಾವುದೇ ಗ್ಯಾಂಗಿಗೆ ಸಂಬಂಧಪಟ್ಟಿದ್ದಾರೆ ಅಂತ ನನಗೆ ಅನ್ಸಿರ್ಲಿಲ್ಲ. ಗ್ಯಾಂಗಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಯಾವಾಗ ಅನ್ಸಿದ್ದು ಅಂತಂದ್ರೆ, ನೀವು ಅಲ್ಲಿ ಯೂಟ್ಯೂಬರ್ಸ್ಗೆ ಹೊಡೆದಾಗ ಅವ್ರು ನಮ್ಮ ಹುಡುಗರು ಅಂತ ಹೇಳಿದ್ರಲ್ಲ, ಅದ್ರ ಜೊತೆಗೆ ಆ ಯೂಟ್ಯೂಬರ್ಸ್ ಸತ್ಯನ ಹೇಳ್ತಾ ಇದ್ರು ಅಂತ ಹೇಳಿದ್ರಲ್ಲ, ಅವಾಗ ಅನ್ಸಿದ್ದು ನನಗೆ ಇವರೆಲ್ಲ ಒಂದೇ ಗ್ಯಾಂಗ್ ಅಂತ ನನಗೆ ಅನ್ಸಕ್ ಸ್ಟಾರ್ಟ್ ಆಗಿದ್ದು ಅವಾಗಿಂದ. ಯಾಕೆ ಅಂತಂದ್ರೆ ಆ ಯೂಟ್ಯೂಬ್ ಚಾನಲ್ಗಳು ಈಗ ಸತ್ಯವನ್ನ ಪ್ರಸಾರ ಮಾಡ್ತಾ ಇದ್ದಂತಹ ಯೂಟ್ಯೂಬರ್ಗಳನ್ನ ಹೊಡೆದು ಹಾಸ್ಪಿಟಲ್ನಲ್ಲಿ ಮಲಗಿಸಿದ್ದಾರೆ ಅನ್ನೋದು ನಿಮ್ಮದೇ ಸ್ಟೇಟ್ಮೆಂಟ್ ಅಲ್ವಾ? ನನಗೆ ಒಂದು ಕ್ಲೈಮ್ ಮಾಡಿಬಿಡಿ, ಒಂದೇ ಒಂದು ಕ್ಲೈಮ್ ಮಾಡಿಬಿಡಿ, ಆ ಎರಡೂ ಚಾನಲ್ನಲ್ಲಿ ಯುನೈಟೆಡ್ ಮೀಡಿಯಾ ಅಂಡ್ ಕುಡ್ಲಾ ರ್ಯಾಂಪೇಜ್ ಚಾನಲ್ನಲ್ಲಿ ಪ್ರಸಾರ ಆಗಿರೋ ಅಷ್ಟೂ ವರದಿಗಳು ಸತ್ಯ, ಒಂದು ಪಾಯಿಂಟ್ ಸುಳ್ಳಿಲ್ಲ ಅನ್ನೋದು ನನಗೆ ಹೇಳ್ಬಿಡಿ. ಅಲ್ಲಲ್ಲ ಬ್ರದರ್, SIT ವಿಚಾರಣೆ ಬಿಡಿ ಬ್ರದರ್. SIT ವಿಚಾರಣೆ ಬಿಟ್ಬಿಡಿ. ಅಲ್ಲ, ನಾನು ಹೇಳ್ತಿರೋದು SIT ವಿಚಾರಣೆ ಬಿಟ್ಬಿಡಿ. ಇಲ್ಲಿ SIT ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಚಂದನ್ ಗೌಡರು ಎಸ್ ಅಲ್ಲ ಅಲ್ಲಿ ತಗೊಂತೀನಿ, ಉತ್ತರ ತಗೊಂತೀನಿ. ನಾನು ಇಂಟರಪ್ಟ್ ಮಾಡ್ಬಿಡ್ತೀನಿ. ಕ್ವಶನ್ ರಾಂಗ್ ಆಗ್ಬಾರ್ದಲ್ವಾ? ಎಸ್, ಕ್ವಶನ್ ಅಲ್ಲಲ್ಲ, ಪ್ರಶ್ನೆ ಕೇಳಿದೀನಿ, ನೀವು ತಪ್ಪಾಗಿ ಅರ್ಥೈಸ್ಕೋಬಾರ್ದಲ್ವಾ? ಹೌದು. ಈಗ ನನ್ನ ಸತತವಾಗಿ ಒಂದು 5-6 ದಿನದಿಂದ ನನ್ನ ಮಾನ ಹಾನಿ ಆಗ್ತಾ ಇತ್ತಲ್ಲ, ಮಾಧ್ಯಮಗಳಲ್ಲೂ ಸೇರಿದಂಗೆ ಯಾವ ಗ್ಯಾಂಗ್ ನವರಾದ್ರೂ ನನ್ನ ಸಪೋರ್ಟ್ ಬಂದು ನಿಂತಿದಾರ? ನನ್ನೊಟ್ಟಿಗೆ ಯಾವ್ದಾದ್ರು ಗ್ಯಾಂಗ್ ಜೊತೆಗೆ ನಾನು ಕೆಲಸ ಮಾಡಿದೀನಿ ಅಂತ ಅಂದಿದ್ರೆ, ಯಾವುದೇ ಗ್ಯಾಂಗ್ ಒಬ್ಬ ಸದಸ್ಯ ಆದ್ರೂ ಬಂದ್ಬಿಟ್ಟು ಚಂದನ್ ಬಗ್ಗೆ ಮಾಡ್ತಿರೋ ತಪ್ಪು ಅಂತ ಯಾರಾದ್ರೂ ಒಬ್ಬನಾರು ನಿಂತಿದ್ದಾನ? ನಿಮ್ಮನ್ನೇ ಕೇಳ್ತಾ ಇದೀನಿ ನಾನು. ಹೇಳಿ. ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ನನಗೆ ಕಿರಿಕಿರಿದವ್ರು ಪೋಸ್ಟ್ ಹಾಕಿದ್ದಾರೆ. ಇದುವರೆಗೂ ನಾನು ಚಂದನ್ ಕೂಡ ತಂಟೆಗೆ ಬಂದಿರಲಿಲ್ಲ, ಇನ್ಮೇಲೆ ಬರ್ತೀನಿ ಅಂತ ಹಾಕಿದ್ದಾರೆ. ಪ್ರೀತಿನೋ ಕನ್ಸರ್ನೋ ಗೊತ್ತಿಲ್ಲ ನಮ್ಗೆ. ಇಲ್ಲ, ನಾನು ಹೇಳ್ತಿದ್ದೀನಿ ಕೇಳಿ. ನನ್ನ ಏನಂತಾರೆ, ನಾನು ಮುಗಿಸ್ಬಿಡ್ತೀನಿ. ಸೊ ನನ್ನ ಪರವಾಗಿ ಯಾವನಾದ್ರೂ ಒಬ್ಬನಾದ್ರು ಒಂದು ಪೋಸ್ಟ್ ಹಾಕಿದ್ದಾನ? ನೆನ್ನೆ ರಾತ್ರಿ ನಾನು ಮಾತಾಡ್ತಿದ್ದೆ, ಎಲ್ಲ ನನ್ನನ್ನು ಆ ಗ್ಯಾಂಗು ಈ ಗ್ಯಾಂಗು ಬುರುಡ ಗ್ಯಾಂಗು ಅಂತಾರಲ್ಲ, ಯಾವನಾದ್ರು ಒಬ್ಬನಾರು ಬಂದ್ಬಿಟ್ಟು ನಾನು ಪರವಾಗಿ ನಿಂತ್ಕೊಂಡಿಲ್ಲಲ್ಲ, ಒಬ್ಬನೇ ಫೈಟ್ ಮಾಡ್ತಾ ಇದೀನಲ್ಲ. ಯಾಕಂತಂದ್ರೆ ನಾನು ಯಾವ ಗ್ಯಾಂಗು ಸೇರಿದವನಲ್ಲ ನೋಡಿ, ಹಾಗಾಗಿ ನಾನು ಒಬ್ಬನೇ ಫೈಟ್ ಮಾಡಿದೆ. ನಾನು ಈಗ 2 ಪ್ರಶ್ನೆ ಕೇಳ್ತೀನಿ. ಅಲ್ಲ, ನನಗೆ ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ನನಗೆ. ಯಾವ ಪ್ರಶ್ನೆಗೆ? ಈಗ ಅವರು ಸತ್ಯವನ್ನ ಹೇಳ್ತಾ ಇದ್ದಂತಹ ಯೂಟ್ಯೂಬರ್ಗಳನ್ನ ಹೊಡೆದು ಹಾಸ್ಪಿಟಲ್ನಲ್ಲಿ ಮಲಗಿಸಲಾಗಿದೆ ಅಂತ ಹೇಳಿದ್ರಲ್ಲ, ನೀವು ನನಗೆ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಯುನೈಟೆಡ್ ಮೀಡಿಯಾ ಅಂಡ್ ಕುಡ್ಲಾ ರ್ಯಾಂಪೇಜ್ ಈ 2 ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಸಾರ ಆಗಿರೋದು ಮುಗಿಸ್ಬಿಡ್ತೀನಿ, ಪ್ರಶ್ನೆ ಮುಗಿಸ್ಬಿಡ್ತೀನಿ. 2 ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಸಾರ ಆಗಿರೋ ಸುದ್ದಿ ಅಷ್ಟು ಸತ್ಯ ಅನ್ನೋದು ನನಗೆ ಹೇಳ್ಬಿಡಿ ನೀವು. ಯಾಕೆಂದ್ರೆ ನೀವೇ ಹೇಳಿರೋ ಸ್ಟೇಟ್ಮೆಂಟು ಸತ್ಯವನ್ನ ಕಾರ್ಯಾಚರಣೆ ಏನಿತ್ತು ಅದು ನಾನು ಸತ್ಯ ಅಂತ ಅಂದುಕೊಂಡಿರೋದು. ಅದು ಸಂಬಂಧಪಟ್ಟ ಪ್ರತಿದಿನ ಸರ್ ಬ್ರದರ್ ಮತ್ತೆ ಏನ್ ಹೇಳ್ತಾ ಇದ್ದೀನಿ, ಸತ್ಯ ಅಂತ ಅಲ್ಲ, ನಾನು ಹೇಳ್ತಿರೋದು ಸತ್ಯ ಅಂತ ಅಂದುಕೊಂಡಿರೋದು ಬೇರೆ, ಆದ್ರೆ ನೀವು ಕ್ಲೈಮ್ ಮಾಡಿರೋದು ಬೇರೆ. ಸತ್ಯವನ್ನೇ ಹೇಳುತ್ತಿದ್ದಂತಹ ಯೂಟ್ಯೂಬರ್ಗಳನ್ನ ಹೊಡೆದು ಆಸ್ಪತ್ರೆಯಲ್ಲಿ ಮಲಗಿಸಲಾಗಿದೆ. ದಿಸ್ ಈಸ್ ಯುವರ್ ಸ್ಟೇಟ್ಮೆಂಟ್, ರೈಟ್? ಆದ್ರೆ ನೀವು ಇವತ್ತು ಹೇಳ್ತಾ ಇರೋದು ಸತ್ಯ ಅಂತ ಅಂದುಕೊಂಡಿದ್ದೀನಿ ಅಂತ. ಬ್ರದರ್, ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಬ್ರದರ್. ಯಾವ ಲೈವಲ್ಲಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಾಗ ಪ್ರತಿದಿನ ನಿಂತ್ಕೊಂಡು ಏನ್ ವಿಡಿಯೋಗಳನ್ನ ಮಾಡ್ತಿದಾರಲ್ಲ, ಓಕೆ, ಅದು ಸತ್ಯನೇ. ಅಂದ್ರೆ ರಾಶಿ ಮೂಳೆಗಳು ಸಿಕ್ಕಿರೋದು ಅಂತ ಪ್ರತಿದಿನ ಹೇಳ್ತಾ ಇದ್ರು, ಅದಷ್ಟು ಸತ್ಯ. ಇನ್ಯಾವ ಮಾಧ್ಯಮದವರು ಮಾತಾಡಿಲ್ಲ, ಅದು ಸತ್ಯ ಆಗಿದ್ರೆ ಅಲ್ಲ. ನಾನು ಹೇಳ್ತಿರೋದು ನಾನು ಪರ್ಟಿಕ್ಯುಲರ್ 9 ಲಕ್ಷ ಸಬ್ಸ್ಕ್ರೈಬರ್. ಅಲ್ಲ ಬ್ರದರ್ ನಾನು ಹೇಳ್ತಿದ್ದೇನೆ ಬ್ರದರ್ ಹೇಳ್ತಿದ್ದೀನಿ ಕೇಳಿ. ಮ್ಯಾಟ್ರು ಡೈವರ್ಟ್ ಆಗೋದು ಬೇಡ. ಇಲ್ಲಿ ಏನ್ ವಿಚಾರ ಮಾತಾಡ್ತೀನಿ ಅದನ್ನೇ ಹೇಳ್ತಿರೋದು. ಇವಾಗ ನೀವು ಟಪ್ ಅಂತ ನಿಮ್ಮ ಮ್ಯಾಟ್ರನ್ನ ಬಿಟ್ಬಿಟ್ಟು ಇವಾಗ ಟಪ್ ಅಂತ ನೀವು ಸ್ಯಾಟಲೈಟ್ ಚಾನಲ್ಗಳ ಕಡೆಗೆ ಹೋಗ್ಬಿಡಿ. ಇಲ್ಲೇ ಮಾತಾಡೋಣ. ಈಗ ಅವರು ಸ್ಥಳದಲ್ಲೇ ನಿಂತ್ಕೊಂಡು ಎಸ್ ಅಲ್ಲಲ್ಲ ಮಾಡ್ಬೋದು ಮಾಡಲ್ಲ ಅಂತಲ್ಲ. ಬಟ್ ಇವಾಗ ಡಿಸ್ಕಷನ್ ಆಗ್ತಿರೋದು ನನ್ನ ನೋ ಚಂದನ್ ಒಬ್ಬರನ್ನೇ ಟಾರ್ಗೆಟ್ ಮಾಡೋ ಯಾವುದೇ ರೀತಿಯ
ಅಲ್ಲ ನೋಡಿ ಡಿಸ್ಕಷನ್ ಡಿಸ್ಕಷನ್ ಏನಾಗ್ತಾ ಇತ್ತು, ಈಗ ಪಟ್ಟಂತ ಡೈವರ್ಟ್ ಆಯ್ತು. ಈಗ ಕುಡ್ಲಾ ರ್ಯಾಂಪೇಜ್ ಯುನೈಟೆಡ್ ಮೀಡಿಯಾ ಇಂದ ಬಿಟ್ಟು ಬೇರೆ ಕಡೆ ಹೋಯ್ತು. ಅದೇ ಬನ್ನಿ ಅಲ್ಲಿಗೆ ಅದನ್ನೇ ಮಾತಾಡೋಣ. 9 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಮಿಸ್ಲೀಡ್ ಮಾಡ್ದಂಗ್ ಆಗುತ್ತೆ ಅಂತ ಹೇಳಿದ್ರಲ್ಲ, ನನ್ನ ಮನೇಲೂ ಕೂಡ ಒಂದು ಇದು ಏನಂದ್ರೆ ಸೆಟಪ್ ಬಾಕ್ಸ್ ಇದೆ, ಅದರಲ್ಲಿ ಎಲ್ಲಾ ಚಾನಲ್ಗಳು ಬರ್ತವೆ, ಎಲ್ಲಾ ಚಾನಲ್ ಕೂಡ ನಮ್ಮ ತಂದೆ ತಾಯಿ ನೋಡ್ತಾರೆ. ಮನೆ ಕುತ್ಕೊಂಡು ನೋಡೋದು ತಂದೆ ತಾಯಿ ಮಿಸ್ಲೀಡ್ ಆಗಿಲ್ವಾ ಹಾಗಾದ್ರೆ? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅದನ್ನೇ ತಂದೆ ತಾಯಿ ಮಿಸ್ಲೀಡ್ ಆಗಿಲ್ವಾ ಬ್ರದರ್, ನಾನು ಹಾಗಾದ್ರೆ? ಅದನ್ನೇ ಬ್ರದರ್ ನಾನು ಹೇಳ್ತಿರೋದು. ಪ್ರಶ್ನೆ ಮಾಡುವಂತಹ ಆ ಸಂದರ್ಭದಲ್ಲಿ ಚಂದನ್ ನಿಮ್ಮೊಟ್ಟಿಗೆ ಸ್ಯಾಟಲೈಟ್ ಮಾಧ್ಯಮಗಳು ಕೂಡ ತಪ್ಪು ಮಾಡಿದ್ರು, ಮಿಸ್ಲೀಡ್ ಮಾಡಿದ್ರು, ಅವರಿಗೂ ನಿಮಗೂ ಏನ್ ಡಿಫರೆನ್ಸ್ ಅಂತ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಅದೇ ಆಯ್ತು. ಈಗ ಒಂದು ಕೆಲಸ ಮಾಡಿ, ಆ ಪ್ರಶ್ನೆ ಈಗಲೇ ಕೇಳ್ತಾ ಇದ್ದೀನಿ, ಅವ್ರಿಗೂ ನಿಮ್ಗೂ ಏನ್ ಡಿಫ್ರೆನ್ಸ್ ಹೇಳಿ. ಆ ಪ್ರಶ್ನೆ ಈಗ ಕೇಳ್ತಿದ್ದೀನಿ, ಅವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಏನು ಹೇಳಿ. ಡಿಫರೆನ್ಸ್ ಇಲ್ದಿರ್ತಕ್ಕಂಥ ಮಾಧ್ಯಮಗಳೆಲ್ಲ ಕೂತ್ಕೊಂಡು ಮಾತಾಡಿದವ್ರು ನೀವೆಲ್ಲ ಬ್ರದರ್? ಅಲ್ಲ, ನಾನು ಹೇಳ್ತಿರೋದು ಈಗ ನೀವೇ ನೋಡಿ ನೀವು ಯಾವ ನನ್ನ ಪ್ರಶ್ನೆಗೂ ಉತ್ತರ ಕೊಡ್ತಿಲ್ಲ, ಓಕೆನಾ? ಇವಾಗ ನೀವು ಕೇಳಿದ್ರಿ ಮಾಧ್ಯಮಗಳಿಗೂ ನಿಮ್ಗೂ ಏನು ಡಿಫ್ರೆನ್ಸ್ ಏನು ಹೇಳಿ ಬ್ರದರ್ ಅಂತ ಕೇಳಿದ್ರೆ, ಆ ಪ್ರಶ್ನೆ ಈಗ ಕೇಳ್ತಾ ಇದ್ದೀನಿ, ಹೇಳಿ, ಉತ್ತರ ಕೊಡಿ. ಕೇಳಿ, ನಾನು ಮಾಡಿರ್ತಕ್ಕಂಥ ವರದಿಗಳಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನ ಮೆನ್ಷನ್ ಮಾಡಿದ್ದೀನಿ. ಅದು ಹೆಸರೇ ಸೂಚಿಸುವಂತೆ ಪತ್ರಿಕಾ ಪ್ರಕಟಣೆ, ಪ್ರೆಸ್ ರಿಲೀಸ್ ಅಂತ ಇರುತ್ತೆ, ಒಂದು ಅರ್ಥ ಆಯ್ತು. ಮತ್ತೊಂದು bangalore.com ಎನ್ನುವಂತ ಒಂದು ಪೋಸ್ಟ್ ನಲ್ಲಿ ವೆಬ್ಸೈಟ್ ಅಲ್ಲಿ ಬಂದಿರತಕ್ಕಂಥದ್ದು ಇದು SIT ಅಧಿಕೃತ ಮಾಹಿತಿ ಅಂತ ಹೇಳಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ಆಂತರಿಕ ಮಾಹಿತಿ ಅಂತ ಹೇಳಿದ್ದೀನಿ. ಅದು ಸಂಬಂಧಪಟ್ಟಾಗೆ ನಿಮಗೆ ಮಾಹಿತಿ ಎಲ್ಲಿಂದ ಬಂತು ಅಂತಂದ್ರೆ ನಾನು SIT ಮೂಲಕವೇ ಉತ್ತರ ಕೊಡ್ತೀನಿ. ಅಲ್ಲಿಂದ ಆಚೆ ಬಂದ್ರೆ ನಾನು SIT ಅವರ ಪರ್ಮಿಷನ್ ತಗೊಂಡು ನಾನೀಗ ಮಂಜುಗೌಡ ಅವರಾಗಿರ್ಬೋದು ಓಪನ್ ಆಗಿ ಕೇಳ್ಕೊಂಡು ಬಂದು ಅವ್ರ ಏನಾದ್ರು ಪರ್ಮಿಷನ್ ಕೊಟ್ಟರೆ ಖಂಡಿತ ನಾನು ಹೇಳ್ತೀನಿ, ಕಂಪ್ಲೇಂಟ್ ಕೊಡಿ. ಇಲ್ಲ ಈ ತರ ಉತ್ತರ ಮುಗ್ದಿಲ್ಲ. ನಾನು ಹೇಳ್ತಿರೋದು, ಆಗ್ಲೇ ಕೇಳಿರೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ ನೀವಾಗ್ಲೇ ಹೇಳಿದ್ರಿ ಏನಂತ, ಅವ್ರ ಲೈವಲ್ಲಿ ಏನ್ ಕವರೇಜ್ ಮಾಡಿದ್ರು ಅದಷ್ಟು ಸತ್ಯನೇ ಅಂತ. ಅವ್ರ ಲೈವಲ್ಲಿ ಕವರೇಜ್ ಮಾಡಿ ತೋರಿಸಿದ್ರು, ಇಷ್ಟು ಮೂಳೆ ಸಿಕ್ಕಿದೆ, ರಾಶಿ ಮೂಳೆ ಸಿಕ್ಕಿದೆ, ಇವತ್ತು 7 ಮೃತದೇಹಗಳ ಮೂಳೆ ಸಿಕ್ಕಿದೆ. ನಾನು ನಂತರ ಅಷ್ಟು ಇಟ್ಟಿದ್ದೀನಿ, ನಿಮಗೆ ಮತ್ತೆ ಕಳಿಸ್ತೀನಿ. ಆ ಲೈವಲ್ಲಿ ಅಲ್ಲಿ ನಿಂತ್ಕೊಂಡು ಆನ್ ಗ್ರೌಂಡ್ ಮುಗಿಸ್ಬಿಡ್ತೀನಿ. ಮುಗಿಸ್ಬಿಡ್ತೀನಿ ಬ್ರದರ್, ಮುಗಿಸ್ಬಿಡ್ತೀನಿ ಬ್ರದರ್. ನಾನು ಹೇಳ್ತೀನಿ ಈಗ ನಾನು ಇಲ್ಲಿ ಕೇಳಿಸ್ಕೊಳ್ಳಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸ್ಯಾಟಲೈಟ್ ಮಾಧ್ಯಮಗಳು ಹೇಳಿದ್ದೆಲ್ಲ ನಿಜ ಅಂತ ನಾನೇನಾದ್ರೂ ವಿಡಿಯೋ ಮಾಡಿದಿದ್ರೆ ನೀವು ಈ ಪ್ರಶ್ನೆ ನನ್ನ ಹತ್ರ ಕೇಳಿ ಉತ್ತರ ತಗೋಬೇಕು. ಆದ್ರೆ ನೀವು ಆ 2 ಚಾನಲ್ಗಳು ಮಾಡಿದ್ದು ಸರ್ ನೋಡಿ, ಈಗ ನೋಡಿ ನೀವು ಮಾತಾಡಕ್ ಬಿಡ್ತಿಲ್ಲ. ಹೇಗೇನ್ ನೀವು ಮಾತಾಡಕ್ ಬಿಡ್ತಿಲ್ಲ. ಕೇವಲ ನೀವು ನನ್ನ ವಿಡಿಯೋಗಳನ್ನ ಬಳಸ್ಕೊಂಡು ಚಂದನ್ ನೀನ್ ತಪ್ಪು ಮಾಡಿದೆ, ಸುಳ್ಳು ಹೇಳಿದೆ ಅಂತ ಹೇಳಿದ್ರಿ. ನೀವು ಒಂದು ಬಾಯಿ ಮಾತಿಗಾದ್ರೂ ನಿನ್ನೊಟ್ಟಿಗೆ ತುಂಬಾ ಜನ ಮಾಡಿದ್ದಾರೆ, ಅದ್ರಲ್ಲಿ ಸ್ಯಾಟಲೈಟ್ ಮಾಧ್ಯಮಗಳು ಕೂಡ ಮಾಡಿದ್ದೇವೆ ಅಂತ ಬಳಸಿದ್ರೆ ನಾನು ಅಪ್ರಿಶಿಯೇಟ್ ಮಾಡ್ತಿದ್ದೆ. ನೀವು ಕೇವಲ ನನ್ನ ವಿಚಾರವನ್ನ ಮಾತು ತೆಗೆದುಕೊಂಡು ಜನಗಳಿಗೆ ಅದು ತಿಳಿಸಬೇಕು ಅಂತ ಮಾಡಿ. ಸ್ಯಾಟಲೈಟ್ ಮಾಧ್ಯಮಗಳು ಏನೂ ಸಿಕ್ಕಿಲ್ಲ ಅಂತ ಮಾಡಿರುವ ವರದಿಯಿಂದ ಧರ್ಮಸ್ಥಳ ದೇವಸ್ಥಾನಕ್ಕೆ ಯಾವುದೇ ರೀತಿ ಧಕ್ಕೆ ಆಗಿಲ್ಲ. ಬ್ರದರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಧಕ್ಕೆ ಆಗಿಲ್ಲ. ಆದ್ರೆ ನೀವು ಅಲ್ಲಿ ಸಿಕ್ಕಿದೆ ಅಂತ ಹೇಳಿರೋದ್ರಿಂದ ದೇವಸ್ಥಾನದ ಇಮೇಜ್ಗೆ ಧಕ್ಕೆ ಆಗಿದೆ. ನನ್ ತುಂಬಾ ಪ್ರಶ್ನೆ ಇದೆ, ನೀವು ಸಿಕ್ಕಿದಿರಿ ಫೋನ್ ಸಂಪರ್ಕಕ್ಕೆ, ನಾನು ತುಂಬಾ ಪ್ರಶ್ನೆಗಳನ್ನ ಕೇಳಬೇಕು, ದಯವಿಟ್ಟು ಈಗ ಕೇಳಿಸ್ಕೊಳ್ಳಿ. ಅಲ್ಲ, ಖಂಡಿತ ಅಲ್ಲಲ್ಲ ನಾನು ಹೇಳ್ತಿರೋದು ದಯವಿಟ್ಟು ಕಂಪ್ಲೇಂಟ್ ಕೊಡಿ ಫಸ್ಟ್. ಅಲ್ಲ, ಓಕೆ, ಆ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಓಕೆ, ಡನ್. ಆ ಪ್ರಶ್ನೆಗೆ ನೀವು ಹೇಳ್ತಾ ಇದ್ರೆ ಇವಾಗ ನನಗೆ ಉತ್ತರ ಕೊಡಲ್ಲ ಅಂತ. ಓಕೆ, ಆ ಪ್ರಶ್ನೆಗೆ ಉತ್ತರ ಬೇಡ. ಆ ಪ್ರಶ್ನೆಗೆ ನೀವು SIT ಮುಂದೆ ಉತ್ತರ ಕೊಡಿ. ಆದರೆ ನಾನು ನಿಮಗೆ ವಾಟ್ಸಪ್ನಲ್ಲಿ ಏನು ಲಿಂಕ್ ಕಳಿಸಿದ್ದೀನಲ್ಲ, ಆ ಲಿಂಕ್ನಲ್ಲಿ ನೀವು ಒಂದೇ ಒಂದು ಸಾರಿ ಕೂಡ ಬ್ಯಾಂಗ್ಳೂರ್ ಪೋಸ್ಟ್ ಅಂತ ಹೇಳೇ ಇಲ್ಲ. ಅದೇ ಆಂತರಿಕ ಮಾಹಿತಿ ಅಂತ ಹೇಳಿದ್ರೆ, ಆ ಆಂತರಿಕ ಮಾಹಿತಿ ಯಾವುದು ಅಂತ ನನಗಂತೂ ಗೊತ್ತಿಲ್ಲ. ನೀವು SIT ಮುಂದೆ ಹೇಳ್ತೀರಾ. ಓಕೆ, SIT ಮುಂದೆನೇ ಹೇಳ್ಕೊಳ್ಳಿ. ಅದ್ರ ಜೊತೆಗೆ ಈಗ ಸುಜಾತ, ಈಗ ಲಾಯರ್ ಪ್ರೆಸ್ ನೋಟ್ ಬಿಟ್ರು ಅಲ್ಲಲ್ಲ ಈಗ ನೀವು ಉತ್ತರ ಕೊಟ್ರಿ. ಉತ್ತರ ಕೊಟ್ರಿ. ಆ ಉತ್ತರದ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ಅದನ್ನ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ನೀವು ಮತ್ತೆ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಅದು ಎಷ್ಟೊತ್ತಾದ್ರೂ ಆಗಲಿ ನಾನು ಉತ್ತರ ಕೊಡ್ತೀನಿ. ನೀವು ತಲೆನೇ ಕೆಡಿಸ್ಕೊಬೇಡಿ, ಓಕೆನಾ? ಈಗ ಪ್ರೆಸ್ ನೋಟ್ನ ಮೆನ್ಷನ್ ಮಾಡಿ ನಾನು ಹೇಳಿದ್ದೀನಿ ಅಂತ ನೀವು ಹೇಳಿದ್ರಲ್ವಾ, ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ. ಒಂದೇ ಪ್ರಶ್ನೆ, ಮಂಜು ಗೌಡ ಅವರು ತಪ್ಪೇ ಮಾಡಿ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಧಕ್ಕೆ ತರುವಂತಹ ಸುದ್ದಿಗಳನ್ನ ಪ್ರಸಾರ ಮಾಡೋ ವಿಚಾರದಲ್ಲಿ ಮಂಜುಗೌಡ ಒಂದು ಸಿಂಗಲ್ ತಪ್ಪನ್ನು ಮಾಡಿಲ್ಲ. ಚಂದನ್ ಗೌಡ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ವಿಡಿಯೋ ಮಾಡಿದ್ದಾನೆ ಅಂತ ನಿಮ್ಗೆ ಅನ್ಸುತ್ತಾ? ಈ ಲಿಂಕ್ ಈ ವಾಟ್ಸಪ್ ಲಿಂಕ್ ಕಳಿಸಿದ್ದೀನಲ್ಲ, ಬ್ರದರ್ ಪ್ಲೀಸ್ ಒಂದ್ ನಿಮಿಷ, ಯಾವ ರೀತಿ ಅನ್ನಿಸ್ತಾ ಇದೆ ಅದನ್ನೇ ಹೇಳ್ತಿದ್ದೀನಿ. ಈ ವಾಟ್ಸಪ್ ಅಲ್ಲಿ ನಾನು ಧರ್ಮಸ್ಥಳದಲ್ಲಿ ಈಗ SIT ಅನ್ನುವಂತ ಒಂದು ತನಿಖಾ ಸಂಸ್ಥೆ ಬಂದು ಕಾರ್ಯಾಚರಣೆ ಮಾಡಿದ ನಂತರ ಅದರಲ್ಲಿ ಮೂಳೆ ಸಿಕ್ತೋ ಬಿಡ್ತೋ ಅದು ಸಂಬಂಧಪಟ್ಟ ವರದಿ ಮಾಡಿದ್ರೆ ಅದು ಧರ್ಮಸ್ಥಳದ ವಿರುದ್ಧವ? ಧರ್ಮಸ್ಥಳದಲ್ಲಿ ಮೂಳೆ ಸಿಕ್ತು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಬ್ರದರ್? ಅಲ್ಲಲ್ಲ, ಅಲ್ಲಿ ಮೂಳೆ ಸಿಕ್ತೋ ಬಿಡ್ತೋ, ನಾನು ಹೇಳೋದು ನಿಮ್ಮನ್ನ ಸಿಕ್ತು, ಒಂದು ಮೂಳೆ ಸಿಕ್ತು, ಸಾಧನೆ ಸಿಕ್ತು ಅದು ಸಿಗ್ಲಿಲ್ಲ, ಅದು ಸಂಬಂಧಪಟ್ಟ ವರದಿ ಮಾಡಿದ್ರೆ ಅದು ಧರ್ಮಸ್ಥಳದ ವಿರುದ್ಧನ? ಸಿಗದೇ ಸಿಕ್ಕಿರೋದನ್ನ ಪ್ರೂಫ್ ಅಲ್ಲ, ಅದನ್ನೇ ಹೇಳ್ತಿದ್ದೀನಿ. ಅಲ್ಲಿಗೆ ಬಂದೆ.
ಬ್ರದರ್ ಈಗ ಏನ್ ಗೊತ್ತಾ, ಕೋರ್ಟಲ್ಲಿ ಜಡ್ಜು ಎಸ್ ಆರ್ ನೋ ಅನ್ನೋ ಆನ್ಸರ್ ಕೊಡ್ತಾರಲ್ಲ, ಆನ್ಸರ್ ಕೊಡಲ್ಲ. ನೀವು ಕೇಳೋ ಪ್ರಶ್ನೆ ನೀಟಾಗಿ ಆನ್ಸರ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಅಂದ್ರೆ ನಿಮ್ಮ ಪ್ರಕಾರ ಈಗ ಧರ್ಮಸ್ಥಳದಲ್ಲಿ SIT ಅನ್ನೋ ಒಂದು ತನಿಖಾ ಸಂಸ್ಥೆ ರಚನೆ ಆಗಿರೋದು ಇಂಥದ್ದೇ ಕಾರಣಕ್ಕೆ ಇವರೇ ಮಾಡಿದಾರೆ ಅನ್ನೋ ಕಾರಣಕ್ಕೆ ಅಂತನಾ? ನಾನು ಹೇಳೇ ಇಲ್ವಲ್ಲ. ನೀವು ಆ ಪ್ರಶ್ನೆ ಕೇಳಿದ್ರಿ, ಆನ್ಸರು ನೀವೇ ಹೇಳ್ಕೊತಾ ಇದ್ದೀರಾ. ನನಗೆ ಆನ್ಸರ್ ಕೊಡಕ್ ಬಿಡಿ. ಹೇಳಿ ಬ್ರದರ್. ಧರ್ಮಸ್ಥಳದಲ್ಲಿ ಮೂಳೆ ಸಿಕ್ಕಿದೆಯೋ ಇಲ್ವೋ ಅನ್ನೋದನ್ನ ವರದಿ ಮಾಡಿದ್ರೆ ಧರ್ಮಸ್ಥಳಕ್ಕೆ ಹೆಂಗೆ ಧಕ್ಕೆ ಆಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ಧರ್ಮಸ್ಥಳದಲ್ಲಿ ಗುಂಡಿ ಆಗಬೇಕಾದ್ರೆ ಮೂಳೆ ಸಿಕ್ಕಿಲ್ಲ ಅಂತ ವರದಿ ಮಾಡಿದ್ರೆ ಅದು ಧರ್ಮಸ್ಥಳಕ್ಕೆ ಧಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಅಲ್ಲಿ ಬಂದಿರುವಂತಹ ಅಲಿಗೇಷನ್ ಸುಳ್ಳು ಅಂತಾಗುತ್ತೆ. ಧರ್ಮಸ್ಥಳದ ಮೇಲೆ ಬಂದಿರೋ ಆರೋಪ ಕ್ಲಿಯರ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಹೇಳ್ದಂಗೆ ಸಿಕ್ತು, ಅಲ್ಲಿ 5ನೇ ಪಾಯಿಂಟ್ನಲ್ಲಿ 4 ಅಸ್ಥಿ ಪಂಜರ ಸಿಕ್ತು, 12 ಮನುಷ್ಯನಿಗೆ ಸಂಬಂಧಪಟ್ಟಂಥ ಕುರುಹುಗಳು ಸಿಕ್ತು ಅಂತ ನೀವು ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಏನಾಗುತ್ತೆ, ಧರ್ಮಸ್ಥಳದ ಮೇಲೆ ಅಲ್ಲಲ್ಲ ನಾನು ಮುಗಿಸ್ಬಿಡ್ತೀನಿ ಸರ್. ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತಾ ಇದ್ದೀನಲ್ಲ, ಓಕೆನಾ? ನೀವು ಸಿಕ್ತು ಅಂತ ಹೇಳಿದಾಗ ಧರ್ಮಸ್ಥಳಕ್ಕೆ ಅಪಪ್ರಚಾರ, ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಗೆ ಹಾಗೂ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಸಿ ಬೆಳೆದಂಗೆ ಆಗುತ್ತೆ. ಯಾಕಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಅದೇ ಯಾಕಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಹೇಳ್ತೀನಿ ಕೇಳಿ, ಯಾಕಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಯಾಕಾಗುತ್ತೆ ಅಂತಂದರೆ ಈ ಅಷ್ಟು ತನಿಖೆ ನಡೀತಾ ಇರೋದು, ಈ ಅಷ್ಟು ಆರೋಪ ಬಂದಿರೋದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೇನೆ, ಹೌದಾ? ಈಗ ಅಂತಿಮವಾಗಿ ನಾನು ಹೇಳ್ತಿರೋದ ಬ್ರದರ್ ನೋಡಿ, ನೀವು ಮತ್ತೆ ನೋಡಿ ಬ್ರದರ್, ಈಗ ಮತ್ತೆ ಡೈವರ್ಟ್ ಮಾಡಿಬಿಡಿ ದಯವಿಟ್ಟು. ನಾನು ಹೇಳ್ತಿದ್ದೀನಿ ಕೇಳಿ, ಮತ್ತೆ ಡೈವರ್ಟ್ ಮಾಡಿಬಿಡಿ ನೀಟಾಗಿ. ದೇವಸ್ಥಾನ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಪ್ರಶ್ನೆ ಕೇಳೋದಕ್ಕೆ ನಾನು ಉತ್ತರ ಕೊಡ್ತಿದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ಈ SIT ತನಿಖೆ, ಈ ಬುರುಡೆ ಪ್ರಕರಣ, ಚಿನ್ನಯ್ಯ ಬಂದು ಕಂಪ್ಲೇಂಟ್ ಕೊಟ್ಟಿರೋದು 164 ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋದು ಧರ್ಮಸ್ಥಳದ ಆಡಳಿತ ಮಂಡಳಿ ಮೇಲೇನೆ, ಹೌದಾ ಇಲ್ವಾ? ಬ್ರದರ್, ಹೌದಾ ಇಲ್ವಾ? ನಾನು ಹೆಸರು ತಗೊಂತಿಲ್ಲ. ಬ್ರದರ್ ನಾನು ಹೇಳ್ತಿರೋದು ಬ್ರದರ್ ನೋಡಿ, ನಾನು ಹೇಳ್ತಿರೋದು ಬ್ರದರ್, ನೀವು ಹೆಸರು ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಬ್ರದರ್. ಇಲ್ಲ ಬ್ರದರ್, ಈಗ ನೋಡಿ, ಈಗ ನೀವು ಕೇಳಿರೋ ಪ್ರಶ್ನೆಗೆ ನೋಡಿ ನಿಮ್ಮ ಈಗ ಒಂದ್ ನಿಮಿಷ ನೋಡಿ. ನೀವು ಮೊದಲನೇ ದಿನದಿಂದ ನಿಮ್ಮ ಮೇಲೆ ನನಗಿರೋ ಬೇಜಾರು ಇದೊಂದೇ. ಒಂದ್ ನಿಮಿಷ ಕೇಳಿ. ನನಗೆ ನಿಮ್ಮ ಮೇಲಿರೋ ಬೇಜಾರು, ನಿಮ್ಮ ಮೇಲಿರೋ ಬೇಜಾರು ಒಂದೇ. ಏನಂತಂದ್ರೆ ನಾವು ಹೇಳೋದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ನಾನು ಹೇಳೋದನ್ನ ನೀವು ಕೇಳಿಸ್ಕೊಳ್ಳೋದೇ ಇಲ್ಲ, ನೀವು ಸುಮ್ಮನೆ ಮಾತಾಡ್ತಿರ್ತೀರಾ, ಓಕೆನಾ? ನಾನು ಪ್ರಶ್ನೆ ಕೇಳಿದೆ. ಇವಾಗ ಈ SIT ತನಿಖೆ ಆರಂಭ ಆಗಿರೋದು, ಬುರುಡೆ ಪ್ರಕರಣ ಆರಂಭ ಆಗಿರೋದು, ಚಿನ್ನಯ್ಯ ಬಂದಿರೋದು, ಕಂಪ್ಲೇಂಟ್ ಕೊಟ್ಟಿರೋದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೇನೆ, ಹೌದಾ ಅಲ್ವಾ ಬ್ರದರ್? ಹೆಸರು ತಗೊಂಬೇಡಿ ಬ್ರದರ್. ನಿಮ್ ದಮ್ಮಯ್ಯ ಅಂತೀನಿ. ಇಲ್ಲಿ ಕೇಳಿಸ್ಕೊಳ್ಳಿ ಬ್ರದರ್. ನೋಡಿ ಎಗೇನ್ ನೋಡಿ ನನ್ನ ಮಾತಾಡಕ್ಕೆ ಬಿಡ್ತಿಲ್ಲ ನೀವು. ಆಯ್ತಾ? ನಾನು ಹೆಸರು ತಗೊಳ್ಳಿ ಅಂತ ಹೇಳ್ತಿಲ್ಲ, ಹೌದಾ ಅಲ್ವಾ ಅಂತ ಕೇಳ್ತಿದ್ದೀನಿ. ಈ ಕಂಪ್ಲೇಂಟ್ ಆಗಿರೋದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ, ಹೌದಾ ಅಲ್ವಾ? ಇದರಲ್ಲಿ ಷಡ್ಯಂತ್ರ ಇದ್ರೂ ಇರಬಹುದು, ಇಲ್ಲದೇ ಇದ್ರೂ ಇರಬಹುದು. ಅವ್ನು ಹೇಳ್ದ ಅಂದ ತಕ್ಷಣ ಅದೇ ಹೆಸರುಗಳನ್ನ ತಗೊಳ್ಳೋದಕ್ಕಾಗಲ್ಲ. ಬ್ರದರ್, ನಾನು ಹೆಸರು ಹೇಳಿ ಅಂತ ಹೇಳ್ತಿಲ್ಲ ಬ್ರದರ್. ನಾನು ಹೇಳ್ತಿರೋದು ನಾನು ಹೇಳ್ತಾ ಇರೋದು ಸುದ್ದಿ ಮಾಡಿದಾಗ ಅಲ್ಲಿ ಏನೂ ಸಿಗಲಿಲ್ಲ, ಅಲ್ಲಿ ಕಂಪ್ಲೀಟ್ ಏನೂ ಆಗಿಲ್ಲ ಅನ್ನೋದು ಬಂದಾಗ ಅಲ್ಲಿ ಆಗಿರ್ತಕ್ಕಂಥ ಕಳಂಕ ತೊಳೆದು ಹೋಗ್ತಲ್ಲ. ಯಾಕೆ ಟೆನ್ಷನ್ ತಗೊಳ್ತಾ ಇದೀರಿ ನೀವು? ಅದನ್ನೇ ನಾನು ಬ್ರದರ್ ಹೇಳ್ತಿರೋದು. ಏನೂ ಸಿಕ್ಕಿಲ್ಲ ಅಂತಂದಾಗ ಆಗುತ್ತೆ, ಏನೂ ಸಿಕ್ಕಿಲ್ಲ ಅಂತ SIT ವರದಿ ಕೊಡೋವರೆಗೂ ನೀವು ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಇವತ್ತಷ್ಟು ಸಿಕ್ಕಿದೆ ಅಂತಂದ್ರೆ ದೇವಸ್ಥಾನಕ್ಕೆ ಮೋಸ ಮಾಡ್ದಂಗಲ್ಲ ಬ್ರದರ್ ಅದು. ನಿಮ್ಮ ಪ್ರಕಾರ ನಾನು ಇದೊಂದೇ ಮಾಡಿರೋ ತಪ್ಪು ಅಂತ ವಿಚಾರ. ಎಸ್, ಇದನ್ನೇ ನೀವು ಮಾಡಿರೋ ತಪ್ಪು. ಈ ತಪ್ಪನ್ನ ನಾನು ಓಪನ್ ಆಗಿ ಹೇಳ್ತೀನಿ ಕೇಳ್ರಿ. ಚಂದನ್ ಗೌಡ ಈ ವಿಚಾರದಲ್ಲಿ ಯಾರದ್ದೋ ಒತ್ತಡಕ್ಕೆ ಮಾಡೋದೋ, ದುಡ್ಡು ತಗೊಂಡೋ, ಮತ್ತೊಂದೋ ಮಗದೊಂದೋ ಮಾಡ್ತಿದಾರೋ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇಲ್ಲ. ನಾನು ಅದನ್ನ ಒಪ್ಪಲ್ಲ. ಯಾವನೇ ಬಂದು ಹೇಳಿದ್ರು ಒಪ್ಪಲ್ಲ. ಈವನ್ ಸುಮಂತನ ಫಸ್ಟ್ ವಿಡಿಯೋ ನಾನು ಮಾಡಿದಾಗ ಮತ್ತೊಂದು ಸಲ ಹೋಗಿ ಕಂಪ್ಲೀಟ್ ಆಗಿ ನೋಡಿ, ಸುಮಂತ್ ಹೇಳ್ತಾ ಇರೋದು ಅಷ್ಟು ಸತ್ಯ ಅಂತ ನಾನು ಕ್ಲೈಮ್ ಮಾಡಿಲ್ಲ. ಸುಮಂತನ ಸಂದರ್ಶನ ತಗೊಂಡು ಅದನ್ನು ಪ್ರಸಾರ ಮಾಡಿದ್ದೀನಿ, ಒಂದು ಪ್ಲಾಟ್ಫಾರ್ಮ್ನ ಕೊಟ್ಟಿದ್ದೀನಿ. ಬಿಟ್ಟರೆ ಸುಮಂತ್ ಹೇಳಿರೋದು ಅಷ್ಟು ಸತ್ಯ ಅನ್ನೋ ಕ್ಲೈಮನ್ನು ನಾನು ಅವತ್ತಲ್ಲ ಇವತ್ತಿನವರೆಗೂ ಮಾಡಿಲ್ಲ. ಅಲ್ಲಿ ನಡೀತಿರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಸಿಗ್ತಾ ಇಲ್ವೋ ಕನ್ಫರ್ಮ್ ಅನ್ನೋಂಥದ್ದು ನಮ್ಗೆ ಕೇಳ್ತಾ ಇದೀರಲ್ಲ, ಆಗ ಬಂದು ಅಲಿಗೇಷನ್ ಮಾಡಿದಾಗ ಒಂದೇ ಒಂದು ಸಣ್ಣ ದಾಖಲೆಗಳು ಕೊಡಪ್ಪ ಅಂತ ಕೇಳ್ಬೋದಿತ್ತು. ಅದನ್ನೇ ಬ್ರದರ್ ನಾ ಅದನ್ನೇ ಹೇಳಿದ್ದು. ಇವಾಗ ಆತ ದಾಖಲೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೇನೆ ನೀವು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಂಡಿದ್ದು ಅದಕ್ಕೆ. ಆದ್ರೆ ನೀವು ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ. ನೀವು ಅವ್ನು ಬರಲೇಬೇಕು ಅಂತ ಹಠ ಮಾಡಿದ್ರಿ ಅವತ್ತು ನೆಕ್ಸ್ಟ್ ಡೇನೆ ನೆಕ್ಸ್ಟ್ ಡೇನೆ ನೀವು ನನ್ನ ಸಿಗಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಇದೆಂತ ಇಂಟ್ರ್ಯೂ ಕೊಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ರಿಯಾಕ್ಷನ್ ಕೊಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಆದರೆ ನೀವು ಒಂದು
ಒಂದು ಫೋನು ಮಂಜು ಅವರೇ ನಾನು ಹೇಳ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ಕೊಳ್ಳಿ, ಅವ್ನು ಹೇಳಿದಷ್ಟು ಸುಳ್ಳು, ಇದನ್ನ ನಿಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತೀರಾ ಅಂತ ಕೇಳಿದ್ರೆ ನೀವು ಕೊಟ್ಟರು ಅಷ್ಟು ದಾಖಲೆನ ನನ್ನ ಚಾನಲ್ ನಾನು ಪ್ರಸಾರ ಮಾಡ್ತಿದ್ದೆ. ಆದರೆ ನೀವು ಅದಕ್ಕೆ ನನಗೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನಿಮಗೆ. ನಿಮ್ ಚಾನಲ್ ಕುತ್ಕೊಂಡು ಮಾತಾಡಕ್ ನಂಗೆ ಅಲ್ಲ, ಅದನ್ನೇ ಬ್ರದರ್ ನಾನು ಹೇಳಿದ್ದು. ಬ್ರದರ್ ಅದಾದ್ಮೇಲೆ ಈಗ ಒಬ್ಬನೇ ಬಂದು ಇದೇ ಬ್ರದರ್, ಇದೇ ಹಠ, ನಿಮ್ಮ ಈ ಒಂದು ಹಠದಿಂದ ಈ ಪ್ರಕರಣ ಇಲ್ಲಿವರೆಗೂ ಬಂದಿದೆ ಬ್ರದರ್. ನಿಮ್ಮ ಈ ಒಂದೇ ಒಂದು ಹಠದಿಂದ ಈ ಪ್ರಕರಣ ಇಲ್ಲಿವರೆಗೂ ಬಂದಿದೆ. ನೆಕ್ಸ್ಟ್ ಡೇನೆ ನಾನು ಸುಮಂತ್ನ ಇಂಟರ್ವ್ಯೂ ಮಾಡಿದ ನೆಕ್ಸ್ಟ್ ಡೇನೆ ನಾನು ನಿಮ್ಮ ಇಂಟರ್ವ್ಯೂ ಮಾಡೋದಕ್ಕೆ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೆ. ಯಾಕೆ ನಿಜವಾಗ್ಲೂ ಅಲ್ಲ ಹೇಳ್ತಿದ್ದೀನಿ ಕೇಳಿ, ನಾನು ಸುಮಂತನ್ನ ಹೆಂಗೆ ಕ್ರಾಸ್ ಕ್ವಶ್ಚನ್ ಮಾತಾಡ್ಲಿ ನಿಮ್ ಹತ್ರ, ನಾನು ನನ್ನ ಚಾನಲ್ ಇಟ್ಟಿರುವ ನಾನು ಕ್ಲಾರಿಟಿ ಕೊಡ್ಬೇಕು. ಅದೇ ಬ್ರದರ್, ಅಲ್ಲಲ್ಲ ಅದನ್ನೇ ನಾನು ಹೇಳಿದ್ದು. ಆರೋಪ ಮಾಡೋದಕ್ಕೆ ಯಾರು ಒಬ್ಬ ವ್ಯಕ್ತಿ ಬಂದಾಗ ಬ್ರದರ್, ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ಕೊಂಡು ಯಾರಾದ್ರೂ ಬಂದ್ರೆ ಜನ ಮೈಕ್ ಹಿಡಿದಿಲ್ವಾ? ಬ್ರದರ್, ಸಿದ್ದರಾಮಯ್ಯನವರು ಗಟ್ಟಿ ವ್ಯಕ್ತಿ, ಅವರು ತಡ್ಕೊಳ್ತಾರೆ ಅಂತ ಅಲ್ಲಿಗೆ ಬ್ರದರ್ ಹಂಗಲ್ಲ ಬ್ರದರ್, ನಾನು ಹೇಳ್ತಿದ್ದೀನಿ ಕೇಳಿ. ಬ್ರದರ್ ನಾನು ಅಲ್ಲಲ್ಲ ಬ್ರದರ್ ನಾನು ಹೇಳ್ತಿದ್ದೀನಿ ಕೇಳಿ. ಈ ಫೀಲ್ಡಿಗೆ ಬ್ರದರ್, ಈ ಫೀಲ್ಡಿಗೆ ಅಲ್ಲ, ಈ ಫೀಲ್ಡಿಗೆ ಬಂದ್ಮೇಲೆ ನಾನು ಸಜೆಷನ್ ಕೊಟ್ಬಿಡ್ತೀನಿ ಕೇಳಿ. ಈ ಫೀಲ್ಡಿಗೆ ಬಂದ್ಮೇಲೆ ದಯವಿಟ್ಟು ಇದನ್ನೆಲ್ಲ ಏನಂತಾರೆ ಜೆಂಟಲ್ಮನ್ ಥರ ಹ್ಯಾಂಡಲ್ ಮಾಡೋ ಅಷ್ಟು ಒಂದಷ್ಟು ಅದನ್ನೇ ಬ್ರದರ್ ಅನಾವಶ್ಯಕವಾಗಿ ನೀವು ಮೈ ಮೇಲೆ ಎಳ್ಕೊಂಡ್ರಿ ಅಂತಾನೆ ನಾನು ಹೇಳ್ತಿರೋದು. ಇಲ್ಲ ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ನಾನು ಈಗ ಅಲ್ಲಿ ಮೂಳೆ ಸಿಕ್ತು, ನಾನು ಆಗಿಂದ ಕೇಳ್ತಿರೋ ಒಂದು ಪ್ರಶ್ನೆ ಇಲ್ಲೂ ಉತ್ತರ ಸಿಕ್ಕಿಲ್ಲ. ಅಲ್ಲಿ ಮೂಳೆ ಸಿಕ್ತು ಅಂತ ನೀವು ವರದಿಯನ್ನ ಮಂಡಿಸಿದ ತಕ್ಷಣ ಅದು ಧರ್ಮಸ್ಥಳ ದೇವಸ್ಥಾನದ ಮೇಲೆ ಕಪ್ಪು ಮಸಿ ಬೆಳೆದಂಗೆ, ಹೌದಾ ಅಲ್ವಾ ಹೇಳಿ ಬ್ರದರ್? ಯಾವ ಕಾರಣಕ್ಕೂ ಇಲ್ಲ. ಹಂಗ ಓಕೆ, ಎಸ್ ಐ ಟಿ ರಚನೆ ಓಕೆ, ಎಸ್ ಕೇಳಿ, ಯಾವ ಕಾರಣಕ್ಕೂ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ. ನೀವು ಮಾಡಿದ್ದು ಮಸಿ ಬಳಿಯುವಂತ ಕೆಲಸ ಅಂತ ಅಲ್ಲ. ಒಂದು ನಿಮಿಷ ಕೇಳಿ. ನೀವು ಮಾಡಿದ್ದಂಥದ್ದು ಮಸಿ ಬಳಿಯುವ ಕೆಲಸ ಅಂತ ನಾನು ಹೇಳಿದ್ನಲ್ಲ, ಅದು ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಅಲ್ಲಿ ಮೂಳೆ ನಾನು ಎಗೇನ್ ಕೇಳ್ತಾ ಇದ್ದೀನಿ, ಈ SIT, ಈ ಬುರುಡೆ ಚಿನ್ನಯ್ಯ, ಈ ಬುರುಡೆ ಕೇಸು ಕಂಪ್ಲೇಂಟ್ ಆಗಿರೋದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೇನೆ, ಹೌದಾ ಅಲ್ವಾ ಹೇಳಿ ಪ್ಲೀಸ್ ಹೇಳ್ಬಿಡಿ. ಅಂದ್ರೆ ಕಂಪ್ಲೇಂಟ್ ಏನಂತ ಕೊಟ್ಟಿದ್ದಾನೆ ಅಂತಾನೆ ಗೊತ್ತಿಲ್ವಾ ನಿಮ್ಗೆ? ಹಲೋ ಇಲ್ಲ ಕಟ್ ಮಾಡಿಲ್ಲ, ನೀವೇ ಕಟ್ ಮಾಡಿದ್ದೀರಿ. ಅಲ್ಲ ಓಕೆ, ಹಂಗೆ ಅದೇ ಕಂಟಿನ್ಯೂ ಆಗಲಿ. ಈಗ ಕಂಪ್ಲೇಂಟ್ ಯಾರ ಮೇಲೆ ಕೊಟ್ಟಿದ್ದಾನೆ, ಕಂಪ್ಲೇಂಟ್ ಆರೋಪ ಯಾರ ಮೇಲೆ ಮಾಡಿದ್ದಾನೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಸಾವಿರ ಇಲ್ಲ, ಅದು ಓನ್ಲಿ ಧರ್ಮಸ್ಥಳ ಆಡಳಿತ ಮಂಡಳಿ ಅಷ್ಟೇ. ಬ್ರದರ್, ನಾನು ಅದನ್ನೇ ನೀವು ಅದನ್ನ ಹೇಳಿದ್, ನಾನು ಅದು ಎಗೇನ್ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಅದನ್ನ ಹೇಳಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ನೀವು ಆರಂಭದ ಸಾಕಷ್ಟು ವಿಡಿಯೋಗಳಲ್ಲಿ ಅದನ್ನ ಹೇಳಿದಿರಾ, ನೀವು ಹೇಳ್ದಂಗೆ ಹೇಳಿದಿರಾ. ನಾನು ಹೇಳಿದ್ನಲ್ಲ, ಚಂದನ್ ಗೌಡ ಹೇಳ್ತಾ ಇರೋದು ಅಷ್ಟೂ ಸುಳ್ಳು ಅಂತ ನಾನು ಕ್ಲೈಮ್ ಮಾಡೋದಕ್ಕೆ ನಾನು ಮೂರ್ಖ ಅಲ್ಲ. ಯಾಕೆಂದರೆ ನಾನು 40ರಿಂದ 42 ವಿಡಿಯೋಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಚಂದನ್ ಗೌಡ ಅಷ್ಟೂ ವಿಡಿಯೋದಲ್ಲಿ ಸುಳ್ಳು ಹೇಳಿಲ್ಲ, ಅದನ್ನು ನಾನು ಒಪ್ಕೋತೀನಿ. ಚಂದನ್ ಗೌಡ ಸತ್ಯನೂ ಹೇಳಿದ್ದಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ನಾನು ನಿಮಗೊಂದು ವಿಡಿಯೋ ಲಿಂಕ್ ಕಳಿಸಿದ್ದೀನಲ್ಲ, ಆ ವಿಡಿಯೋ ಲಿಂಕಲ್ಲಿ ಇರೋದನ್ನ ನೀವು ಆಲ್ರೆಡಿ ಹೇಳಿದ್ರೆ, ನಾನು SIT ಮುಂದೆ ಹೇಳ್ತೀನಿ, ನಿಮ್ಮ ಮುಂದೆ ಹೇಳೋಷ್ಟೇನಿಲ್ಲ. ನೀವು ಕಂಪ್ಲೇಂಟ್ ಕೊಡಿ, ನಾನು SITಗೆ ಹೇಳ್ತೀನಿ ಅಂತ. ಓಕೆ, ಅದ್ರ ಬಗ್ಗೆನೂ ನಾನು ಕೇಳಲ್ಲ. ನಾನು ಕೇಳ್ತಿರೋದೊಂದು ಬೇಸಿಕ್ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ಕೇಸ್, ಈ ಒಂದು ಆರೋಪ ಬಂದಿರುವಂಥದ್ದು ಯಾರ ಮೇಲೆ ಬ್ರದರ್? ಒಂದು FIR ಪ್ರತಿ ವೈರಲ್ ಆಗುತ್ತೆ. FIR ಪ್ರತಿಯಲ್ಲಿ ಒಂದಷ್ಟು ಹೆಸರುಗಳಿರ್ತವೆ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇಂಥವರ ಹೇಳಿಕೆ ಮೇರೆಗೆ ಅಥವಾ ಇಂಥವರ ಏನಂತಾರದು ಫೋರ್ಸ್ ಮೇರೆಗೆ ನಾನು ಕೆಲಸ ಮಾಡಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಎಸ್, ಆ ಇಂಥವ್ರು ಯಾರು ಬ್ರದರ್? ಹೆಸರು ಬೇಡ ಬ್ರದರ್, ನಾನು ಹೇಳ್ತಿರೋದು ನಾನು ಹೇಳ್ತೀನಿ ಕೇಳಿ. ನೀವು ಹೇಳ್ಬೇಡಿ, ನಾನೇ ಹೇಳ್ತೀನಿ ಕೇಳಿ. ಅಂಥವರು ಅಂತ ಏನು ಅವ್ನು ಕೊಟ್ಟಿದ್ದಾನೆ ಕಂಪ್ಲೇಂಟ್ ಅಲ್ಲಿ ಅಂತಂದ್ರೆ ಧರ್ಮಸ್ಥಳ, ಮುಗಿಸ್ಬಿಡ್ತೀನಿ. ಅಲ್ಲ ಇಂಥವರು ಅಂತ ನೀವು ಹೇಳ್ಬೇಡಿ, ನಾನು ಹೇಳ್ತೀನಿ ಬ್ರದರ್, ನಾನು ಹೇಳ್ತೀನಿ ಕೇಳಿ. ನೀವು ಹೇಳೋದಕ್ಕೆ ರೆಡಿ ಇಲ್ಲ, ನಾನು ಹೇಳ್ತೀನಿ. ಇಂಥವರು ಅಂತ ನೀವೇನು ಹೇಳಿದ್ರಲ್ಲ, ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯ ಆಜ್ಞೆಯ ಮೇರೆಗೆ ನಾ ಇದನ್ನೆಲ್ಲ ಮಾಡಿದ್ದೀನಿ ಅಂತ ಅವ್ನು ಕೊಟ್ಟಿರೋದು ಬ್ರದರ್. ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಅಂತ ಹೇಳಿದ್ಮೇಲೆ ಈ ಕೇಸು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಎಗೇನೆಸ್ಟೇ ಬಂದಿರೋದು ಅನ್ನೋದು ಕನ್ಫರ್ಮ್ ಬ್ರದರ್? ಕನ್ಫರ್ಮ್ ಅಲ್ವಾ ಬ್ರದರ್? ಕನ್ಫರ್ಮ್ ಆದ್ಮೇಲೆ ಅಲ್ಲ ಬ್ರದರ್, ನಾವು ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಕನ್ಫರ್ಮ್ ಆದ್ಮೇಲೆ ಅಲ್ಲಿ ಮೂಳೆ ಸಿಕ್ಕಿಲ್ಲ ಅಂತಂತಂದ್ರೆ ದೇವಸ್ಥಾನದ ಆಡಳಿತ ಮಂಡಳಿ ಒಳ್ಳೆಯವರು ಅಂತ ಅರ್ಥ.
ಅಂದರೆ ಚಿನ್ನಯ್ಯ ಏನು ಮಾಡ್ತಾ ಇದ್ದಾನೆ ಆ ಆರೋಪ ಸುಳ್ಳು ಅಂತ ಅರ್ಥ. ಇಫ್ ಇನ್ ಕೇಸ್ ಅಲ್ಲಿ ಮೂಳೆ ಸಿಕ್ಕಿದೆ ಅಂತ ನೀವು ಹೇಳಿದ್ರಲ್ಲ, 5ನೇ ಪಾಯಿಂಟಲ್ಲಿ ಮೂಳೆ ಸಿಕ್ಕಿದೆ ಅಂತ ನೀವು ಹೇಳಿದ್ರಲ್ಲ ಆಂತರಿಕ ಮಾಹಿತಿ ಪ್ರಕಾರ, ಅಲ್ಲಿ ಸಿಕ್ಕಿದೆ ಅಂತ ನೀವು ಹೊರಗಡೆ ಜನಕ್ಕೆ ಹೇಳಿರೋದ್ರಿಂದ, ನಿಮ್ಮ 9 ಲಕ್ಷ ಜನ ಫಾಲೋವರ್ಸ್ ಹೇಳಿರೋದ್ರಿಂದ ಆ ವಿಡಿಯೋನ ಮುಗಿಸ್ಬಿಡ್ತೀನಿ ಬ್ರದರ್, ಮುಗಿಸ್ಬಿಡ್ತೀನಿ ಪ್ಲೀಸ್, ಮುಗಿಸ್ಬಿಡ್ತೀನಿ ಪ್ಲೀಸ್, ಪ್ಲೀಸ್ ಮುಗಿಸ್ಬಿಡ್ತೀನಿ. ನೀವು ಮತ್ತೆ ಮಾತಾಡಿ, ನಾನು ಹೇಳ್ತಾ ಇದ್ದೀನಿ, ನೀವು ಮತ್ತೆ ಮಾತಾಡಿ, ನಾನು ಮುಗಿಸ್ಬಿಡ್ತೀನಿ ಪ್ಲೀಸ್, ಓಕೆನಾ? ನೀವು 6 ಲಕ್ಷ ಜನ ಆ ವಿಡಿಯೋನ ನೋಡಿರೋದ್ರಿಂದ ಅಲ್ಲಿ ಮೂಳೆ ಸಿಕ್ತು ಅಂತಾದರೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಅವರು ತಪ್ಪನ್ನ ಮಾಡಿದ್ದಾರೆ, ಪ್ರೂವ್ ಆಗೋಯ್ತು. ಈ ದೇವಸ್ಥಾನದ ಆಡಳಿತ ಮಂಡಳಿ ಸರಿ ಇಲ್ಲ ಸರಿ ಇಲ್ಲ ಅನ್ನಂಗೆ ಆಗೋಯ್ತು ಅನ್ನೋ ಮೆಸೇಜು ಹೊರಗಡೆ ಜನಕ್ಕೆ ಹೋಗುತ್ತೆ. ಹೌದಾ ಇಲ್ವಾ? ಅದೇ ಎಸ್ ಬ್ರದರ್, ತನಿಖೆ ನಡೆದ ಮೇಲೆನೆ ಪ್ರೂವ್ ಆಗೋದು. ಅದಕ್ಕಿಂತ ಮುಂಚೆ ನೀವು ಆಂತರಿಕ ಮಾಹಿತಿಗಳ ಪ್ರಕಾರ ಇವತ್ತು ಸಿಕ್ಕಿರೋದು ಸತ್ಯ ಅಂತ ನೀವು ಹೆಂಗ್ ಹೇಳಿದ್ರಿ? ಒಂದು ಪ್ರಶ್ನೆಗೆ ನೀವು ಆನ್ಸರ್ ಕೊಡ್ಬೇಕು ಹೊರತು 25 ನಿಮಿಷ ಸತತವಾಗಿ ನೀವೇ ನಾನು ಕೇಳ್ತಾ ಇದೀನಿ ಉತ್ತರ ಕೊಡಿ, ನಾನು ಕೇಳ್ತಾ ಇದೀನಿ ಉತ್ತರ ಕೊಡಿ ಅಂತಂದ್ರೆ 1 ನಿಮಿಷ ಕೇಳಿ. ಅಲ್ಲಿ ಒಂದು ತನಿಖಾ ಸಂಸ್ಥೆ ಬಂದಾಗ ಒಂದು ಮೂಳೆ ಸಿಕ್ತು ಅಥವಾ 100 ಮೂಳೆ ಸಿಕ್ತು, ಅದನ್ನ ತನಿಖೆ ಮಾಡಿ ಸಂಬಂಧಪಟ್ಟ ವರದಿ ಬಂದ್ಮೇಲೆ ತಾನೇ ಇಂಥವ್ರು ತಪ್ಪು ಮಾಡೋರು ಗೊತ್ತಾಗುತ್ತೆ. ನೀವೇನ್ ಜಡ್ಮೆಂಟ್ ಬರ್ತಿದ್ರೆ ಮೂಳೆ ಸಿಕ್ಕಿದ ತಕ್ಷಣ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಂತ. ಎಸ್, ನಾನು ಹೇಳ್ತಿದ್ದೀನಿ ಕೇಳಿ, ಹೆಂಗ್ ಬಂದೆ ನಾನು ಅಂತ ಹೇಳ್ತೀನಿ ಕೇಳಿ. ನಾನು ಇಲ್ಲಿವರೆಗೂ ಕೂಡ ಅಲ್ಲಿ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅನ್ನೋದನ್ನ ಯಾವ ವಿಡಿಯೋದಲ್ಲೂ ನಾನು ಕ್ಲಾರಿಫೈ ಮಾಡೇ ಇಲ್ಲ. ನಾನು ಕ್ಲಾರಿಫೈ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗಿಂದ ಅಂತಂದಮೇಲೆ, ಚಿನ್ನಯ್ಯನ ಇಂಡಿಯಾ ಟುಡೇ ಸಂದರ್ಶನ ಬಂದ ಮೇಲೆ ಅಲ್ಲಿ ಸಿಕ್ಕಿಲ್ಲ ಅನ್ನೋದನ್ನ ನಾನು ಓಪನ್ ಆಗಿ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ, ಓಪನ್ ಆಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಗುಂಡಿ ಅಗ್ಸಿದ್ದೇ ಚಿನ್ನಯ್ಯ. ಅವನೇ ಇಂಡಿಯಾ ಟುಡೇನಲ್ಲಿ ಕೂತ್ಕೊಂಡು ಹೇಳ್ತಾನೆ, 5ನೇ ಪಾಯಿಂಟ್ನಲ್ಲಿ 6ನೇ ಪಾಯಿಂಟ್ ಒಂದು ಬಿಟ್ಟು ಗುಂಡಿ ಅಗೆದಾಗ 6ನೇ ಪಾಯಿಂಟ್ ಒಂದು ಬಿಟ್ಟು ಬೇರೆ ಯಾವ ಕಡೆನೂ ಮೂಳೆ ಸಿಕ್ಕಿಲ್ಲ ಅನ್ನೋದನ್ನ ಚಿನ್ನಯ್ಯ ಇಂಡಿಯಾ ಟುಡೇಗೆ ಓಪನ್ ಆಗಿ ಹೇಳಿದಾನೆ. ಈಗ 6ನೇ ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ಕಿದ್ದು ಕನ್ಫರ್ಮ್ ಆಯ್ತು ಅಂತಂದ್ರೆ ಹೌದು. 6ನೇ ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ಕಿದ್ದು ಕನ್ಫರ್ಮ್ ಅನ್ನೋದನ್ನ ನೀವು ಯಾವಾಗ ಹೇಳ್ಬೇಕು, ನಾನು ಯಾವಾಗ ಹೇಳ್ಬೇಕು ಅಂತಂದ್ರೆ ನಾನು ಅದನ್ನ ಹೇಳಿದೀನಿ. ಬಂದೆ ಎಸ್ ಎಸ್ ಅದೇ 6ನೇ ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ಕಿದೆ ಅಂತ ಆತನೇ ಹೇಳ್ದ. ಎಷ್ಟು ಮೂಳೆ ಸಿಕ್ಕಿದೆ ಅಂತಂದ್ರೆ, ಒಂದು ಅಸ್ಥಿಪಂಜರಕ್ಕೆ ಬೇಕಾಗಿರುವಂತಹ ಮೂಳೆಗಳು ಸಿಕ್ಕಿದೆ ಅನ್ನೋದು ಅವನ ಕ್ಲಾರಿಫಿಕೇಶನ್. ಕೇಳಿಸ್ಕೊಳ್ಳಿ, ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಅಸ್ಥಿಪಂಜರಕ್ಕೆ ಬೇಕಾದಂತಹ ಮೂಳೆ ಸಿಕ್ಕಿದೆ ಅನ್ನೋದು ಅವನ ಅಫಿಷಿಯಲ್ ಸ್ಟೇಟ್ಮೆಂಟ್. ಆದರೆ 5ನೇ ಪಾಯಿಂಟ್ನಲ್ಲಿ ನೀವು 4 ಅಸ್ಥಿಪಂಜರಗಳು ಸಿಕ್ತು ಅಂತಂದ್ರೆ, ಒಂದೇ ಪಾಯಿಂಟ್ನಲ್ಲಿ ಬ್ರದರ್, ದಟ್ ಈಸ್ ವೆರಿ ವೆರಿ ಬ್ಯಾಡ್ ಇಂಪ್ರೆಷನ್ ಆಗುತ್ತೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ. ಅದೇ ಬ್ರದರ್ ಹೇಳ್ತಿದ್ದೀನಿ ಕೇಳಿ, ಅವನು 6ನೇ ಅದನ್ನೇ ಹೇಳ್ತಿದ್ದೀನಿ ಕೇಳಿ, ಅದನ್ನೇ ಹೇಳ್ತಿದ್ದೀನಿ ಕೇಳಿ. ಇಲ್ಲ ಅದನ್ನೇ ಹೇಳ್ತಿದ್ದೀನಿ ಕೇಳಿ. ಏನು ಲಿಂಕ್ ಅಂತ ಕೇಳ್ತಾ ಇದ್ರಲ್ಲ ದೇವಸ್ಥಾನಕ್ಕೆ, ಇದಕ್ಕೂ ಅದನ್ನೇ ಹೇಳ್ತಾ ಇದ್ದೀನಿ ಕೇಳಿ. ಒಂದು ಗುಂಡಿಯಲ್ಲಿ ಒಂದು ಹೆಣವನ್ನ ಊತು ಹಾಕಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಅಸ್ಥಿಪಂಜರ ಸಿಕ್ತು. ಅದು ಯಾವುದು? 6ನೇ ಪಾಯಿಂಟ್. ಅದನ್ನ ಯಾರು ಹೇಳಿದ್ದು? ಚಿನ್ನಯ್ಯನೇ ಇಂಡಿಯಾ ಟುಡೇಗೆ ಕೊಟ್ಟಂತ ಸಂದರ್ಶನದಲ್ಲಿ ಹೇಳಿದ್ದು, ಓಕೆನಾ? ಒಂದು ಗುಂಡಿನಲ್ಲಿ ಒಂದು ಅಸ್ಥಿಪಂಜರ ಸಿಗೋದು ಕಾಮನ್. ಅಫಿಷಿಯಲ್ ಆಗಿ ಹೂಳಿದ್ರೆ, ಪಂಚಾಯತಿಯವರ ಸಮ್ಮುಖದಲ್ಲಿ, ಪೊಲೀಸರ ಸಮ್ಮುಖದಲ್ಲಿ ಹೂಳಿದ್ರೆ ಅದು ಅಫಿಷಿಯಲ್. ಆ ಗುಂಡಿ ಒಳಗಡೆ ಒಂದೇ ಒಂದು ಅಸ್ಥಿಪಂಜರ ಇರಬೇಕು, ಅದು ಅಫಿಷಿಯಲ್, ಅದು ತನಿಖೆ ಆಗಬೇಕು. ಇದು ನಾನು ಮುಗಿಸ್ಬಿಡ್ತೀನಿ ಪ್ಲೀಸ್. ಅದೇ ಇಲ್ಲ ಬ್ರದರ್, ನನ್ನ ಉತ್ತರ ಮುಗಿಸ್ಬಿಡ್ತೀನಿ. ಈಗ ನೋಡಿ, ನೀವು ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಿ, ನೀವು ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಿ, ನೀವು ನನ್ನನ್ನು ಮಾತಾಡಕ್ಕೆ ಬಿಡ್ತಿಲ್ಲ, ನಾನು ಪ್ರಶ್ನೆ ಕೇಳಬೇಕು, ನೀವು ಉತ್ತರ ಕೊಡ್ತಿಲ್ಲ ಅಂತ. ಈಗ ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಪ್ಲೀಸ್, ಓಕೆನಾ? 6ನೇ ಪಾಯಿಂಟ್ನಲ್ಲಿ ಒಂದೇ ಒಂದು ಸಿಕ್ತು ಅಂತಂದಾಗ ಎಲ್ಲರ ಸಮ್ಮುಖದಲ್ಲಿ ಒಂದು ಗುಂಡಿ ಒಳಗಡೆ ಕಾನೂನಿನ ಪ್ರಕಾರ ಒಂದೇ ಹೆಣವನ್ನ ಹಾಕಬೇಕು. 6ನೇ ಪಾಯಿಂಟಿನಲ್ಲಿ ಸಿಕ್ಕಿರೋದು ಒಂದೇ ಒಂದು ಬಾಡಿಯ ಅಸ್ಥಿಪಂಜರ, ಅದು ಅಫಿಷಿಯಲ್ ಆಗಿ ಚಿನ್ನಯ್ಯನೇ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಆದರೆ ನೀವು ಬ್ರದರ್ ನೋಡಿ ಎಗೇನ್ ನೋಡಿ, ನೀವು ಪ್ರಶ್ನೆ ಕೇಳಿದ್ರಿ, ನೀವು ನನ್ನನ್ನು ಮಾತಾಡಕ್ ಬಿಡ್ತಿಲ್ಲ. ಒಂದು ಪಾಯಿಂಟ್ ಅಲ್ಲಿ ಒಂದೇ ಹಣ ಸಿಗ್ಬೇಕು ಅಂತ ನೀವು ಹಾಕೊಂಡಿರೋದು, ಬಟ್ SIT ಅವರು ಅಲ್ಲಿ ಏನ್ ಟೇಪ್ ಹಾಕಿದ್ರಲ್ಲ, ಒಂದು ಗುಂಡಿಗೆ ಸಂಬಂಧಪಟ್ಟಾಗ ಹಾಕಿಲ್ಲ, 10 ಅಡಿ 15 ಅಡಿ ಹಾಕಿರೋದು. ನಾನು ನಿಮಗೆ ಅದನ್ನೇ ಕ್ಲಾರಿಫೈ ಮಾಡಕ್ ಬರ್ತಿದ್ದೀನಿ. ಏನ್ ಗೊತ್ತಾ, ನಾನು ಒಂದು ಆನ್ಸರ್ ನೀವು ಕೇಳಿರೋ ಪ್ರಶ್ನೆಗೆ ಏನ್ ಗೊತ್ತಾ, ನೀವು ಪ್ರಶ್ನೆ ಕೇಳಿದ್ರಿ ಅಲ್ವಾ, ನೀವು ಪ್ರಶ್ನೆ ಕೇಳಿದ್ಮೇಲೆ ಆನ್ಸರ್ ಕಂಪ್ಲೀಟ್ ಆಗಿ ಕೊಡೋವರೆಗೂ ವೇಟ್ ಮಾಡ್ಬೇಕಲ್ವಾ ಬ್ರದರ್? ನೀವು ಪ್ರಶ್ನೆ ಕೇಳಿದ್ರಿ ಅಲ್ವಾ ಬ್ರದರ್, ನೀವು ಪ್ರಶ್ನೆ ಕೇಳಿದ್ರಿ ಅಲ್ವಾ, ಅದಕ್ಕೆ ನಾನು ಕಂಪ್ಲೀಟ್ ಆಗಿ ಉತ್ತರ ಕೊಡೋವರೆಗೂ ವೇಟ್ ಮಾಡ್ಬೇಕಲ್ವಾ? ನಾನು ಉತ್ತರನೇ ಕೊಟ್ಟಿಲ್ಲ, ಅರ್ಧಂಬರ್ಧ ಉತ್ತರಕ್ಕೆ ನೀವು ಇಂಟ್ರಪ್ಟ್ ಮಾಡ್ಬಿಟ್ಟು ನೀವು ತಪ್ಪು ಹೇಳ್ತಿದ್ದೀರಾ ಅಂತಂದ್ರೆ ಹೆಂಗೆ? ನಾನು ಕಂಪ್ಲೀಟ್ ಆಗಿ ಉತ್ತರ ಕೊಟ್ಟಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ಉತ್ತರ ಕೊಟ್ಟಾದ್ಮೇಲೆ ಅದ್ರ ಮೇಲೆ ಕ್ವಶನ್ ರೈಸ್ ಮಾಡಿ ಬ್ರದರ್, ದಯವಿಟ್ಟು ಕಂಪ್ಲೀಟ್ ಆಗಿ ಉತ್ತರ ಕೊಟ್ಟಾದ್ಮೇಲೆ ರೈಸ್ ಮಾಡಿ. ನಾ ಹೇಗೆ ಮತ್ತೆ ಅಲ್ಲಿಂದನೇ ಬರ್ತೀನಿ, ಕೇಳಿಸ್ಕೊಳ್ಳಿ. ಏನಂತಂದ್ರೆ, ಆ ಒಂದು ಗುಂಡಿನಲ್ಲಿ ಅಫಿಷಿಯಲ್ ಆಗಿ, ಅಂದರೆ ಚಿನ್ನಯ್ಯನೇ ಹೇಳಿರುವ ಪ್ರಕಾರ, ಅಗೇನ್ ಇಂಡಿಯಾ ಟುಡೇ ಸಂದರ್ಶನದಲ್ಲಿ ಚಿನ್ನಯ್ಯ ಹೇಳಿರುವ ಪ್ರಕಾರ 6ನೇ
ಪಾಯಿಂಟ್ನಲ್ಲಿ 6ನೇ ಪಾಯಿಂಟ್ನಲ್ಲಿ ಗುಂಡಿಯನ್ನು ಹಾಕಿದಾಗ ಅಲ್ಲಿ ಒಂದು ಅಸ್ಥಿಪಂಜರಕ್ಕೆ ಬೇಕಾದಂತಹ ಮೂಳೆಗಳು ಸಿಕ್ಕಿದ್ದು ಸತ್ಯ. ಒಂದು ಗುಂಡಿನಲ್ಲಿ ಒಂದು ಹೆಣ, ಒಂದು ಅಸ್ಥಿಪಂಜರ ಇದೆ ಅಂತಂದ್ರೆ ಅದು ಲೀಗಲಿ ಹೂಳಿರುವಂತಹ ಅಸ್ಥಿಪಂಜರ ಅಂತ ಕಾಮನ್ ಪೀಪಲ್ಗೆ, ನೋಡುವಂತಹ ಜನರಿಗೆ ಗೊತ್ತಾಗತ್ತೆ. ಬ್ರದರ್ ನಾನು ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊಂಡು ಆಮೇಲೆ ಪ್ರಶ್ನೆ ರೈಸ್ ಮಾಡಿ. ಲೀಗಲ್ ಅಂತ ನಿಮ್ಗೆ ಮಾಹಿತಿ ಗೊತ್ತಿದ್ದು? ಅದನ್ನೇ ನಾನು ಹೇಳ್ತಿದ್ದೀನಿ, ಪೂರ್ತಿ ಕೇಳಿಸ್ಕೊಳ್ಳಿ ಬ್ರದರ್. ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲ ಬ್ರದರ್, ಈಗ ನೋಡಿ, ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ ಬ್ರದರ್. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ತಾನೆ ಇಲ್ಲ ನೀವು. ನಿಮ್ಮ ಯುವರ್ ಬಿಗ್ ಮಿಸ್ಟೇಕ್ ಇಸ್ ದಿಸ್. ಹೇಳಿ ಬಿಡ್ತಾರೆ ಆಯ್ತು. ನೀವು ಮಾಡೋ ನಿಮ್ಮ ಕಂಪ್ಲೀಟ್ ಜರ್ನಲಿಸಮ್ ಅಲ್ಲಿ ನೀವು ಮಾಡೋ ಬಿಗ್ ಮಿಸ್ಟೇಕ್ ಏನು ಅಂತಂದ್ರೆ ಇದೆ, ನೀವು ಹೇಳೋದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಹೇಳಿ ಬಿಡ್ತಾರೆ ಆಯ್ತು. ಓಕೆನಾ? ಅಲ್ಲಿ ಒಂದು ಸಿಕ್ತು ಅಂತಂದ್ರೆ ತನಿಖೆ ಕಂಪ್ಲೀಟ್ ಆಗಿ ಮುಗಿದ ತಕ್ಷಣ ಗೊತ್ತಾಗುತ್ತೆ ಅದು ಲೀಗಲ್ ಆಗಿ ಉಳಿರೋದು, ಇಲ್ಲಿಗಲ್ ಆಗಿ ಉಳಿರೋದು ಅಂತ. ಓಕೆನಾ? ಒಂದು ಗುಂಡಿನಲ್ಲಿ ಒಂದು ಅಸ್ಥಿಪಂಜರ ಸಿಕ್ತು ಅಂತಂದ್ರೆ, ಆದ್ರೆ ಒಂದು ಗುಂಡಿನಲ್ಲಿ ಒಂದು ಅಸ್ಥಿಪಂಜರವನ್ನ ಅಂದ್ರೆ ಒಂದು ಹೆಣವನ್ನ ಹೂಳೋದಕ್ಕೆ ಸರ್ಕಾರದಲ್ಲಿ ಪೊಲೀಸರ ಬಳಿ ಹಾಗೂ ಪಂಚಾಯಿತಿಯ ಬಳಿ ಪರ್ಮಿಷನ್ ಇದೆ. ಆದ್ರೆ ನೀವು ಹೇಳಿದಂಗೆ 5ನೇ ಪಾಯಿಂಟ್ನಲ್ಲಿ 4 ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ ತಕ್ಷಣ ಒಂದೇ ಗುಂಡಿನಲ್ಲಿ 4 ಸಿಕ್ತಾ ಅಂತ ಜನ ಅನ್ಕೋತಾರಲ್ಲ, ಆವಾಗ ನೇರವಾದಂತಹ ಆರೋಪ, ನೇರವಾದಂತಹ ಬೆಟ್ಟು ಎಲ್ಲಿಗೋಗುತ್ತೆ? ಚಿನ್ನಯ್ಯ ಹೇಳಿರುವ ಪ್ರಕಾರ, ಚಿನ್ನಯ್ಯ ಕಂಪ್ಲೇಂಟ್ನಲ್ಲಿ ಹೇಳಿರುವ ಪ್ರಕಾರ, ಬ್ರದರ್ ಮುಗಿಸ್ಬಿಡ್ತೀನಿ ಬ್ರದರ್. ಚಿನ್ನಯ್ಯ ಕಂಪ್ಲೇಂಟ್ನಲ್ಲಿ ಹೇಳಿರುವ ಪ್ರಕಾರ ನೇರವಾಗಿ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರೇ 5ನೇ ಪಾಯಿಂಟ್ನಲ್ಲಿ 5 ಹೆಣನ ಊತಾಕ್ಬಿಟ್ಟಿದಾರಲ್ಲಪ್ಪ ಅಂತ ಮೆಸೇಜ್ ಹೋಗುತ್ತೋ ಹೋಗಲ್ವ? ಒಳ್ಳೆ ಪ್ರಶ್ನೆ. ಈಗ ನನ್ನ ಉತ್ತರ ಕೊಡ್ಲಾಗ? ಹೇಳಿ. ಒಬ್ಬ ಮನುಷ್ಯನನ್ನ ಹೂಳಾಕೋದಕ್ಕೆ ಎಷ್ಟು ಜಾಗ ಬೇಕು? 6 ಅಡಿ 3 ಅಡಿ. ಓಕೆ, SIT ಅವರು ಕಾರ್ಯಾಚರಣೆ ಸಂಬಂಧಪಟ್ಟಂಗೆ ಟೇಪ್ ಹಾಕಿದ್ರಲ್ಲ, ಜಾಗಕ್ಕೆ ಹೋಗಿ ನೋಡಿದಿರಾ ನೀವು? ನೋಡಿದ್ದೀನಿ. ಹೇಳಿ. ಎಷ್ಟೇ ಸರಿ ಹಾಕಿರ್ಬೋದು ಟೇಪ್ ನ? ಸುತ್ತಳತೆ ಸ್ಕ್ವೇರ್ ಫೀಟ್ ಗಟ್ಟಲೆ ಹಾಕಿದ್ದಾರೆ. ಹೇಳಿ. ಅಲ್ಲ, ಸ್ಕ್ವೇರ್ ಫೀಟ್ ಗಟ್ಟಲೆ ಹಾಕಿದ್ದಾರೆ. ಜಸ್ಟ್ 6 ಅಡಿ 3 ಅಡಿ ಹಾಕೊಂಡು ಟೇಪ್ ಹಾಕೊಂಡು ತೆಗಿತಲ್ಲ ಅವರು. 10 ಅಡಿ ಅಗಲ 10 ಅಡಿ ಉದ್ದ ಹಿಂಗ್ ಹಾಕೊಂಡು ತಗೊಂಡ್ಬರ್ತಾ ಇದಾರೆ. ಹೌದು. ಅಕ್ಕಪಕ್ಕದಲ್ಲೂ ಸಿಕ್ಕಿರ್ಬಹುದು. ಹೌದು. ನನಗೆ ಅವತ್ತು ಮಾಹಿತಿ ಬಂದಿದ್ದೇನು, ಆಂತರಿಕವಾಗಿ ಈ ರೀತಿ ಆಗಿದೆ, ಈ ರೀತಿ ಸಿಕ್ಕಿದೆ ಅಂತ ಬಂತು. ಇಂಟರ್ನಲ್ ಸೋರ್ಸ್ ಬಂದಿದ್ದಕ್ಕೆ ನಾನು ಏನ್ ಮಾಡಿದೆ, ವರದಿ ಮಾಡಿದ್ದೀನಿ. ಅಲ್ಲ, ಇಂಟರ್ನಲ್ ಸೋರ್ಸ್ ಬಂದಿದ್ದು ಅಲ್ಲ. ಓಕೆ, ನಾನು ಇಂಟರಪ್ಟ್ ಮಾಡಲ್ಲ. ಇಂಟರ್ ಸೋರ್ಸ್ ಮೂಲಕ ವರದಿ ಬಂತು ಅನ್ನೋದನ್ನ ನೀವು ಸಾಕ್ಷಿ ಸಮೇತ ಅದನ್ನ ನೋಡ್ಬಿಟ್ಟು ನೀವು ಪ್ರಸಾರ ಮಾಡಿದ್ರ, ನೋಡ್ದಲ್ಲೇ ಪ್ರಸಾರ ಮಾಡಿದ್ರ? ನಾನು ಅದಕ್ಕೆ ಸಂಬಂಧಪಟ್ಟಾಗ SIT ಅವ್ರ ಹತ್ರ ಏನ್ ಹೇಳ್ಬೇಕು, ನನಗೆ ಎಲ್ಲಿಂದ ಮಾಹಿತಿ ಬಂತು ಅಂತ ಅವ್ರ ಹತ್ರ ಹೇಳ್ತೀನಿ. ಅದು ಸುಳ್ಳಾಯ್ತು ಅಂದ್ರೆ ನನಗೆ ಅಲ್ಲಲ್ಲ, ಅವ್ರು SIT ಅವ್ರಿಗೆ ಹೇಳಿ ಎಲ್ಲಿಂದ ಬಂತು ಅಂತ. ಬಟ್ ನಾನು ಹೇಳಿದ್ದು ಇಂಥ ಆಂತರಿಕ ಮೂಲದಿಂದ ಮಾಹಿತಿ ಬಂತು ಅಂದ್ರಲ್ಲ, ಆ ಮಾಹಿತಿ ಬಂದಿದ್ದನ್ನ ನೀವು ದೃಢೀಕರಿಸ್ಕೊಂಡ್ರ? ಸಾಕ್ಷಿ ಇತ್ತ? ಮಾಹಿತಿ ಪ್ರಕಾರ ನೀವು ಪ್ರಸಾರ ಮಾಡೋದಕ್ಕೆ ಸಾಕ್ಷಿ ಇತ್ತ ಅಂತ? ತುಂಬಾ ಮುಖ್ಯವಾಗಿ ಯಾರಿಂದ ಕನ್ಫರ್ಮ್ ಮಾಡ್ಕೋಬೇಕು ಅವರಿಂದನೇ ಮಾಡ್ಕೊಂಡು ಆದ್ಮೇಲೆ ನಾನು ಸುದ್ದಿ ಪ್ರಸಾರ ಮಾಡೋದು. ಅವ್ರು ನಿಮಗೆ ಕಂಪ್ಲೇಂಟ್ ಕೊಡಿ ಫಸ್ಟ್. ಇಲ್ಲ, 5ನೇ ಪಾಯಿಂಟ್ ಅಲ್ಲಿ 4 ಅಸ್ಥಿಪಂಜರ ಸಿಕ್ತು ಅನ್ನೋದಕ್ಕೆ ಅವ್ರು ನಿಮಗೆ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ಸಾಕ್ಷಿ ಸಮೇತ ಅಂತಂದ್ರೆ ನಂಗೆ ವಿಡಿಯೋ ಕೊಡ್ತಾರಾ? ಅಲ್ಲ ಬ್ರದರ್, ಈಗ ಸುಮಂತ್ ವಿಚಾರದಲ್ಲಿ ದಾಖಲೆಗಳನ್ನು ನೋಡಿ ಪ್ರಸಾರ ಮಾಡಬೇಕು ಅಂದ್ರೆ, ಒಂದ್ ನಿಮಿಷ, ಗುಂಡಿ ತೆಗಿಬೇಕಾದ್ರೆ ನಿಮ್ಮ ಅಲ್ಲ ಬ್ರದರ್, ಸುಮಂತ್ ವಿಚಾರದಲ್ಲಿ ದಾಖಲೆಗಳನ್ನು ನೋಡಿ ನೀವು ಪ್ರಸಾರ ಮಾಡ್ಬೇಕಲ್ವಾ ಅಂದ್ರಿ. ನೀವು 5ನೇ ಪಾಯಿಂಟ್ ವಿಚಾರದಲ್ಲೂ ಕೂಡ ನೀವು ದಾಖಲೆ ನೋಡಿ ಪ್ರಸಾರ ಮಾಡಿದ್ರ ಅಂತ ನೀವು ಕೇಳಿದ್ರೆ, ನಾನ್ ಮಿಸ್ಟೇಕ್ ಮಾಡಿದೆ ಅಂತ ಅನ್ಕೊಂಡಿ ನೀವು ಅದನ್ನ ಮಾಡಿದೀನಿ ವಾಪಸ್. ಅಲ್ಲ, ಅದನ್ನೇ ಬ್ರದರ್ ನಾನು ಹೇಳ್ತಿರೋದು. ನೀವು ಮಿಸ್ಟೇಕ್ ಮಾಡಿದ್ದೇ ಇಲ್ಲಿ. ನಮ್ಮನ್ನ ನೀವು ಇದು ಬ್ರದರ್, ನಾನು ಸುಮಂತನ ವಿಡಿಯೋ ಅಪ್ಲೋಡ್ ಮಾಡಿರೋದು ಬ್ರದರ್. ನಾನು ಸುಮಂತನ ವಿಡಿಯೋನ ಅಪ್ಲೋಡ್ ಮಾಡಿ, ನೀವು ಪ್ರಶ್ನೆ ಕೇಳಿದ್ರೆ ನಾನು ಪ್ರೂವ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟ ನೀವು ಕಂಪ್ಲೇಂಟ್ ಕೊಟ್ರೆ ನಾನು ಪ್ರೂವ್ ಮಾಡ್ತೀನಿ. ಎಸ್ ಬ್ರದರ್. ಈಗ ಸುಮಂತ ಮಾಡಿರೋ ವಿಡಿಯೋನ, ಸುಮಂತಂದು ಇಂಟರ್ವ್ಯೂ ನಾನು ಏನ್ ಮಾಡಿದ್ದೀನಿ ಅದನ್ನ ಅಪ್ಲೋಡ್ ಮಾಡಿ 1-2 ವಾರ ಆಗಿದೆ. ಅಂದ್ರೆ ನಾನು ಅದನ್ನ ಮಾಡಿರೋದು ಆಗಸ್ಟಲ್ಲೋ ಸೆಪ್ಟೆಂಬರಲ್ಲೋ ನಾನು ಮಾಡಿದ್ದೀನಿ. ಆದರೆ ನೀವು ಈ ವಿಡಿಯೋ ಮಾಡಿ ಅಲ್ಲ, ನಾನು ಆಗಸ್ಟ್ನಲ್ಲೋ ಸೆಪ್ಟೆಂಬರ್ನಲ್ಲೋ ಮಾಡಿರುವ ಸುಮಂತನ ಓಕೆ ಹೇಳಿ. 5ನೇ ಪಾಯಿಂಟ್ ನಲ್ಲಿ ಸಿಕ್ತು, ಅದು ಆಂತರಿಕ ಮಾಹಿತಿ ಅಂತ ನಾನು ಸ್ಪಷ್ಟಪಡಿಸಿದ್ದೀನಿ. ಕೇಳಿಸ್ಕೊಳ್ಳಿ, ದಯವಿಟ್ಟು ಇಂಟರ್ಪ್ಟ್ ಆಗ್ಬಿಡಿ. ಎಸ್, ಆಂತರಿಕ ಮಾಹಿತಿ ಅಂತ ಒತ್ತಿ ಹೇಳಿದ್ದೀನಿ. ಯಾವುದಾದ್ರೂ ವಿಡಿಯೋದಲ್ಲಿ ಆಂತರಿಕ ಮಾಹಿತಿ ಅಂತ ಹೇಳಿದ್ದೀನಿ ನಾನು? ಇಲ್ಲ, ಈ ವಿಡಿಯೋದಲ್ಲಿ ಮಾತ್ರ ಹೇಳಿದಿರಾ? ಹಾಗಾಗಿ ನೀವು ಅದನ್ನ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಕೊಡಿ. ಸಂಬಂಧಪಟ್ಟ ತನಿಖಾಧಿಕಾರಿಗಳನ್ನ ಆಂತರಿಕ ಅಂತ ಬಳಸಿದ್ದೆಲ್ಲ ಯಾವ ಕಾರಣಕ್ಕೆ ಆಂತರಿಕ ಅಂತ ಬಳಸಿದ್ರಿ ಬಂದು ಉತ್ತರ ಕೊಡು ಅಂತಂದಾಗ ನಾನು ಖಂಡಿತ ಉತ್ತರ ಕೊಡ್ತೀನಿ. ಅದಕ್ಕೆ ಸಂಬಂಧಪಟ್ಟ ನನ್ನ ಏನ್ ದಾಖಲೆಗಳಿದೆ ಅದನ್ನ ಸಬ್ಮಿಟ್ ಮಾಡ್ತೀನಿ. ಮುಗಿತದು. ಈಗ 6ನೇ ಪಾಯಿಂಟ್ ಅಲ್ಲಿ ಸಿಕ್ತು ಅಂತ ಚಿನ್ನಯ್ಯನೇ ಒಪ್ಕೊಂಡವನೆ ಅಂತ ನೀವು ಹೇಳಿದ್ರಿ. ಹೌದು. ಅದು ಸೀದಾ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗುತ್ತೆ ಈಗ ಸಿಕ್ಕಿದ ತಕ್ಷಣ. ಅದು ಖಂಡಿತ ಹೆಂಗಾಯ್ತು ಈಗ? ಅಂದ್ರೆ 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿದ್ದು ಅಪಪ್ರಚಾರನೇ. ಅಪಪ್ರಚಾರನೇ. ಹೆಂಗ್ ಅಪಪ್ರಚಾರ ಆಗುತ್ತೆ ಅಂತ ಹೇಳ ಹೆಂಗ್ ಅಪಪ್ರಚಾರ ಆಗುತ್ತೆ ಅಂತಂದ್ರೆ, ಅವನು ಬಂದು ಕಂಪ್ಲೇಂಟ್ ಕೊಟ್ಟಿರೋದೇ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ತರ ರೇಪ್ ಅಂಡ್ ಮರ್ಡರ್ ಮಾಡಿ ಬಿಸಾಕಿದ ಸ್ಥಿತಿಯಲ್ಲಿ ಇರುವಂತಹ ಶವಗಳನ್ನ ಅನಧಿಕೃತವಾಗಿ ಪೊಲೀಸರು ಇಲ್ದಲೇ, ಪಂಚಾಯತಿಯವರು ಇಲ್ದಲೇ ಹೂಳು ಅಂತ ಹೇಳ್ತಾ ಇದ್ರು. ಅದನ್ನ ನಾನು ಮಾಡ್ತಾ ಇದ್ದೆ ಅಂತಾನೆ ಬ್ರದರ್ ಕಂಪ್ಲೇಂಟ್ ಕೊಟ್ಟಿರೋದು. ದೇವಸ್ಥಾನದ ಮೇಲೆ ಬ್ರದರ್ ಕಂಪ್ಲೇಂಟ್ ಕೊಟ್ಟಿರೋದು. ಒಂದು ಪ್ರಶ್ನೆ ಕೇಳ್ತೀನಿ, ಧರ್ಮಸ್ಥಳದಲ್ಲಿ 106
ಅಂತ ಒಬ್ಬ ಪ್ರತ್ಯಕ್ಷ ಆಗ್ತಾನೆ, ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, SIT ರಚನೆ ಆಗುತ್ತೆ, ಇಲ್ಲಿ ತನಕ ಬಂದಿದ್ದೈತೆ. ಹೌದು. ಅಲ್ಲಿ ಆಗಿದೆಯೋ ಬಿಟ್ಟಿದೆಯೋ ನಿಮ್ಗೆ ಗೊತ್ತಾ? ನಂಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಮತ್ ಕಾಯೋಣ ಬಿಡಿ. ಅದೇ ನಾನು ಅದನ್ನೇ ಬ್ರದರ್ ಹೇಳ್ತಿರೋದು, ಕಾಯಣ ಅಂತ. ದೇವಸ್ಥಾನ ವಿರುದ್ಧ ಅಪಪ್ರಚಾರ ಅಂತ ನೀವೇ ಎಸ್ ಬ್ರದರ್, ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಲ್ಲ, ಅದನ್ನೇ ದೇವಸ್ಥಾನದ ವಿರುದ್ಧ ಆರೋಪ ಮಾಡಿರ್ಬೋದು. ಅವ್ನು ಆರೋಪ ಮಾಡಿದ ತಕ್ಷಣ ಕನ್ಫರ್ಮ್ ಆಗಿ ಇವ್ರೆ ಅಂತ ಹೇಳಕ್ಕಾಗಲ್ಲ. ಅದನ್ನ ಹೊರತುಪಡಿಸಿ ಹೊರಗಡೆ ಅದನ್ನೇ ಬ್ರದರ್ ನಾನು ಹೇಳ್ತಿರೋದು. ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಆಗುತ್ತೆ ಅಂತ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಆತ ಕಂಪ್ಲೇಂಟ್ ಕೊಟ್ಟಿರೋದೇ ದೇವಸ್ಥಾನದ ಮೇಲೆ. ಅಪಪ್ರಚಾರ ಮಾಡ್ತಿರೋದು ಯಾರು? ದೇವಸ್ಥಾನದ ಮೇಲೆ. ಅದನ್ನೇ ನಾನು ಹೇಳ್ತಿರೋದು. ನೀವು ಇವಾಗ 5ನೇ ಪಾಯಿಂಟ್ ನಲ್ಲಿ ಒಂದ್ ನಿಮಿಷ ವರದಿ ಮಾಡಿದಂತವ್ರು ಇಂತ ಸಿಕ್ಕಿದೆ ಗೊತ್ತು, ಇವರೇ ಮಾಡೋರೆ, ಇವರೇ ತಪ್ಪು ಅಂತ ಯಾರು ಹೇಳೋರ? ವರದಿ ಮಾಡಿರೋರು ವರದಿ ಮಾಡಿದಂತವ್ರು ಇವತ್ತು ಮೂಳೆ ಸಿಕ್ಕಿದೆ ನೋಡಿ, ಮೂಳೆ ಸಿಕ್ತು, ಇವರೇ ಮಾಡಿರೋದು ಅಂತ ಯಾರು ಕನ್ಫರ್ಮ್ ಆಗಿ ಹೇಳೋರ? ಇಲ್ಲ, ಇವರೇ ಮಾಡಿರೋದು ಅಂತ ನೀವು ಹೇಳಿಲ್ಲ ಕನ್ಫರ್ಮ್ ಆಗಿ. ಮತ್ತೆ ಹೆಂಗ್ ನೀವು ನಿಮಗೆ ಅದನ್ನೇ ಬ್ರದರ್ ನಾನು ಹೇಳ್ತಿರೋದು. ನಾನೇ ಅನ್ಕೋತಿರೋದಲ್ಲ ಬ್ರದರ್. ನನಗೆ ಅಲ್ಲ, ಒಂದ್ ನಿಮಿಷ ಇಲ್ಲ, ನಾನು ಊಹೆ ಅಲ್ಲ ಬ್ರದರ್. ಈಗ ನೀವು ಪ್ರಶ್ನೆ ಕೇಳಿದ್ರಲ್ಲ, ಈಗ ನನಗೆ ಮಾತಾಡಕ್ ಬಿಡಿ. ಈಗ ಅಲ್ಲಲ್ಲ, ಈಗ ನೀವು ಪ್ರಶ್ನೆ, ಈಗ ಹಿಂದಿನ ಪ್ರಶ್ನೆ ಕೇಳಿದ್ರಲ್ಲ, ಅದು ಅಲ್ಲಲ್ಲ. ಈ ಬ್ರದರ್ ಈ ಹಿಂದೆ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ. ನಾನು ಎಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಅದು ಹೆಂಗ್ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗುತ್ತೆ ಅಂತ ನೀವು ಕೇಳಿದ್ರಿ. ಹೆಂಗ್ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗುತ್ತೆ ಅಂತಂದ್ರೆ, ಅವ್ನು ಕಂಪ್ಲೇಂಟ್ ಕೊಟ್ಟಿರೋದು ಧರ್ಮಸ್ಥಳ ದೇವಸ್ಥಾನದ ಮೇಲೇನೆ ಸ್ವಾಮಿ. ಅವ್ನು ಕೊಟ್ಟಿದ ತಕ್ಷಣನೇ ಪೊಲೀಸರು ಹೌದು ಒಂದು ಕನ್ಫರ್ಮ್ ಇವ್ರು ಹೇಳ್ತಿರೋದು ಅಂತ ಯಾರು ಹೋಗಿ ಇದುವರೆಗೂ ವಿಚಾರಣೆ ಮಾಡಿಲ್ಲ. ಆದ್ರೆ ನೀವು 5ನೇ ಪಾಯಿಂಟ್ ನಲ್ಲಿ ಆಂತರಿಕ ಅದೇ ಮಾಡಿಲ್ಲ. ಆದ್ರೆ ನೀವು ಒಂದ್ ನಿಮಿಷ ನಾವ್ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದ ತಕ್ಷಣನೇ ಈಗ ಹಲವು ಬಾರಿ ಪೊಲೀಸ್ ಸ್ಟೇಷನ್ ಏನಾಗುತ್ತೆ ಗೊತ್ತೈತಾರೆ, ಕಂಪ್ಲೇಂಟ್ ಕೊಟ್ಟಾಗ ಕರ್ಸ್ತಾರೆ ಗೊತ್ತಾ ನಿಮ್ಗೆ ಇರೋರ್ನ, ಏನ್ರೆ ನಿಮ್ ಬಗ್ಗೆ ತರ ಬಂದೈತೆ ಅಂತ. ಇದುವರೆಗೆ ಯಾರು ಕರ್ಸಿದಾರ ಅದರಲ್ಲಿ? ಇಲ್ಲ. ಅವರೇ ಕರ್ಸಿಲ್ಲ ಅಂತಂದ್ರೆ ಪೊಲೀಸರಿಗೂ ಕನ್ಫರ್ಮ್ ಆಗಿರುತ್ತೆ ಇದು ಸಂಬಂಧಪಟ್ಟ ಷಡ್ಯಂತ್ರ ಇದೆಯೋ ಬೇರೆ ಇದೆಯೋ ತನಿಖೆ ಮಾಡ್ಬಿಟ್ಟು ವರದಿ ಕೊಡೋಣ ಅಂತ ಇರ್ತಾರೆ. ಅದೇ ಬ್ರದರ್. ಇಲ್ಲ, ಅಪಪ್ರಚಾರ ಆಗ್ತಿದೆ. ಎಗೇನ್ ನಾನು ಹೇಳ್ತಾ ಇದ್ದೀನಿ ಕೇಳಿ. ಅಲ್ಲಿ ಮೂಳೆ ಸಿಕ್ತು ಅಂದಿದ ತಕ್ಷಣ ಅಪಪ್ರಚಾರ ಆಗುತ್ತೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅವನು ಕಂಪ್ಲೇಂಟ್ ಕೊಟ್ಟಿರೋದು ದೇವಸ್ಥಾನದವ್ರ ಮೇಲೇನೆ. ದೇವಸ್ಥಾನದ ಮೇಲೆ ಕೊಟ್ಟಿದ್ದಾನ ಅವನು? ದೇವಸ್ಥಾನದ ಆಡಳಿತ ಮಂಡಳಿ ಅಂತಾನೆ ಕೊಟ್ಟಿರೋದು. ನನ್ನ ಪ್ರಶ್ನೆ ಉತ್ತರ ಕೊಡಿ. ದೇವಸ್ಥಾನದ ಮೇಲೆ ಕೊಟ್ಟಿದ್ದಾನ? ದೇವಸ್ಥಾನದ ಆಡಳಿತ ಮಂಡಳಿ? ಅದನ್ನೇ ಹೇಳ್ತಿರೋದು, ದೇವಸ್ಥಾನದ ಆಡಳಿತ ಮಂಡಳಿ ಅಂತಾನೆ ಕೊಟ್ಟಿರೋದು. ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿರೋ ದೇವರಾಜ ದೇವಸ್ಥಾನದ ಆಡಳಿತ, ದೇವಸ್ಥಾನದಲ್ಲಿ ದೇವರು ಇದ್ದಾನೆ, ಅದ್ರ ಜೊತೆಗೆ ಆಡಳಿತ ಮಂಡಳಿನೂ ಇದೆ. ನನ್ನ ಪ್ರಶ್ನೆ ಉತ್ತರ ಕೊಡಿ. ದೇವಸ್ಥಾನದಲ್ಲಿ ದೇವರಿದ್ದಾನೆ, ಆಡಳಿತ ಮಂಡಳಿನೂ ಇದೆ. ಆಡಳಿತ ಮಂಡಳಿಯಲ್ಲೂ ದೇವರಿದ್ದಾರಾ ನಿಮ್ಮ ಪ್ರಕಾರ? ದೇವ್ರು ಇರೋದಕ್ಕೆ ಆಡಳಿತ ಮಂಡಳಿ ಇರೋದಲ್ವ ಬ್ರದರ್? ನನ್ನ ಪ್ರಶ್ನೆ ಕರೆಕ್ಟ್ ಉತ್ತರ ಕೊಡಿ. ಈಗ ದೇವಸ್ಥಾನದಲ್ಲಿ ಭಗವಂತ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ, ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಅದನ್ನ ದೇವರು ಅಂತ ಒಪ್ಕೊಳ್ತೀವಿ. ಹೌದು. ಆಡಳಿತ ಮಂಡಳಿಯಲ್ಲೂ ದೇವರಿದ್ದಾರಾ? ದೇವ್ರು ಇರೋದಕ್ಕೇನೆ, ಅದನ್ನ ನೋಡ್ಕೊಳ್ಳೋದಕ್ಕಂತಾನೆ ಆಗಿರೋದು ಆಡಳಿತ ಮಂಡಳಿ. ನನ್ನ ಪ್ರಶ್ನೆ, ಅಲ್ಲಿ ಮನುಷ್ಯರಿದ್ದಾರಾ ದೇವರಿದ್ದಾರಾ? ಮನುಷ್ಯರು ಇದ್ದಾರೆ, ದೇವರು ಇದ್ದಾರೆ. ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಅದೇ ಬ್ರದರ್, ನಿಮ್ ಪ್ರಶ್ನೆ ನಾನು ಹೇಳ್ತಿದ್ದೀನಿ ಕೇಳಿ. ಧರ್ಮಸ್ಥಳ ಎನ್ನುವಂತಹ ಸ್ಥಳದಲ್ಲಿ ದೇವರಿದ್ದಾನೆ. ಹೌದು. ಆಡಳಿತ ಮಂಡಳಿಯಲ್ಲಿ ದೇವರಿದ್ದಾನಾ? ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ರಚನೆ ಆಗೋದಕ್ಕೆ ಆ ಧರ್ಮಸ್ಥಳದಲ್ಲ ದೇವ್ರು ಇರೋದೇ ಕಾರಣ. ಆ ದೇವರಿಂದಾನೇ ಆಡಳಿತ ಮಂಡಳಿ ರಚನೆ ಆಗಿರೋದು. ಆಡಳಿತ ಮಂಡಳಿಯಲ್ಲೂ ಕೂಡ ಜನ ಇದ್ದಾರೆ, ಅದನ್ನ ಸದಸ್ಯರು ಅಂತ ಹೇಳ್ತೀವಿ, ಅದು ಸಂಬಂಧಪಟ್ಟ ನೋಡ್ಕೊಳ್ಳುವಂತ ಇರ್ತೀವಿ, ಆಡಳಿತ ಮಂಡಳಿ ಅಂತ ಹೇಳ್ತೀವಿ ಅವ್ರನ್ನ. ಹೌದು. ನೀವು ದೇವ್ರು ಅಂತ ಡಿಸೈಡ್ ಮಾಡ್ತೀರಾ? ಹೌದು. ದೇವ್ರು ಅಂತ ಡಿಸೈಡ್ ಮಾಡ್ತೀರಾ ಆಡಳಿತ ಮಂಡಳಿಯಲ್ಲಿ? ಆಡಳಿತ ಮಂಡಳಿಯಲ್ಲಿ ಇರೋ ಮನುಷ್ಯರನ್ನ ದೇವ್ರು ಅಂತ ದೇವರಲ್ಲ. ಆಡಳಿತ ಮಂಡಳಿಯವರನ್ನ ನೀವು ದೇವ್ರು ಅಂತ ಡಿಸೈಡ್ ಮಾಡೋದು ದೇವರ ವಿರುದ್ಧವೇ ಹೋಗಿದ್ದಾರೆ ಅಂತ ನಾನೇ ಒಪ್ಪಿದ್ದೀನಿ. ಇಲ್ಲ, ಅದನ್ನ ನಾನು ಹೇಳ್ತಿರೋದು. ಆಡಳಿತ ಮಂಡಳಿಯಲ್ಲಿ ಮನುಷ್ಯರಿಲ್ಲ, ದೇವರಿದ್ದಾನೆ ಅಂತ ನಾನು ಹೇಳಿಲ್ಲ. ಎಸ್. ಧರ್ಮಸ್ಥಳದ ಮಂಜುನಾಥನ ವಿರುದ್ಧ ಯಾರಾದ್ರೂ ಕಂಪ್ಲೇಂಟ್ ಕೊಡ್ತಾರಾ? ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ಆಡಳಿತ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಸ್ ಅಲ್ಲಿಗೆ ಬರ್ತಾ ಇದ್ದೀನಿ. ಮಂಜುನಾಥನ ವಿರುದ್ಧ ಅಲ್ಲಾದ್ರೆ? ಹೌದು. ಅಲ್ಲ. ಅಣ್ಣಪ್ಪ ಸ್ವಾಮಿ ವಿರುದ್ಧ ಅಲ್ಲಾದ್ರೆ? ಅಲ್ಲ. ಆಡಳಿತ ಮಂಡಳಿ ಇರ್ತಕ್ಕಂಥ ಜನರ ವಿರುದ್ಧ ಅಂತ ಕಂಪ್ಲೇಂಟ್ ಆಗಿರೋದು. ದೇವಸ್ಥಾನದ ಆಡಳಿತ ಮಂಡಳಿಯ ವಿರುದ್ಧ. ಎಸ್. ಆಡಳಿತ ಮಂಡಳಿಯಲ್ಲಿ ಇರೋರು ಯಾರು? ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯರೇ. ಹೌದು. ಅದಕ್ಕೆ ಸಂಬಂಧಪಟ್ಟಾಗ ಈಗ ಒಂದು ತನಿಖಾ ಸಂಸ್ಥೆ ನಡೀತೈತೆ. ಹೌದು. ಈಗ ಮನುಷ್ಯ ಅಂತಂದ್ರೆ ತಪ್ಪು ಮಾಡುವಂತದ್ದು ಸಹಜ. ಹೌದು. ನೀವ್ ಯಾರನ್ನಾದ್ರೂ ಜಡ್ಜ್ಮೆಂಟ್ ಬರ್ತೀರಾ, ಇಂತ ಮನುಷ್ಯ ತಪ್ಪೇ ಮಾಡಿಲ್ಲ ಅಂತ ನೀವು ಜಸ್ಟಿಫೈ ಕೊಡ್ತೀರಾ? ಇಲ್ಲ ಅಲ್ವಾ? ಇಲ್ಲ. ಈಗ ಮನುಷ್ಯ ಅಂತ ಮೇಲೆ ತಪ್ಪು ಮಾಡಿರೋಂತ ಸಹಜ ಅಂತ ಬಂದಾಗ ಜನ ಏನ್ ಮಾಡ್ತಾರೆ, ತಪ್ಪಾಗಿದ್ರು ಆಗಿರಬಹುದು, ಆಗಿಲ್ದೇ ಇರ್ಬೋದು, ತನಿಖೆ ನಡಲಿ, ವಿಚಾರಣೆ ಬರ್ಲಿ, ಸತ್ಯಾಸತ್ಯತೆ ಆಚೆ ಬಂದ್ಮೇಲೆ ಅವ್ನು ಮಾಡಿರ್ತಕ್ಕಂಥ ಆರೋಪ ಸುಳ್ಳು ಅಂತ ಐತಂದ್ರೆ ಕಳಂಕ ತೊಳೆದು ಹೋಗುತ್ತದೆ, ಅವನಿಗೆ ಶಿಕ್ಷೆಯೂ ಆಗುತ್ತದೆ. ಕೋರ್ಟ್ ಕೂಡ ಹೇಳಿದೆ ಅವನಿಗೆ ಶಿಕ್ಷೆ ಆಗುತ್ತೆ ಕಣಪ್ಪ, ನೀನು ಸುಳ್ಳು ಹೇಳ್ತದೆ ಅಂತಂದ್ರೆ ಅವನು ಕೂಡ ಜಡ್ಜ್ ಹೇಳಿರ್ತಾರೆ ಅವನಿಗೆ. ಹೌದು. ವೈಟ್ ಮಾಡಿ ನೋಡೋಣ ಅಂತ ಅನ್ಕೊಂಡಿರ್ತಾರಲ್ಲ. ಹೌದು. ಸಂಬಂಧಪಟ್ಟ ಸುದ್ದಿನೂ ಕೂಡ ಮಾಡ್ತಾ ಇರ್ತಾರೆ. ಹೌದು. ನೀವು ಏಕಾಏಕಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತೈತೆ ಅಂತ ಹೆಂಗ್ ಜಸ್ಟಿಫೈ ಬರ್ತೀರಿ, ಹೆಂಗೆ ಡಿಸೈಡ್ ಮಾಡ್ತೀರಿ ನೀವು? ಈಗ ಮತ್ತೆ ಎಗೇನ್ ಎತ್ತೋದಕ್ಕೂ ಮೊದಲೇ ಕೇಳ್ತಾ ಇದೀನಿ, ಧರ್ಮಸ್ಥಳದ ವಿರುದ್ಧ ಅಂತ ಯಾರು ಹೇಳಿದ್ರು, ಎಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು? ನಾನು ಹೇಳ ಎಗೇನ್ ನಾನು ಹೇಳ್ತಾ ಇದ್ದೀನಿ,
FIR ಅಲ್ಲಿ ಅವನು ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಆ ಕಂಪ್ಲೇಂಟ್ ಕೊಟ್ಟಿರೋದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ನಮಗೆ ಹೇಳ್ತಾ ಇದ್ರು ರೇಪ್ ಅಂಡ್ ಮರ್ಡರ್. ನೋಡಿ 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 ಮತ್ತೆ ಮತ್ತೆ ಇಂಟರಪ್ಟ್ ಮಾಡ್ತೀರಾ. ಇಲ್ಲ 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 ಏನ್ ಗೊತ್ತಾ, ಒಂದು ಪ್ರಶ್ನೆ ಕೇಳಿದ್ಮೇಲೆ ಅದಕ್ಕೆ ಒಂದು ಪ್ರಶ್ನೆ ಕೇಳಿದ್ಮೇಲೆ ಕೆಲಸ ಮಾಡ್ತಿದ್ದೇನೆ ಅಂತ ಕೊಟ್ಟಿದ್ದಾನ. ಅಲ್ಲಲ್ಲ ಒಂದು ಪ್ರಶ್ನೆ ಕೇಳಿದ್ಮೇಲೆ ಅದಕ್ಕೆ ಉತ್ತರ ನೋಡಿ, ನಿಮ್ಮ ಬಿಗ್ ಸಮಸ್ಯೆ ನಾ ಆರಂಭದಿಂದ ಹೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಕೇಳ್ತೀರಾ, ಉತ್ತರ ಕೊಡಕ್ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ, ಬಿಗ್ ಸಮಸ್ಯೆ ನಂದಲ್ಲ. ಅಲ್ಲಲ್ಲ ನೋಡಿ ನೋಡಿ ಪ್ರಶ್ನೆ ಕೇಳಿದ್ರಿ ನಿಮಗೆ ಉತ್ತರ ಬೇಡ. ನಾಳೆ ದಿನ ಮಂಜು ಗೌಡ ಪ್ರಶ್ನೆ ಕೇಳಿದ್ರಿ ನಿಮಗೆ ಉತ್ತರ ಬೇಡ. ನಾಳೆ ದಿನ ಆ ಜಾಗದಲ್ಲಿ ಮಂಜು ಗೌಡ ಇದ್ದಾರೆ ಅನ್ನೋ ಕಾರಣಕ್ಕೆ, ಅಥವಾ ಮಂಜು ಗೌಡ ಯಾವ್ದೋ ದೊಡ್ಡದಾಗಿ ಏನೋ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮಂಜು ಗೌಡ ಅವರನ್ನ ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ತಪ್ಪಾಗುತ್ತೆ. ಮಂಜು ಗೌಡನ್ ಪ್ರಶ್ನೆ ನೋಡಿ, ಇಲ್ಲಿ ನೋಡಿ ಪ್ರಶ್ನೆ ಇದು ಹೆಂಗಿದೆ ಅಂದ್ರೆ, ತಮಾಷೆ ಹೆಂಗಿದೆ ಅಂತಂದ್ರೆ, ಪ್ರಶ್ನೆ ನೀವೇ ಕೇಳಿ ನನಗೆ ಉತ್ತರ ಕೊಡಕ್ ಬಿಡದೆ ನೀವೇ ಉತ್ತರನೂ ಹೇಳ್ತಾ ಇದೀರಾ. ಮತ್ತೆ ಸಾಕಲ್ವ ನಿಮ್ಗೆ ಉತ್ತರ? ಅಲ್ಲ ನೀವೇ ಪ್ರಶ್ನೆ ಕೇಳಿ ನೀವೇ ಉತ್ತರ ಕೊಡಂಗಿದ್ರೆ ನನ್ನ ಹತ್ರ ಯಾಕೆ ಪ್ರಶ್ನೆ ಕೇಳಿದ್ರಿ? ಈಗ ಆಯ್ತು, ಉತ್ತರ ಕೊಡಿ ಬ್ರದರ್. ಆಯ್ತು, ಅಲ್ಲ ಅದನ್ನೇ ಉತ್ತರ ಕೊಡಕ್ ಬಂದ್ರೆ ನೀವು ಬಿಡ್ತಾನೆ ಇಲ್ವಲ್ಲ ಬ್ರದರ್. ಈಗ ಒಂದ್ ಕೆಲಸ ಮಾಡೋಣ, ತುಂಬಾ ಚೆನ್ನಾಗಿದೆ ಟಾಪಿಕ್. ಅಲ್ಲ ತುಂಬಾ ಚೆನ್ನಾಗಿಲ್ಲ, ನಾ ಇಲ್ಲೇ ಮಾತಾಡ್ಬಿಡೋಣ. ನಾ ಹೇಳ್ತಿದ್ದೀನಿ, ನಾ ಉತ್ತರ ಕೊಡ್ತೀನಿ, ಉತ್ತರ ತಗೊಳ್ಳಿ. ಅಲ್ಲ ದಯವಿಟ್ಟು ಕಾಲ್ ಕಟ್ ಮಾಡ್ಬಿಡಿ ಪ್ಲೀಸ್, ಉತ್ತರ ತಗೊಳ್ಳಿ. ಒಂದು ನಿಮಿಷ ಕೇಳ್ಕೊಳ್ಳಿ, ನಾನ್ ಕಾಲ್ ಕಟ್ ಮಾಡಲ್ಲ. ನಾನು ಹೇಳಿದ್ ನಿಮ್ಗೆ ಒಂದ್ ಸಲಹೆ, ಫೋನ್ ಅಲ್ಲಿ ಮಾತಾಡೋದಕ್ಕಿಂತ ನಾವಿಬ್ರು ಕಮ್ಯುನಿಕೇಟ್ ಮಾಡ್ಕೊಂತ ಇಬ್ರು ಅರ್ಥ ಮಾಡ್ಕೊಳ್ತೀವಿ. ಯಾವ್ದಾದ್ರು ಒಂದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ಜನರಿಗೂ ಕೂಡ ಮಾಹಿತಿ ತಿಳಿಬಹುದು, ಯಾರು ತಪ್ಪು ಮಾಡ್ತಿದ್ದಾರೆ ಯಾರು ಸರಿ ಅನ್ನೋದು ಜನರಿಗೂ ಕೂಡ ಅರಿವಾಗಬಹುದು ಅಂತ ನನ್ನ ಉದ್ದೇಶ. ಯಾವ್ದಾದ್ರು ಅರೇಂಜ್ ಮಾಡಕ್ ಆಗುತ್ತಾ? ಅಲ್ಲ ನೋಡೋಣ, ನಾನು ಈ ಒಂದು ಪ್ರಯತ್ನ ನಾನು ಮಾಡ್ತೀನಿ, ಬಟ್ ಇವಾಗ ಉತ್ತರ ಕೊಟ್ಬಿಡ್ತೀನಿ ಕೇಳಿ, ಓಕೆನಾ? ಎಗೇನ್ ನಾನು ಹೇಳ್ತಾ ಇದ್ದೀನಿ, ಈ ಕಂಪ್ಲೇಂಟ್ ಕಂಪ್ಲೀಟ್ ಬುರುಡೆ, ಕಂಪ್ಲೀಟ್ ಚಿನ್ನಯ್ಯ, ಕಂಪ್ಲೀಟ್ SIT ರಚನೆ ಆಗಿರೋದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರು ನನಗೆ ಹೇಳಿದ್ರು. ಆ ಬಾಡಿಗಳು ರೇಪ್ ಆದ ಸ್ಥಿತಿಯಲ್ಲಿ ಸಿಕ್ಕಿರ್ತಾ ಇತ್ತು, ಮರ್ಡರ್ ಆದ ಸ್ಥಿತಿಯಲ್ಲಿ ಸಿಕ್ಕಿರ್ತಾ ಇತ್ತು, ಚಿಕ್ಕ ಮಗುವಿನ ಮೃತದೇಹ ಕೂಡ ನನಗೆ ಸಿಕ್ಕಿತ್ತು ಅಂತ. ಇದನ್ನೆಲ್ಲ ನನಗೆ ಮಾಡೋದಕ್ಕೆ ಹೇಳಿರೋದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಅಂತಾನೆ ಅವ್ನು ಕಂಪ್ಲೇಂಟ್ ಕೊಟ್ಟಿರೋದು, ಓಕೆನಾ? ಅವ್ನು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅಲ್ಲೇನಾದರೂ ಅವ್ನು ಹೇಳ್ದಂಗೆ ಅವ್ನು ನಿಜಾನೇ ಹೇಳ್ತಿದ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ಅವ್ನು ನಿಜಾನೇ ಹೇಳ್ತಿದ್ರೆ ತನಿಖೆಯಿಂದ ಹೊರಗಡೆ ಎಲ್ಲ ಬಂದಾದ್ಮೇಲೆ ಆ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಶಿಕ್ಷೆ ಆಗಲಿ. ನಾವು ಅಲ್ಲಿವರೆಗೂ ಕಾಯಲೇಬೇಕು. ಆದರೆ ಅದಕ್ಕಿಂತ ಮುಂಚೆ, SIT ಹೇಳೋದಕ್ಕಿಂತ ಮುಂಚೆ, SIT ಕ್ಲಾರಿಫೈ ಮಾಡೋದಕ್ಕಿಂತ ಮುಂಚೆ ನೀವು 5ನೇ ಪಾಯಿಂಟ್ನಲ್ಲಿ 4 ಅಸ್ಥಿಪಂಜರಗಳು ಸಿಕ್ತು ಅಂತಂದ್ರೆ, ನೋಡ್ದಾ ಧರ್ಮಸ್ಥಳ ದೇವಸ್ಥಾನ ಆಡಳಿತ ಮಂಡಳಿಯವರು ಏನೆಲ್ಲ ಎಂತ ಹಲ್ಕ ಕೆಲಸ ಮಾಡಿದ್ದಾರೆ, 4 ಸಿಕ್ಬಿಡ್ತಂತೆ ಇವತ್ತು 5ನೇ ಪಾಯಿಂಟ್ ಅಲ್ಲಿ ಅಂತ. ಜನ ತಪ್ಪು ತಿಳ್ಕೊಂತಾರ ತಿಳ್ಕೊಳ್ಳಲ್ವಾ ಹೇಳಿ? ನಿಜ ನಿಜ ನೀವು ಹೇಳ್ತಾರೆ, ನಿಜ ಒಪ್ಕೊಳ್ತೀನಿ. ಆಯ್ತು, ಈಗ ಅದೇ ಉತ್ತರ ಬರ್ತೀನಿ. ಈಗ ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಮೊನ್ನೆ ನೋಡಿದ್ರ ನೀವು? ಏನು ಅಲ್ಲ, ನೀವು ಸುದ್ದಿ ಗಮನಿಸ್ತಾ ಇರ್ತೀರಾ? ಅಲ್ಲ ಹೇಳಿ, ಸಿಕ್ತು ಅಂತ ಪ್ರಚಾರ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ. ಹೇಳಿ. ಅಲ್ಲ, ನಿನ್ನೆ ಮೊನ್ನೆ ನೋಡಿಲ್ವಾ ನೀವು? ಅಲ್ಲ ಬ್ರದರ್, ನೀವ್ ಹೇಳಿ, ನೀವ್ ಹೇಳಿ ಪ್ರಶ್ನೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ನಾನು ಹೇಳ್ತೀನಿ, ಖಂಡಿತ ಹೇಳೋದಕ್ಕೆ ಬಂದಿರೋದು ನಿಮ್ಗೆ. ನಾನು ಕೇಳ್ತಾ ಇರೋದು ರಿಪಬ್ಲಿಕ್ ಕನ್ನಡದಲ್ಲಿ ಮೊನ್ನೆ ಸುದ್ದಿ ನೋಡಿದ್ರೆ. ಹಲೋ, ಒಂದ್ ನಿಮಿಷ ಬಂದೆ ಒಂದ್ ನಿಮಿಷ. ಹೇಳಿ. ಮೊನ್ನೆ 3 ದಿನದ ಹಿಂದೆ ಆರ್ ಕನ್ನಡದಲ್ಲಿ ಪ್ರಸಾರ ಆಗಿರ್ತಕ್ಕಂಥ ನ್ಯೂಸ್ ನ ನೋಡಿದ್ದೀರಾ? ಮನೆ ಬುರುಡ ಸಹಿತ 5ಕ್ಕೂ ಹೆಚ್ಚು ಅಸ್ಥಿಪಂಜರ ಪತ್ತೆ ಅಂತ ಹಾಕಿದ್ದಾರಲ್ಲ, ಈಗ ಅದು ಡೈರೆಕ್ಟ್ ಆಗಿ ಹಂಗೆ ಅನ್ಕೋಬಿಡ್ತಾರೆ ಜನ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಲ್ಲ ಬ್ರದರ್, ಸತ್ಯವಾಗ್ಲೂ ಅನ್ಕೋತಾರೆ. ಮತ್ತೆ ರಿಪಬ್ಲಿಕ್ ಕನ್ನಡದವ್ರು ಹೆಂಗ್ ಸಿಕ್ತು ಸೋರ್ಸ್ ಆಗಾರೆ, ಯಾಕೆ ಮಾಡಿದ್ರು? ನಾ ಅದನ್ನೇ ಬ್ರದರ್ ಹೇಳ್ತಿರೋದು. ಈಗ ಬ್ರದರ್, ನಾನು ಆ ಚಾನಲ್ಗೆ ಹೋಗಿ ಬಂದ ಮೇಲೆ ಪ್ರಸಾರ ಆಗಿರೋದ ಅಥವಾ ಬರಕ್ಕಿಂತ ಮುಂಚೆ ಪ್ರಸಾರ ಆಗಿರೋದ? ನೀವು ಹೋದ್ಮೇಲೆ ಪ್ರಸಾರ ಆಯ್ತಾ, ಹೋಗಿ ಬಂದ್ಮೇಲೆ ಪ್ರಸಾರ ಆಯ್ತಾ? ನೀವು ಅದೇ ನೋಡಿಲ್ವ ಇದುವರೆಗೂ? ಬ್ರದರ್, ನಾನು ಹೇಳ್ತಿರೋದು, ನಾನು ರಿಪಬ್ಲಿಕ್ ಕನ್ನಡಕ್ಕೆ ಹೋಗಿ ಬಂದಲ್ಲ, ಹೋಗಿ ಬಂದ್ಮೇಲೆ ಪ್ರಸಾರ ಆಗಿದ್ದ, ನಾನು ಹೋಗಕ್ಕಿಂತ ಮುಂಚೆ ಪ್ರಸಾರ ಆಗಿದ್ದ, ಅದನ್ನ ಹೇಳ್ಬಿಡಿ. ನಾನು ರಿಪಬ್ಲಿಕ್ ಕನ್ನಡಕ್ಕೆ ಹೋಗಿ ಬಂದು ಎಷ್ಟು ದಿನ ಆಯ್ತು? ನಾನು ಆಲ್ಮೋಸ್ಟ್ 3 ದಿನದ ಕೆಳಗಡೆ ಎಲ್ಲ ಹೋಗಿರೋದು. ಆಲ್ಮೋಸ್ಟ್ 1 ವಾರ ಆಗ್ತಾ ಬಂತು ಹೋಗಿ ನಾನು. 1 ವಾರ ಆಯ್ತಾ? 3 ದಿನದಿಂದ ಸುದ್ದಿ ಆಗೈತೆ ರಿಪಬ್ಲಿಕ್ ಕನ್ನಡದಲ್ಲಿ. ಒಂದೇ ಜಾಗದಲ್ಲಿ ಈ ರೀತಿ ಸಿಕ್ಕಿದೆ ಅಂತ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ಇದುವರೆಗೂ? ಈಗ ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ರು, ಅವರು ನಿಮ್ಮ ತರನೇ ಉತ್ತರ ಕೊಡ್ತಾರೆ ಮೋಸ್ಟ್ಲಿ. ನನ್ನ ಆಂತರಿಕ ಮೂಲಗಳ ಮಾಹಿತಿಯ ಪ್ರಕಾರ ಬಂತು, SIT ಕಂಪ್ಲೇಂಟ್ ಕೊಡಿ, ನಾನು SIT ಅವ್ರ ಹತ್ರ ಹೇಳ್ತೀನಿ ಅಂತ. ನೀವು ಚಂದನ್ ಗೌಡನ ಒಬ್ಬನೇ ಯಾಕೆ ಪ್ರಶ್ನೆ ಮಾಡ್ತಾ ಇದೀರಿ? ಚಂದನ್ ಗೌಡ ಒಬ್ಬನೇ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಇವತ್ತವರೆಗೂ ಸಾಕ್ಷಿ ಇಟ್ಕೊಳ್ಳೋದಲ್ಲೇ ಮಾತೇ ಆಡಲ್ಲ ಅಂತ ಸುಮಂತ್ ಗೌಡ ವಿಚಾರದಲ್ಲಿ ನಂಗೆ ಪ್ರಶ್ನೆ ಮಾಡಿದ್ರಲ್ಲ, ಸೊ ಇದಕ್ಕೆ ಸಾಕ್ಷಿ ಎಲ್ಲಿದೆ ಅಂತ ನಾನು ಚಂದನ್ ಗೌಡ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನ್ ಬೇಕು ಅಲ್ಲ, ಅದ್ರ ಇಲ್ಲ ಹಂಗ್ ಕೇಳ್ತಿಲ್ಲ ನಾನು. ನಾನು ಕೇಳ್ತಿರೋದು ಅದಕ್ಕಲ್ಲ, ಅದನ್ನ ಅಲ್ಲ ಇವಾಗ. ಅದನ್ನ ಇವತ್ತು ಹೇಳ್ತಿರೋದು ನೀವು, ನಂಗೆ ನೆನ್ನೆವರೆಗೂ ಹೇಳಿಲ್ಲ ನೀವು. ಈಗ ಇವತ್ತು ಫೋನಲ್ಲಿ ಹೇಳ್ತಿರೋದು. ಇವತ್ತರೆಗೂ ಯಾವ ವಿಡಿಯೋದಲ್ಲೂ ನೀವು ಆಂತರಿಕ ಮಾಹಿತಿ ಹೆಂಗ್ ಸಿಕ್ತು ಅಂತ ಹೋಗಿ ಕಂಪ್ಲೇಂಟ್ ಕೊಡಿ ಹೇಳ್ತೀನಿ ಅಂತ ಇವತ್ತರೆಗೂ ಹೇಳಿಲ್ಲ ನೀವು. ಕೆಲ ದಿನಗಳ ಹಿಂದಿನ ವಿಡಿಯೋನ ನೀವು ಗಮನಿಸಿದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇದಕ್ಕೆ ಸಂಬಂಧಪಟ್ಟ SIT ನನ್ನ ವಿಚಾರಣೆ ಕರೆದ್ರೆ ನಾನು ಸಿದ್ಧ ಅಂತ ಹೇಳಿದ್ದೀನಿ. ಅದೇ ಪರ್ಟಿಕ್ಯುಲರ್ ದಿಸ್ ವರ್ಡ್
ಆಂತರಿಕ ಮಾಹಿತಿ ಹೆಂಗ್ ಸಿಕ್ತು ಅಂತ ನಾನು SIT ಮುಂದೆ ಹೇಳ್ತೀನಿ, ಬೇಕಾದ್ರೆ ಕಂಪ್ಲೇಂಟ್ ಕೊಡಿ ಅಂತ ಇವತ್ತು ಮಾತ್ರ ಹೇಳ್ತಿರೋದು ನಾವು, ಇದಕ್ಕಿಂತ ಮುಂಚೆ ಹೇಳಿದ ನೀವು. ಅಲ್ಲ ನಾನು ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಾಗೆ ನನ್ನಿಂದ ತಪ್ಪಾಗಿದೆ ಅಂತಂದ್ರೆ SIT ಅವರು ನನ್ನನ್ನು ವಿಚಾರಣೆ ಕರೆದಿ ಎಸ್ ಅದನ್ನ ಹೇಳಿದಿರಾ ನಾ ಇಲ್ಲ ಅಂತ ಹೇಳ್ತಿಲ್ಲ, ನಾನು ಇಲ್ಲ ಅಂತ ಅದನ್ನ ಕ್ಲೈಮೇ ಮಾಡಲ್ಲ, ಅದನ್ನ ಹೇಳಿದಿರಾ? ಎಸ್ ಅಲ್ಲ ಅದೇ ಆ ವಿಚಾರವಾಗಿ ಹೇಳಿದಿರಾ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದು ಸಂಬಂಧಪಟ್ಟಾಗ ನನ್ನನ್ನು ವಿಚಾರಣೆ ಕರೆದ್ರೆ ಖಂಡಿತ ಹೌದು ಖಂಡಿತ ಹೇಳಿದಿರಾ. ಚಂದನ್ ಈಗ ಹೊಡೆದಿ ಸುದ್ದಿ ಎಲ್ಲಿಂದ ಸೋರ್ಸ್ ಬಂತು ಅಂತ ನೀವು ಕೇಳಿದವರು, ತಲೆ ಬುರುಡೆ ಸಹಿತ 5ಕ್ಕೂ ಹೆಚ್ಚು ಅಸ್ಥಿ ಪಂಜರ ಪತ್ತೆ ಅಂತ 6 ಕನ್ನಡದಲ್ಲಿ ಕಳೆದ 3 ದಿನಗಳ ಹಿಂದೆ ಪ್ರಸಾರ ಆಗಿರೋ ಸುದ್ದಿ ಬಗ್ಗೆ ನೀವ್ಯಾಕೆ ಧ್ವನಿ ಎತ್ತುತ್ತೀರಿ? ಅದನ್ನೇ ಬ್ರದರ್ ನಾನು ಹೇಳ್ತಿರೋದು. ಅವರು ಕೂಡ ಇವಾಗ ನಿಮ್ಮ ತರಾನೇ ನನಗೆ ಹೇಳ್ತಾರೆ, ನಮ್ಮ ಆಂತರಿಕ ಮೂಲಗಳ ಮಾಹಿತಿ ಪ್ರಕಾರ ಮಾಹಿತಿ ನನಗೆ ಸಿಕ್ಕಿದೆ, ನೀವು ಹೋಗಿ SIT ಕಂಪ್ಲೇಂಟ್ ಕೊಡಿ, ನಾನು ಅವ್ರ ಹತ್ರ ಹೇಳ್ತೀನಿ ಅಂತಾರೆ. ಅದನ್ನೇ ನಾನು ಹೇಳ್ತಿರೋದು. ಈಗ ಕೇಳಿದ್ರೆ ನೀವೇ ಹೇಳ್ತಿಲ್ಲ, ಅವ್ರು ಹೇಳ್ತಾರ? ಅದನ್ನೇ ಹೇಳ್ತಿರೋದು. ಆದ್ರೆ ನೀವೇ ಹೇಳುವ ಪ್ರಕಾರ ಈಗ ಅಲ್ಲಿ ಮೂಳೆ ಸಿಕ್ಕಿರೋದು ಕನ್ಫರ್ಮ್ ಅಂತ ಸುದ್ದಿ ಯಾರೇ ಪ್ರಸಾರ ಮಾಡಿದ್ರು ಅದು ಅಪಪ್ರಚಾರನೇ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕೇಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ SIT ಅಲ್ಲಿ ಸಿಕ್ಕಿರುವ ಮೂಳೆಗಳು ಅಧಿಕೃತವಾಗಿರೋದು ಅನಧಿಕೃತವಾಗಿರೋದು ಅನ್ನೋದನ್ನ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ಅಥವಾ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಅದು ತಪ್ಪೆ. ನಾ ಅದನ್ನೇ ನಿಮ್ಮನ್ನು ಪ್ರಶ್ನೆ ಮಾಡ್ತಿರೋದು. ಸೊ ಅವ್ರು ಕೊಟ್ಟಿಲ್ಲ ಅಂತಂದ್ಮೇಲೆ, ಅಲ್ಲ ಬ್ರದರ್ ನೋಡಿ ಪ್ಲೀಸ್ ಆನ್ಸರ್ ಮಾಡಕ್ ಬಿಡಿ. ಇಲ್ಲ ನೀವು ಪ್ರಶ್ನೆ ಕೇಳಿದಿರಾ ಆನ್ಸರ್ ಮಾಡಕ್ ಬಿಡಿ ಪ್ಲೀಸ್. ಓಕೆನಾ? ಸೊ ತಪ್ಪೆ ಆಯ್ತಾ? ಆದ್ರೆ ನೀವು ಆಂತರಿಕ ಮೂಲಗಳ ಮಾಹಿತಿಯಿಂದ ಅಲ್ಲಿ ಮೂಳೆ ಸಿಕ್ತು ಅಂತ SIT ಹೇಳೋದಕ್ಕಿಂತ ಮುಂಚೆನೆ ಜನರಿಗೆ ಹೇಳ್ಬಿಟ್ರೆ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟಂಗಾಗುತ್ತೆ. ನೀವೇ ಬ್ರದರ್ ನೋಡಿ ನಿಮ್ದು ಹೆಂಗ್ ಗೊತ್ತಾ ನಾನು ಮಾತಾಡಿ ಉತ್ತರ ಕೊಡ್ತಾ ಇದ್ರೆ ನೀವು ಕೇಳಿಸ್ಕೊಳ್ಳಲ್ಲ, ಇಂಟರಪ್ಟ್ ಮಾಡ್ಬಿಟ್ಟು ನನ್ನ ದಾರಿ ತಪ್ಪಿಸ್ತಿದ್ದೀರಾ. ನೀವು ದಾರಿ ತಪ್ಪಿಸುವ ಪ್ರಯತ್ನ ದಯವಿಟ್ಟು ಮಾಡ್ಬಿಡಿ. ಚಂದನ್ ಗೌಡ್ರೆ ದಾರಿ ನೀವು ಪ್ರಶ್ನೆ ಕೇಳಿದ್ಮೇಲೆ ನೀವು ನೋಡಿ, ಈ ಕಂಪ್ಲೀಟ್ ಇಲ್ಲಿವರೆಗಿನ ಕಾಲ್ ರೆಕಾರ್ಡಿಂಗ್ ಅಲ್ಲಿ ನಾನು ಈ ಮಾತನ್ನ ಒಂದು 20 ಸಲ ಹೇಳ್ತಾ ಇದ್ದೀನಿ. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿದಿರಾ, ನಾನು ಉತ್ತರ ಕೊಡ್ತಾ ಇದ್ದೀನಿ. ನೀವು ಉತ್ತರ ಕೊಡ್ಬೇಕಾದ್ರೆ ನಾನು ಬಾಯಿ ಮುಚ್ಕೊಂಡು ಕೇಳಿಸ್ಕೊಂತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇಲ್ಲ. ಆಯ್ತಾ? ಸೊ ಅವ್ರು ಹೇಳೋದಕ್ಕಿಂತ ಮುಂಚೆನೆ ನೀವು 5ನೇ ಪಾಯಿಂಟ್ ಅಲ್ಲಿ 4 ಅಸ್ಥಿ ಪಂಜರಗಳು ಸಿಕ್ತು ಅಂತ ಹೇಳ್ಬಿಟ್ರೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟಂಗೆ. ಜನ ಅದನ್ನ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ. ಹೇಳ್ತಿದ್ದೀನಿ ಕೇಳಿ, ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ. ಆದ್ರೆ ನೀವು ಈಗ ಬ್ರದರ್ ನಾನು ಆನ್ಸರ್ ಕೊಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನೋಡಿ ಹೆಂಗ್ ಗೊತ್ತಾ, ನಾನು 2 ಮಾತನ್ನ ಕ್ಲಾರಿಫಿಕೇಶನ್ ಕೊಡಕ್ ಬಂದಿದ ತಕ್ಷಣ ನೀವು ಪ್ರತಿ ಸಲ ಇಂಟರಪ್ಟ್ ಮಾಡ್ತಿದ್ದೀರಾ. ಇಲ್ಲಿ ಕೇಳಿ, ನೀವೇನ್ ಗೊತ್ತಾ, ಈ ಆಡಿಯೋ ರೆಕಾರ್ಡ್ ನಲ್ಲಿ ಅಲ್ಲ, ಕೇಳಿಸ್ಕೊಳ್ಳಿ, ಈ ಆಡಿಯೋ ರೆಕಾರ್ಡ್ ನಲ್ಲಿ ಕಂಪ್ಲೀಟ್ ಆಗಿ ನೀವು ಮಾತನಾಡೋದಕ್ಕೆ ನಾನು ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡೋದಕ್ಕೆ ನಾನು ಬಿಡ್ತಾ ಇದ್ದೀನಿ, ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾ ಇಲ್ಲ. ಆದ್ರೆ ಈ ಆಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ನಾನೇನ್ ಆನ್ಸರ್ ಕೊಡಕ್ ಬರ್ತಾ ಇದ್ದೀನಿ, ನಂದು 2 ವರ್ಡ್ ಆಗಿದ ತಕ್ಷಣ ಇಂಟರಪ್ಟ್ ಮಾಡ್ತಾ ಇದ್ದೀರಾ. ಅಲ್ಲಿಗೆ ನಾನು ಹೇಳುವ ಆನ್ಸರ್ ಜನರಿಗೆ ಕನ್ವೆ ಆಗ್ಬಾರ್ದು ನಿಮ್ ಪ್ರಕಾರ. ಅರ್ಥ ಆಗಿದಲ್ಲ. ಇಲ್ಲ ಬ್ರದರ್, ನಾನು ಏನ್ ಅನ್ಕೋತೀನಿ ಅಂತ ನೀವ್ ಹೇಳಕ್ ಬೇಡ, ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸಾಕು, ಮಧ್ಯ ಮಾತಾಡಿ. ಈಗ ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ ಬ್ರದರ್, ದಯಮಾಡಿ ಮಧ್ಯ ಮಾತಾಡಬೇಡಿ ಪ್ಲೀಸ್. ನಾನು ಪೂರ್ತಿ ಹೇಳಿದ ತಕ್ಷಣ ಮುಗಿಸ್ತೀನಿ, ಆಮೇಲೆ ನೀವು ಮಾತಾಡಿ. ಓಕೆನಾ? ಎಸ್. ಈಗ ನೀವು ಸ್ಯಾಟಲೈಟ್ ಮಾಧ್ಯಮಗಳನ್ನ ಯಾಕೆ ಪ್ರಶ್ನೆ ಮಾಡಲ್ಲ? ಅಲ್ಲಿ ಸಿಕ್ತು ಅಂತ ಹೇಳಿದ ತಕ್ಷಣ ಅದು ಹೆಂಗೆ ಅಪಪ್ರಚಾರ ಆಗ್ಬಿಡುತ್ತೆ ಅಂತ ನೀವು ಕೇಳಿದ್ರಿ ಅಲ್ವಾ? ನೀವು ಸ್ಯಾಟಲೈಟ್ ಮಾಧ್ಯಮದವ್ರು ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ನೀವು ಕೇಳಿದ್ರೆ, ಆ ಪ್ರಶ್ನೆ ಕಂಪ್ಲೀಟಾಗಿ ಉತ್ತರ ಕೊಟ್ಟು ಮುಗಿಸ್ಬಿಡ್ತೀನಿ, ಕೇಳಿ. ನೀವೇ ಹೇಳುವ ಪ್ರಕಾರ ಸ್ಯಾಟಲೈಟ್ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸರಿ ಇಲ್ಲ ಅಂತ ನೀವು ಹೇಳ್ತೀರಾ, ಹೌದಾ? ಬ್ರದರ್, ನೀವು ತುಂಬಾ ಸಲ ಹೇಳಿದ್ದೀರಾ. ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾರಣಕ್ಕೆ ಇಂಥದ್ದೇ ಕಾರಣಕ್ಕೆ ಅಂತ ಮೆನ್ಷನ್ ಮಾಡಿ ಹೇಳಿರ್ಬೋದು ಹೊರತು ಸ್ಯಾಟಲೈಟ್ ಮಾಧ್ಯಮಗಳು ಸರಿನೇ ಇಲ್ಲ ಅಂತ ನಾನು ಓನ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಮಾತ್ರ ಮಾತಾಡ್ತಿದ್ದೀನಿ. ನಿಮ್ಮ ಗ್ರಹಿಕೆ ಅಷ್ಟೇ. ಈಗ ಫಸ್ಟ್ ನಾನು ಕೇಳಿದ ಉತ್ತರ ಕೊಟ್ಟು ಅದನ್ನ ನೀವು ನೋಡಿ, ನೀವು ಉತ್ತರ ಕೊಡಕ್ಕೆ ಬಿಡ್ತಿಲ್ವಲ್ಲ, ನೀವು ಸೆಂಟ್ರಲ್ ಮಾತಾಡ್ತಿದ್ದೀರಾ. ಮತ್ತೆ ಇದನ್ನ ಮುಗಿಸಿ ನೀವು ಸ್ಯಾಟಲೈಟ್ ಮಾಧ್ಯಮಗಳ ಹತ್ರ ನಾನು ಕೇಳಿದ್ದೇನೆ ಅಂತಾರೆ. ಈಗ ನನ್ನ ರೀತಿಯ ಸ್ಯಾಟಲೈಟ್ ಮಾಧ್ಯಮಗಳು ಕೂಡ ಸುದ್ದಿ ಪ್ರಸಾರ ಮಾಡಿದ್ದಾರೆ. ನೋಡಿ, ನಿಮ್ದು ಹೆಂಗೆ ಅಂದ್ರೆ ನಿಮ್ದೇ ಪ್ರಶ್ನೆ ನಿಮ್ದೇ ಉತ್ತರ. ನಮ್ದೇ ಪ್ರಶ್ನೆ ನಮ್ದೇ ಉತ್ತರ. ಮತ್ತೆ ನಾನು ಮಾತಾಡಕ್ಕೆ ಬಿಡ್ತಿಲ್ವಲ್ಲ ನೀವು. ಮಾತಾಡಿ. ನೋಡಿ, ಆಗಿಂದ ಹೇಳ್ತಾ ಇದ್ದೀರಾ ಮಾತಾಡಿ ಅಂತ, ಮಾತಾಡಕ್ ಬಿಡ್ತಿಲ್ಲ. ಪ್ಲೀಸ್ ಮಾತಾಡಿ.
ಓಕೆನಾ? ನೀವೇ ಹೇಳುವ ಪ್ರಕಾರ ಸ್ಯಾಟಲೈಟ್ ಮಾಧ್ಯಮಗಳು ಸರಿ ಇಲ್ಲ, ಸ್ಯಾಟಲೈಟ್ ಮಾಧ್ಯಮಗಳಿಗೆ ಯಾವ ಮೂಲಗಳಿಂದ ಅದು ಹೆಂಗೆ ಸಿಕ್ಬಿಡುತ್ತೆ ಮಾಹಿತಿ ಅಂತ ನೀವು ಕೇಳ್ತೀರಾ. ಆದರೆ ಅದೇ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ನಿಮಗೆ ಮಾಹಿತಿ ಸಿಕ್ಕರೆ ಅದನ್ನು ನೀವು ಪ್ರಸಾರ ಮಾಡ್ಬೋದು. ಸ್ಯಾಟಲೈಟ್ ಮಾಧ್ಯಮಗಳಿಗೂ ನಿಮಗೂ ವ್ಯತ್ಯಾಸ ಏನು ಹಂಗಿದ್ರೆ? ಅವರು ಬಲ್ಲ ಮೂಲಗಳ ಮಾಹಿತಿ ಪ್ರಕಾರನೇ ಅಂತ ಹೇಳ್ತಾರೆ, ನೀವು ಬಲ್ಲ ಮೂಲಗಳ ಮಾಹಿತಿ ಪ್ರಕಾರನೇ ಅಂತ ಹೇಳ್ತೀರಾ. ಅವರು ಸಾಕ್ಷಿ ಕೊಡಲ್ಲ, ನೀವು ಇದಕ್ಕೆ ಸಾಕ್ಷಿ ಕೊಟ್ಟಿಲ್ಲ. ಹಂಗಿದ್ಮೇಲೆ ನಿಮ್ಗೂ ಅವ್ರಿಗೂ ವ್ಯತ್ಯಾಸನೇ ಇಲ್ವಲ್ಲ ಬ್ರದರ್? ಈಗ ಒಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಈಗ ಸ್ಯಾಟಲೈಟ್ ಮಾಧ್ಯಮಗಳು ಸರಿಯೇ ಇಲ್ಲ ಅಂತ ನನಗೂ ಕೂಡ ಗೊತ್ತಿದೆ. ಧರ್ಮಸ್ಥಳ ವಿಚಾರದಲ್ಲಿ ಮಾತ್ರ ಮಾತಾಡಿ. ನನ್ನ ಹಾಗೆ ಸ್ಯಾಟಲೈಟ್ ಮಾಧ್ಯಮಗಳು ಕೂಡ ಸುದ್ದಿ ಮಾಡಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ ಮಾತಾಡಿ, ಬೇರೆ ಯಾವ ವಿಚಾರನೂ ಇಲ್ಲ. ನನ್ನ ಹಾಗೆ ಸ್ಯಾಟಲೈಟ್ ಮಾಧ್ಯಮಗಳು ಕೂಡ ಸುದ್ದಿ ಮಾಡಿದ್ದಾರೆ. ಒಂದೇ ಜಾಗದಲ್ಲಿ 5ಕ್ಕೂ ಹೆಚ್ಚು ತಲೆಬುರುಡೆ ಸಮೇತ ಅಸ್ಥಿ ಬಂದಿರೋ ಕಥೆ ಅಂತ ಮೊನ್ನೆ ನ್ಯೂಸ್ ಬಂದಿದೆ. ಯಾವ್ದ್ರಲ್ಲಿ? ಆರ್ ಕನ್ನಡದಲ್ಲಿ. ಓಕೆ, ಡನ್. ಸರಿನಾ? ನಾನು ಮಾಡಿದ ತಪ್ಪು ಅಂತ ಆಯ್ತು ಅಂತಂದ್ರೆ ಎಂಟರ್ ಸ್ಯಾಟಲೈಟ್ ಮಾಧ್ಯಮಗಳು ಮಾಡಿದ್ದು ಕೂಡ ತಪ್ಪಾಗುತ್ತೆ. ಯಾವಾಗ ಗೊತ್ತಾ? ಯಾವಾಗ ಜಸ್ಟಿಫೈ ಆಗೋದು? ಹೌದು. SIT ಒಂದು ಎಂಡ್ ರಿಪೋರ್ಟ್ ಬರುತ್ತಲ್ಲ, ಹೌದು. ಇದು ಸುಳ್ಳು, ಇದು ನಿಜ. ಹಲೋ 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 ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತ. ಹಲೋ. ಹಲೋ. ಹಾ ಬ್ರದರ್, ಕಟ್ಟಾಯ್ತು. ಸ್ವಿಚ್ ಆಫ್ ಆಗಿ ಟ್ಯಾಬ್ಲೆಟ್ ಮತ್ತೆ ಆನ್ ಮಾಡಿದೆ. ಹೇಳಿ. ಓಕೆ ಓಕೆ ಓಕೆ, ಹೇಳಿ ಹೇಳಿ ಹೇಳಿ, ಏನು ಹೇಳ್ತಾ ಇದ್ರಿ ನೀವು? ನನ್ನ ಈಗ ಮಂಜುಗೌಡ ಅವರು ಕೇಳ್ತಿರೋದು, ಈಗ ಅಲ್ಲಿ ಮೂಳೆಗಳು ಸಿಕ್ತು ಅಂದ ತಕ್ಷಣ ಧರ್ಮಸ್ಥಳಕ್ಕೆ ಅದೊಂಥರ ಕೆಟ್ಟ ಹೆಸರು ಬಂದಂಗೆ ಅಂತ ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಯ್ತು. ಎಸ್, ಅಲ್ವಾ? ಹೌದು. ಒಪ್ಕೋತಿಲ್ಲ. ನನ್ನ ಉದ್ದೇಶ ಏನು ಅಂತಂದ್ರೆ, ಸಿಕ್ಕಂತ ಮೂಳೆಗಳು ತನಿಖೆ ಒಳಪಟ್ಟು ತನಿಖೆಯ ನಂತರ ಯಾರು ತಪ್ಪು ಮಾಡವ್ರೆ, ಯಾರು ಸರಿ ಮಾಡ್ತಾರೆ ಅಂತ ಬಂದಾಗ ಅದು ಅಪಪ್ರಚಾರವೋ ಅಥವಾ ಸತ್ಯವೋ ಅಥವಾ ಸುಳ್ಳೋ ಷಡ್ಯಂತ್ರವೋ ಅನ್ನೋದು ಆಚೆ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಖಂಡಿತ ಅದೇ ಸತ್ಯ. ಈಗ ಕ್ಲಾರಿಟಿ ಸಿಕ್ತು ನಿಮ್ಗೆ. ಹೌದು. ಒಂದು, ನಾನು ಸಿಕ್ಕಂತ ನನಗೆ ಎಲ್ಲಿಂದ ಮಾಹಿತಿ ಬಂತು ಅನ್ನೋದನ್ನ ಸ್ಪಷ್ಟಪಡಿಸಿದ್ದೀನಿ. ಹೊರತುಪಡಿಸಿ ಇಲ್ಲ, ಎಲ್ಲಿಂದ ಮಾಹಿತಿ ಬಂತು ಅನ್ನೋದನ್ನ ನೀವು ಸ್ಪಷ್ಟಪಡಿಸಿಲ್ಲ. ಏನೋ ಎಲ್ಲಿಂದ ಮಾಹಿತಿ ಬಂತು ಅನ್ನೋದನ್ನ ನೀವು ಸ್ಪಷ್ಟಪಡಿಸಿಲ್ಲ ಇವತ್ತು. ಮಾಹಿತಿ ಅಷ್ಟೊತ್ತಿನ ಬಡ್ಕಲ್ತಾ ಇದೀನಿ. SIT ಕಂಪ್ಲೇಂಟ್ ಕೊಡಿ, ಅವ್ರು ನನ್ನ ಕೊಟ್ಟ ಮೇಲೆ ಕರೆದ ಮೇಲೆ. ಅಲ್ಲ ಅಂದ್ರೆ ಇಲ್ಲ ಬ್ರದರ್, ಅದೇ SIT ಅಲ್ಲ, SIT ಮುಂದೆ ಸ್ಪಷ್ಟಪಡಿಸ್ತೀನಿ ಅಂತ ಹೇಳಿದ್ರಿ. ಬಟ್ ಈ ಆಡಿಯೋದಲ್ಲಿ ಅಥವಾ ನನ್ನ ಹತ್ರ ನೀವು ಸ್ಪಷ್ಟಪಡಿಸಿಲ್ಲ ಎಲ್ಲಿ ಸಿಕ್ಕಿತ್ತು ಅಂತ ಅಂದೆ ಅಷ್ಟೇ, ಇನ್ನೇನಿಲ್ಲ. ನಿಮಿಷ, ನೀವು SIT ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಅವ್ರಿಗೆ, ಸರ್ ನಾನು ಇಂಥ ಕಡೆಯಿಂದ ಮಾಹಿತಿ ಬಂತು ನಾನು ಹೇಳಿದೆ ಸರ್, ಇದನ್ನ ಈಗ ಹೋಗಿ ಮಾಧ್ಯಮಗಳಲ್ಲಿ ಹೇಳ್ಬೋದಾ, ನಾನು ಇಂಥ ಕಡೆಯಿಂದ ಮಾಹಿತಿ ಬಂತು ಅಂತ ಆಂತರಿಕ ಅಂತ ಶಬ್ದ ಬಳಸಿರೋದ್ರಿಂದ ನಾನು ಇದನ್ನ ಮಾಧ್ಯಮಗಳ ಮುಂದೆ ಹೇಳ್ಬೋದಾ ಅಂತ ಪರ್ಮಿಷನ್ ಕೇಳಿ ಖಂಡಿತ ಬಂದು ಹೇಳ್ತೀನಿ ನಾನು ನಿಮ್ಗೆ. ಓಕೆ ಓಕೆ, ಡನ್ ಖಂಡಿತ ಬಂದು ಹೇಳ್ತೀನಿ ನಾನು ನಿಮ್ಗೆ. ಡನ್ 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 ಓಕೆ, ಈಗ ನನ್ನ ಒಂದೆರಡು ಪ್ರಶ್ನೆ ಇದೆ. ಈಗ ಚಂದನ್ ಗೌಡ 2023 ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು. ಹೌದು. ಆಸ್ತಿ ಬಂದಿಷ್ಟು? 23 2023 ಹೇಳಿ. ಅಲ್ಲ ನೀವೇ ಹೇಳಿ. ನಾನು ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಹೇಳಿ. 2023 ನಾನು ಎಲೆಕ್ಷನ್ಗೆ ಸಂಬಂಧಪಟ್ಟಾಗ ಅಥವಾ ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಾಗ ನನ್ನ ಆಸ್ತಿ ಘೋಷಣೆ ಎಷ್ಟಿತ್ತು, ನೀವು ಎಷ್ಟು ತೋರಿಸಿದ್ರಿ, ನೀವೇ ಹೇಳ್ಬೇಕು. ಈಗ ಫಸ್ಟ್ ಹೇಳಿ 50 ಲಕ್ಷ ಆಯ್ತಾ, 51 ಲಕ್ಷ ಆಯ್ತಾ? 50 ಲಕ್ಷ ಇತ್ತ ಎಷ್ಟಿತ್ತು ಅಂತ ನೀವು ಅದೇ ಅಲ್ಲ, ಈಗ ನೀವು ಹೇಳಿದಿರಾ ನಾನು ಕಂಪ್ಲೀಟ್ ಸುಳ್ಳು ಹೇಳಿದ್ದೀನಿ ಅಂತ. ಸೊ ನಾನು ಹೇಳೋದಕ್ಕಿಂತ ನೀವೇ ಹೇಳಿ. ಓಕೆ, 51 ಲಕ್ಷ ಅಂತ ಡಿಕ್ಲೇರ್ ಮಾಡಿರ್ತೀನಿ. ಹೌದು ಅಲ್ವಾ? ಎಷ್ಟಿತ್ತು? 51 ಲಕ್ಷ ಅಂತ ಡಿಕ್ಲೇರ್ ಮಾಡಿರ್ತೀರಾ. ಓಕೆ, ನೀವ್ ಹೇಳಿ. ಬ್ರದರ್, ಇಲ್ಲ ನೀವು ಹೇಳಿ. ನಾನು ಹೇಳಿದ್ನಲ್ಲ ಬ್ರದರ್, ನಾನು ಅದನ್ನ ಕ್ಲಿಯರ್ ಕಟ್ ಆಗಿ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ.
ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಯಾವುದೇ ದಾಖಲೆಗಳೂ ಇಲ್ಲ. ಈ ದುಡ್ಡನ್ನು ಚಂದನ್ ಗೌಡರು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಆದರೆ 2023ರಿಂದ 24ರಷ್ಟರಲ್ಲಿ ಇಷ್ಟು ಆಸ್ತಿ ಜಾಸ್ತಿ ಆಯ್ತಲ್ಲ, ಅದು ಹೆಂಗಾಯಿತು ಅನ್ನೋ ಒಂದು ಡೌಟ್ ಇದೆ. ದಯಮಾಡಿ ಅದಕ್ಕೆ ಕ್ಲಾರಿಫೈ ಕೊಡಿ ಅಂತ ನಾನು ಕೇಳಿದ್ದೀನಿ. ಬಿಟ್ರೆ ಇದು ಅಕ್ರಮ ಅಂತ ನಾನು ಎಲ್ಲರೂ ಹೇಳಿದ್ದೀನಾ? ನೀವು ಅಕ್ರಮ ಅಂತ ಹೇಳಿಲ್ಲ. ಹೇಳಿಲ್ಲ. ನೀವು ಪದ ಬಳಸ್ಬೇಡಿ. ಪಾಪ ನೀವು ಅಂತ ಏನು ಹೇಳಿಲ್ಲ. ಹೇಳಿರೋದೇನು ಗೊತ್ತಾ? ಹಾ. 2023ರ ಆರಂಭದ ಅಂದ್ರೆ ಎಲೆಕ್ಷನ್ ನಲ್ಲಿ ಇದ್ದಂತ ಆಸ್ತಿಯ ಘೋಷಣೆ, 2024ರಲ್ಲಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿಯ ಪ್ರಮಾಣ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇಷ್ಟು ಹಣ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ದೀರಿ. ಎಸ್ ಅಷ್ಟೇ ಬ್ರದರ್ ನನ್ನ ಪ್ರಶ್ನೆ. ಅದು ಅಕ್ರಮ ಆಸ್ತಿ, ಅಕ್ರಮ ದುಡ್ಡು ಅಂತ ಅಲ್ಲ ನನ್ನ ಪ್ರಶ್ನೆ. ಇಲ್ಲ, ನೀವೆಲ್ಲೂ ಅಕ್ರಮ ಅಂತ ಮೆನ್ಷನ್ ಮಾಡಿಲ್ಲ, ನಾನೇ ಒಪ್ಕೊಳ್ತೀನಿ. ಎಸ್ ನೀವು ಎಷ್ಟು ಪ್ರಮಾಣ ಹೆಚ್ಚಾಗಿದೆ ಅಂತ ತೋರಿಸಿರೋದು ನೀವಲ್ಲಿ? ಎಷ್ಟು? 40 ಲಕ್ಷಕ್ಕೂ ಅಧಿಕನಾ? 40 ಲಕ್ಷಕ್ಕೂ ಅಧಿಕ ಹಣವನ್ನ ಸಂಪಾದನೆ ಮಾಡಿದ್ರೆ ಒಂದು ವರ್ಷದಲ್ಲಿ ಚಂದನ್ ಕೂಡ ಹೆಂಗ್ ಮಾಡಿದ್ರು ನಮ್ಮಂತ ಬಡ ಯೂಟ್ಯೂಬರ್ಗಳಿಗೂ ಕೂಡ ಹೇಳ್ಕೊಡ್ಬೇಕು ಇದನ್ನ. ಎಸ್, ಖಂಡಿತ. ಅಷ್ಟೇ ನನ್ನ ಪ್ರಶ್ನೆ. ಪ್ರಶ್ನೆ ಮಾಡಿದ್ದೀರಿ ನೀವಲ್ವಾ? ಅಷ್ಟೇ, ಆರೋಪ ಅಲ್ಲ, ಪ್ರಶ್ನೆ. ಈಗ ಎಷ್ಟು ಇನ್ಕ್ರೀಸ್ ಆಗಿರೋದು ಅಮೌಂಟ್ ಅಂತ ಹೇಳಿದ್ರೆ ಈಗ ಇನ್ನೊಂದ್ರಲ್ಲಿ 40 ಲಕ್ಷಕ್ಕೂ ಅಧಿಕನಾ? ಅಲ್ಲ, ನೀವ್ ಹೇಳ್ಬೇಕು ನನಗೆ. ಅಲ್ಲಲ್ಲ, ನಾನು ಹೇಳಿದ್ದಷ್ಟು ಸುಳ್ಳು ಅಂತ ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. ಹಂಗಾಗಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ನೀವು ಒಪ್ಕೊಳ್ತೀರಾ ಸುಳ್ಳು ಅಂತ ಹಾಗಾದ್ರೆ? ಅಲ್ಲಲ್ಲ, ನಾನು ಏನು ಹೇಳಿದ್ದೀನಲ್ಲ ಅದಕ್ಕೆ ಐ ಸ್ಟ್ಯಾಂಡ್. ಈಗ ನಾನು ಕ್ಲಾರಿಫಿಕೇಶನ್ ಕೊಟ್ಟ ನಂತರ ನೀವು ಹೇಳಿದ್ದು ಸುಳ್ಳು ಅಂತ ಅನ್ಸುತ್ತಾ ಸತ್ಯ ಅಂತ ಅನ್ಸುತ್ತಾ? ನಾನು ಹೇಳ್ತಿದ್ದೀನಲ್ಲ ಬ್ರದರ್, ನೀವು ಕ್ಲಾರಿಫಿಕೇಶನ್ ಕೊಡಿ. ನಾನು ಕೊಟ್ಟ ತಕ್ಷಣ ಈ ಪ್ರಶ್ನೆ ಕೇಳಿ ನಾನು ಆನ್ಸರ್ ಕೊಡ್ತೀನಿ. ಅಲ್ಲ, ಕೊಟ್ಟಾಗೈತಲ್ಲ ನಿನ್ನೆ ವಿಡಿಯೋದಲ್ಲಿ ನಿಮ್ಮ ಕ್ವಶನ್ಗೆ ನಾನು ಉತ್ತರ ಕೊಟ್ಟಾಗೈತಲ್ಲ ಕ್ಲಾರಿಫಿಕೇಶನ್. ಎಸ್ ಬ್ರದರ್, ನೀವು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದು. ಈಗ ನಾನು 40 ಲಕ್ಷಕ್ಕಿಂತ ಅಧಿಕ 40 ಲಕ್ಷಕ್ಕಿಂತ ಅಧಿಕ ಹಣ ಹೆಂಗ್ ಬಂತು ಅಂತ ನಾನು ಕೇಳಿದ್ದೆ. ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀರಾ. ನಾ ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಏನ್ ಕಂಡ್ಕೊಂಡ್ರಿ ನೀವೀಗ? ಈಗ ನಾನು ಕಂಡ್ಕೊಂಡಿರೋದ್ರಲ್ಲಿ ನಾನೇನು ಅನ್ಕೊಂಡಿದ್ದೆ, ಚಂದನ್ ಗೌಡ್ರು ಒಬ್ಬರೇನೆ ಯೂಟ್ಯೂಬಲ್ಲಿ ಇದನ್ನ ಅರ್ನ್ ಮಾಡಿರ್ತಾರೆ. ಚಂದನ್ ಗೌಡ್ರು ಒಂದೇನೆ. ನೀವು ಅಂದ್ಕೊಂಡ ಈ ಕೇಳಿಸ್ಕೊಳ್ಳಿ. ಈಗ ಅದ ಆನ್ಸರ್ ನೋಡಿ. ನಿಮ್ಮ ಮಿಸ್ಟೇಕ್. ಆನ್ಸರ್ ಕೇಳಿದ್ಮೇಲೆ ಕೇಳಿಸ್ಕೋಬೇಕು ಬ್ರದರ್. ಖಂಡಿತ ಕೇಳ್ತೀನಿ, ತುಂಬಾ ತಾಳ್ಮೆಯಿಂದ ಕೇಳ್ತೀನಿ. ಎಸ್, ತಾಳ್ಮೆಯಿಂದನೇ ಕೇಳಿಸ್ಕೊಳ್ಳಿ ಬ್ರದರ್. ಈಗ ನಾನು ಏನಂತ ಅನ್ಕೊಂಡಿದ್ದೆ, ಇದಿಷ್ಟನ್ನು ಚಂದನ್ ಗೌಡ್ರು ಯೂಟ್ಯೂಬಿಂದನೇ ಅರ್ನ್ ಮಾಡಿದ್ದಾರೆ ಅಂತ ಅನ್ಕೊಂಡು ನಮಗೂ ಈ ಥರ ಯೂಟ್ಯೂಬಲ್ಲಿ ಅರ್ನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿ ಅಂತ ನಾನು ಕೇಳಿದ್ದೆ. ಅದಕ್ಕೆ ನೀವು ಇದು ಯೂಟ್ಯೂಬ್ ಒಂದರಿಂದನೇ ಅರ್ನ್ ಮಾಡಿರೋದಲ್ಲ, ಇದರಲ್ಲಿ ನನ್ನ ಹೆಂಡತಿ ಆಸ್ತಿನೂ ಇದೆ, ನಮ್ಮ ಅಪ್ಪನ ಆಸ್ತಿನೂ ಇದೆ, ನಮ್ಮ ಬ್ರದರ್ಸ್ ಆಸ್ತಿ ಕೂಡ ಎಲ್ಲವೂ ಕೂಡ ಇದೆ ಅಂತ ನೀವು ಕ್ಲಾರಿಫಿಕೇಶನ್ ಕೊಟ್ಟರೆ ಅಲ್ಲಿಗೆ ನನಗೆ ಕ್ಲಾರಿಫಿಕೇಶನ್ ಸಿಕ್ತು. ಇದು ಬರೀ ಯೂಟ್ಯೂಬಿಂದ ಬಂದಿರುವಂತಹ ಆಸ್ತಿ ಅಲ್ಲ, ಇದು ಅವರ ಫ್ಯಾಮಿಲಿಯ ಕಂಪ್ಲೀಟ್ ಒಟ್ಟು ಆಸ್ತಿ ಅನ್ನೋದು ನನ್ನ ಗಮನಕ್ಕೆ ಬಂತು. ಆದರೆ ಆ ಫ್ಯಾಮಿಲಿಯ ಒಟ್ಟು ಆಸ್ತಿನಲ್ಲಿ ನೀವು ಅಂಗಡಿಗೆ ಸಂಬಂಧಪಟ್ಟಿದ್ದು ಯಾವುದೂ ನೀವು ಮೆನ್ಷನ್ ಮಾಡಿಲ್ಲ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಆದರೆ ನಾನು ಅಂಗಡಿ ಸಂಬಂಧಪಟ್ಟಿದ್ದು ಏನೋ ಒಂದಷ್ಟು ಲೋನ್ಗಳಿದೆ ಅಂತೇನೋ ಹೇಳಿದ್ರಿ. ಐ ಫರ್ಗಾಟ್. ನನ್ಗೆ 100% ಕನ್ಫರ್ಮ್ ಇಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ನಾನು ಮುಗಿಸ್ಬಿಡ್ತೀನಿ ಪ್ಲೀಸ್. ಓಕೆನಾ? ಸೊ ನಾನು ಯೂಟ್ಯೂಬಿಂದಾನೇ ಅಷ್ಟೊಂದು ದುಡ್ಡು ಬಂದಿದೆ ಅಂತ ಅಂದ್ಕೊಂಡು ನಮಗೂ ಹೇಳ್ಕೊಡಿ ಅಂತ ನಾನು ಕೇಳಿದೆ. ಆದರೆ ಚಂದನ್ ಗೌಡ ಅದನ್ನು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅಂತ ನಾನು ಎಲ್ಲೂ ಅಂದ್ಕೊಂಡಿಲ್ಲ, ಎಲ್ಲೂ ಹೇಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಯಾವುದೂ ಕೂಡ ನನ್ನ ಬಳಿ ಇವಾಗಲೂ ಕೂಡ ಇಲ್ಲ. ಹಾಗಾಗಿ ನಾನು ಅದನ್ನು ಹಿಂಗೆ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಆದರೆ ನೀವು ಅದಕ್ಕೆ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟರೆ, ಅದು ಬರೀ ಯೂಟ್ಯೂಬಿಂದ ಬಂದ ಹಣ ಅಲ್ಲ, ಅದು ನನ್ನ ಫ್ಯಾಮಿಲಿಯ ಒಟ್ಟು ಹಣ. 2023ರಲ್ಲಿ ನನಗೆ ಮದುವೆ ಆಗಿರಲಿಲ್ಲ, 2024ರಲ್ಲಿ ನನ್ನ ಮದುವೆ ಆಗಿತ್ತು. ಅದರಲ್ಲಿ ನನ್ನ ಹೆಂಡತಿದೂ ಕೂಡ ಆ್ಯಡ್ ಆನ್ ಆಯಿತು ಅಂತೇಳಿ ಕಂಪ್ಲೀಟಾಗಿ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀರಾ. ಐ ಅಗ್ರಿ ವಿತ್ ದಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಅಗ್ರಿ ವಿತ್ ದಟ್. ನಾನು ಅದನ್ನು ಸುಳ್ಳು ಅಂತ ನಾನು ಹೇಳಲ್ಲ. ಐ ಅಗ್ರಿ ವಿತ್ ದಟ್. ಯಾಕೆ ಅಂತಂದರೆ ನೀವು ಸತ್ಯನೇ ಹೇಳ್ತಿದ್ದೀರಾ. ನೀವು ಸತ್ಯ ಹೇಳಿದಾಗ ನಾನು ಒಪ್ಕೋಬೇಕು. ಪತ್ರಕರ್ತಾಗಿ ನಾನು ಒಪ್ಕೋಬೇಕು. ನಾನು ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ಇದು ಅಕ್ರಮವಾಗಿ ಬಂದಿರೋದು ಇದಕ್ಕೆ ಹೇಳಿಲ್ಲ. ಎಸ್. ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ದೀರಾ ನೀವು ಅದಕ್ಕೀಗ? ಕೊಟ್ಬಿಟ್ಟಿದ್ದೀರಾ ಕ್ಲಾರಿಫಿಕೇಶನ್? ನಾನು ಅದನ್ನು ಒಪ್ಕೊಂಡಿದ್ದೀನಿ ಆಲ್ರೆಡಿ. ಅಲ್ಲ, ನೀವು ಕ್ಲಾರಿಫಿಕೇಶನ್ ನೀವು ಕೊಟ್ಟಾಗಿದೆ, ಅದು ನಾನು ಒಪ್ಕೊಂಡು ಆಗಿದೆ ಸತ್ಯ ಅಂತ. ಪ್ಲೀಸ್ ನನಗೆ ಉತ್ತರ ಕೊಡಿ ಸ್ವಾಮಿ. 2 ನಿಮಿಷ ಇಷ್ಟು ತನಕ ನಾನು ನಿಮಗೆ 45 ನಿಮಿಷ ಉತ್ತರ ಕೊಟ್ಟಿದ್ದೀನಿ. ಇದೊಂದು ಉತ್ತರ ಕೊಟ್ಬಿಡಿ ಸಾಕು. ಹೇಳಿ. ನೀವು ಯಾವ ಸೋರ್ಸ್ ಮೇಲೆ ವಿಡಿಯೋ ಮಾಡಿದ್ರಿ? ಎಲೆಕ್ಷನ್ ಕಮಿಷನ್ನಲ್ಲಿ ಸಿಕ್ಕಿರುವಂತಹ ಸೋರ್ಸ್ನ ಆಧಾರದ ಮೇಲೆ ವಿಡಿಯೋ ಮಾಡಿದ್ವಿ. ಅಫಿಡವಿಟ್ ನಾನು ಯಾಕೆ ಪೂರ್ತಿ ಓದಲಿಲ್ಲ? ಅಫಿಡವಿಟ್ನಲ್ಲಿ ಪೂರ್ತಿ 16 ಲಕ್ಷಕ್ಕಿಂತ ಒಂದು 16 ಲಕ್ಷದವರೆಗೂ FD ಇತ್ತು, ಒಂದು 24ರಿಂದ 25 ಲಕ್ಷದವರೆಗೂ ಒಡವೆ ಇತ್ತು, ಒಂದು 10 ಲಕ್ಷದವರೆಗೂ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇತ್ತು, ಎಲ್ಲವೂ ಇತ್ತು. ಹೌದಾ? ಆದರೆ ನಾನು ಅದೆಲ್ಲವನ್ನು ಸಹ ಇದನ್ನೆಲ್ಲವನ್ನು ಒಂದು 16 ಲಕ್ಷ FD ಅಂತ ಹೇಳ್ಬಿಡೋದು, ಒಂದು 25 ಲಕ್ಷ ಗೋಲ್ಡ್ ಇದೆ ಅಂತ ಹೇಳ್ಬಿಡೋದು, ಇದನ್ನೆಲ್ಲ ಹೇಳಿದಾಗ ಜನರ ಮನಸ್ಸಲ್ಲಿ
ಅದು ಬೇರೆ ಥರ ಅನ್ನಿಸ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನಗೆ ಯೂಟ್ಯೂಬ್ನಲ್ಲಿ ಇಷ್ಟೊಂದು ದುಡ್ಡು ಮಾಡೋದಕ್ಕೆ ಸಾಧ್ಯ ಇದೆಯಾ, ಸಾಧ್ಯ ಇದ್ದರೆ ಆ ಮಾರ್ಗ ನನಗೆ ಹೇಳ್ಕೊಡಿ ಅಂತ ಅಷ್ಟೇ ಕೇಳಿದ್ದೀನಿ. ಪ್ರಶ್ನೆ ನೀವು ಕೊಡ್ತಿರೋ ಉತ್ತರ ಏನು? ಹೇಳಿ, ಏನು ಕೇಳಿದ್ರಿ? ನಾನು ಕೇಳ್ತಿರೋ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಅಫಿಡವಿಟ್ ಆಧಾರದ ಮೇಲೆ ನೀವು ಸುದ್ದಿ ಮಾಡಿದ್ದು ಒಪ್ಕೋತೀರಾ? ಹೌದು. ಆ ಅಫಿಡವಿಟ್ ಪೇಜ್ ಎಷ್ಟಿತ್ತು? ಬೇಜಾನ್ ಪೇಜ್ ಇತ್ತು. ಹೇಳಿ. ಒಂದು 7 ರಿಂದ 8 ಪೇಜ್ ಅಂತೂ ಇತ್ತು. ಇದೆ 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 ಹೇಳಿ 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 ಹೇಳಿ. ನೀವು ಯಾಕೆ 7 ರಿಂದ 8 ಪೇಜ್ ಸರಿಯಾಗಿ ಓದ್ಲಿಲ್ಲ? ಅದನ್ನೇ ನಾನು ಹೇಳ್ತಿದ್ದೀನಿ, ಅದಕ್ಕೆ ನಾನು ಆನ್ಸರ್ ಕೊಡಕ್ಕೆ ಬಂದೆ. ಅಲ್ಲ, ನನ್ನ ಉತ್ತರ ಈಗ ಯಾಕೆ ಓದಿದ್ರೆ ಇಲ್ವಾ ನೀವು? ಕಂಪ್ಲೀಟ್ ಆಗಿ ಓದಿದ್ದೀನಿ. ಕಂಪ್ಲೀಟ್ ಆಗಿ ಓದಿದ್ಮೇಲೆ ಹಾ. ಅವಲಂಬಿತ 1, ಅವಲಂಬಿತ 2, ಅವಲಂಬಿತ 3 ಅಂದ್ರೆ ತಂದೆ ತಾಯಿ ಪತ್ನಿ ತಮ್ಮ ಎಲ್ಲ ಇತ್ತಲ್ಲ, ಯಾಕೆ ನೀವು ಓದಿ ಅದನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ? ಎಸ್, ಅದನ್ನೇ ಓವರ್ ಆಲ್ ಅಸೆಟ್ನಲ್ಲಿ ನೀವು ನಿಮ್ಮ ಫ್ಯಾಮಿಲಿಯ ಹಿರಿಮಗ ನೀವೇನಾ? ಹೌದು. ನಿಮ್ಮ ಫ್ಯಾಮಿಲಿಯ ಹಿರಿಮಗ ನಡೆಸ್ತಾ ಇರುವಂತಹ ಬಿಸ್ನೆಸ್ಸೇ ಮೇನಾ? ನಂದು ಮೇನ, ನಮ್ಮ ಅಪ್ಪನ ಮೇನ, ನನ್ನ ತಮ್ಮನ ಮೇನ, ನಿಮ್ಗೆ ಬೇಡ. ಅಲ್ಲ ಬ್ರದರ್, ನೀವು ಪ್ರಶ್ನೆ ಕೇಳ್ತಿರೋದಕ್ಕೆ ಅಲ್ಲ, ನೀವು ಪ್ರಶ್ನೆ ಕೇಳ್ತಿರೋದಕ್ಕೆ ನಾವು ಉತ್ತರ ಕೊಡ್ತೀನಿ, ಎಲ್ಲೆಲ್ಲ ಹೋಗ್ತಾ ಇಲ್ಲ. ಬ್ರದರ್, ಒಂದು ನಿಮಿಷ ಕೇಳಿಲಿ. ನಮ್ಮ ಮನೆಯಲ್ಲಿ 5 ಜನ ಸದಸ್ಯರಲ್ಲಿ ಅವರ ಕೆಪಾಸಿಟಿ ಸಂಬಂಧಪಟ್ಟ ಒಬ್ರು 10 ರೂಪಾಯಿ ದುಡಿಬೋದು, ಒಬ್ರು 1 ಲಕ್ಷ ದುಡಿಬೋದು, ಅವ್ರ ಕೆಪಾಸಿಟಿ ಇರೋದು. ನಾನು ಕೇಳೋದು ಉತ್ತರ ಕೊಡಿ. ಓಕೆ. ಅಲ್ಲಿ 5 ಜನರ ಆಸ್ತಿ ಅಂತ ಮೆನ್ಷನ್ ಮಾಡಿತ್ತಾ ಇಲ್ವಾ ಎಲೆಕ್ಷನ್ ಕಮಿಷನ್ ಅಲ್ಲಿ ಬರ್ದಿರ್ತಕ್ಕಂಥ affidavit? ಅದನ್ನೇ ನಾನು ಹೇಳ್ತಿರೋದು ಬ್ರದರ್. 5 ಜನರ ಆಸ್ತಿ ಎಸ್ 5 ಮೆನ್ಷನ್ ಆಗಿತ್ತು. ಮೆನ್ಷನ್ ಆಗಿದೆ ಅಂತಾನೆ. ನನ್ನ ಆನ್ಸರ್ಗೆ, ನನ್ನ ಕ್ವಶನ್ಗೆ ಉತ್ತರ ಕೊಡಿ. ಎಸ್, ಕೊಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. 2023ರಲ್ಲೂ ಸಹ ಮೆನ್ಷನ್ ಆಗಿತ್ತು, 2024ರಲ್ಲೂ ಸಹ ಮೆನ್ಷನ್ ಆಗಿತ್ತು. ಆದರೆ 2024ರಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿರೋದು, ಅದು ನಿಮ್ಮ ವೈಫ್ ಮಾತ್ರ. ಹೌದಾ? 2000 ಅಲ್ಲ, ಅದನ್ನ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. 2023ರಲ್ಲಿ ನಿಮ್ಮ ಮನೆ ಸದಸ್ಯರು ಎಷ್ಟು ಜನ ಇದ್ದೀರಾ, ಆ ಮನೆ ಸದಸ್ಯರು ಅಷ್ಟು ಜನ 2024ರಲ್ಲೂ ಇದ್ದೀರಾ. ಆದರೆ ಆ್ಯಡ್ ಆನ್ ಆಗಿರೋದು ಒಬ್ಬರು ವ್ಯಕ್ತಿ, ಅದು ನಿಮ್ಮ ಪತ್ನಿ ಮಾತ್ರ. ಅದನ್ನ ಯಾಕೆ ಮೆನ್ಷನ್ ಮಾಡಿ? ಅದನ್ನ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಾನು ಯಾಕೆ ಆ ಪ್ರಶ್ನೆ ಬ್ರದರ್, ಕೇಳಿಸ್ಕೊಳ್ಳಿ ಬ್ರದರ್. ಹೇಳಿ. ಓಕೆನಾ? ನಾನು ಅದನ್ನ ಯಾಕೆ ಮೆನ್ಷನ್ ಮಾಡಿ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅವಾಗಲೂ 2023ರಲ್ಲೂ ನಿಮ್ಮ ಮನೇಲಿ 5 ಜನ ಇದ್ರಿ, 2024ರಲ್ಲೂ 5 ಜನ ಇದ್ರಿ. ಆ 5 ಜನ ಫ್ಯಾಮಿಲಿಗೆ ಎಕ್ಸ್ಟ್ರಾ ಆ್ಯಡ್ ಆಗಿದ್ದು ಒಬ್ಬರು, ಅದು ನಿಮ್ಮ ಪತ್ನಿ ಒಬ್ಬರು ಆ್ಯಡ್ ಆನ್ ಆಗಿದ್ದ ಕಾರಣಕ್ಕೆ 50 ಲಕ್ಷ ಇದ್ದ ಆಸ್ತಿ 94 ಲಕ್ಷ ಆಗುತ್ತಾ? ಈಗ ಸೂಪರ್ ಕ್ವಶನ್ ಕೇಳಿದ್ರಿ. ಅಲ್ಲ, ಅನ್ನೋದು ನನ್ನ ಡೌಟ್ ಆಗಿತ್ತು. ಡೌಟ್ ಇದೆ, ನಾನು ಫೋನ್ ಮಾಡಿ ಕೇಳ್ಕೋಬೇಕಿತ್ತು. ಇಲ್ಲ ಬ್ರದರ್, ಅದನ್ನೇ ವಿಡಿಯೋದಲ್ಲೇ ಕೇಳಿದಿನಲ್ಲ ಬ್ರದರ್. ಡೌಟ್ನ ವಿಡಿಯೋದಲ್ಲಿ ಕೇಳಬಾರ್ದು ಅಂತಿದ್ಯಾ? ಆದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಡೌಟ್ ನಿಮ್ಮೊಬ್ರು ಕ್ಲಾರಿಟಿ ಬೇಕಾಗಿಲ್ಲ, ಜನಗಳ ಹತ್ರ ಹೇಗಾದ್ರೂ ಮಾಡಿ ಇದೊಂದು ವಿಷಯ ಹೋಗಿ ಅನ್ನೋದು. ನನ್ನ ದೇವರ ಸತ್ಯವಾಗ್ಲೂ ಅದಾಗಿರ್ಲಿಲ್ಲ. ಆಡ್ ಮಾಡಿರುವಂತದನ್ನ ನೀವು ಸುದ್ದಿಯಲ್ಲಿ ಹೇಳಿದ್ದೀರಾ. ಹೆಂಡತಿ ಒಬ್ಬರು ಹೇಳಿಲ್ಲ, ನಾನು ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹೇಳ್ತಿದ್ದೀನಿ ಕೇಳಿ, ಯಾಕೆ ಹೇಳಿಲ್ಲ ಅಂತ. ಅದಕ್ಕೆ ಉತ್ತರ ತಗೋಬೇಕು ಅಂತಾನೆ ಒಬ್ಬರು ಪರ್ಸನ್ ಆ್ಯಡ್ ಆನ್ ಆಗಿದ ತಕ್ಷಣ ಒಂದು ಫ್ಯಾಮಿಲಿಯ ಆಸ್ತಿ 45 ಲಕ್ಷ ಜಾಸ್ತಿ ಆಗುತ್ತೆ ಅಂತಂದ್ರೆ ಒಬ್ಬ ಪತ್ರಕರ್ತ ಆಗಿ ನನಗೆ ಡೌಟ್ ಬರೋದು ಸರಿನಾ ತಪ್ಪಾ? 1 ರೂಪಾಯಿನೂ ಹೆಚ್ಚು ಕಮ್ಮಿ ಆಗಬಾರ್ದು. ಅದು ಅಲ್ವಾ? 45 ಲಕ್ಷ ಅಲ್ಲ. 40? ಒಂದು ನಿಮಿಷ, 1 ರೂಪಾಯಿನೂ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು. ಓಕೆ, ಫೈನ್. 51 ಪ್ಲಸ್ 94 ಆಯ್ತು. ಓಕೆ, ಹೇಳಿ. ಕೇಳಿಸ್ಕೊಳ್ಳಿ, 43,39,500 ರೂಪಾಯಿ ಎಕ್ಸ್ಟ್ರಾ ಆಗಿದೆ. ಓಕೆ, 43 ಲಕ್ಷ. ಓಕೆ, ಡನ್. 1 ರೂಪಾಯಿ ಹೆಚ್ಚು ಕಮ್ಮಿ ಆಗಬಾರ್ದು. Fine. ಯಾಕಂದ್ರೆ ನಾವು ದೃಢೀಕರಣ ಪತ್ರ ಕೊಟ್ಟಿರ್ತೀವಿ. ಫೈನ್. ಇಷ್ಟು ಸ್ಟೇಟ್ಮೆಂಟ್ ಗೆ ನಾನು ಬದ್ಧನಾಗಿರ್ತೀನಿ. Fine. ಏನಾದ್ರು ಸುಳ್ಳಾಯ್ತು ಅಂತಂದ್ರೆ Fine. 6 ವರ್ಷ ನಾನು ಚುನಾವಣೆ ಸ್ಪರ್ಧೆ ಮಾಡೋಂಗಿಲ್ಲ ಅಂತ ಖಂಡಿತ. 51 ಲಕ್ಷ ಆಸ್ತಿ 2023ರಲ್ಲಿ ನಾನು ಘೋಷಣೆ ಮಾಡಿರ್ತೀನಿ. ಆಸ್ತಿಯಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಕ್ಯಾಶ್ ಆಗಿರ್ಬೋದು, ನಮ್ಮ ಭೂಮಿ, ನಮ್ಮಪ್ಪ ನಮ್ಮಮ್ಮನ ಒಡೆತನದಲ್ಲಿರ್ತಕ್ಕಂಥ ಭೂಮಿಯ ವ್ಯಾಲ್ಯೂ ಆಗಿರ್ಬೋದು, ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ನಮ್ಮ ಹತ್ರ ಇರ್ತಕ್ಕಂಥ ಒಡವೆಗಳಾಗಿರ್ಬೋದು, ನಾವು ಊರಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಮನೆಯ ವ್ಯಾಲ್ಯೂ ಆಗಿರ್ಬೋದು, ನಮ್ಮ ಹತ್ರ ಇರ್ತಕ್ಕಂಥ ವಾಹನಗಳ ವ್ಯಾಲ್ಯೂ ಆಗಿರ್ಬೋದು, ಅಂದ್ರೆ ಅವತ್ತಿನ ದಿನಕ್ಕೆ ಅದು ಏನು ಬೆಲೆ ಮಾಡುತ್ತೆ ಅದೆಲ್ಲಾನು ಕೂಡ ಅಂದಾಜು ಮಾಡಿ 51 ಲಕ್ಷ ಅಂತ ಅಫಿಡವಿಟ್ ಎಲ್ಲ ಘೋಷಣೆ ಮಾಡಿದ್ದೀನಿ. ಖಂಡಿತ ಸತ್ಯ. ಅದು ಇವತ್ತಿನ ದಿನಕ್ಕೆ ಅದು ವ್ಯಾಲ್ಯೂ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ನಿಮಗೂ ಗೊತ್ತಿರುತ್ತೆ. ಇವತ್ತಿನ ದಿನಕ್ಕಲ್ಲ ಬ್ರದರ್, 2024 ಕೇಳಿ. ಈಗ 51 ಲಕ್ಷ ಇತ್ತು ನಂದು 2023 ಎಲೆಕ್ಷನ್ ಅಲ್ಲಿ. ಹೌದು. 2024 ಎಲೆಕ್ಷನ್ ಅಲ್ಲಿ ಎಷ್ಟು ಬಂತು ನನ್ನ ಆಸ್ತಿ? 94 ಲಕ್ಷ ಬಂತು. 94,39,500 ರೂಪಾಯಿ ಬಂತು ಅಲ್ವಾ? ಎಷ್ಟು ಇನ್ಕ್ರೀಸ್ ಆಯ್ತು ಅವ್ರಿಗೆ? 43,39,500 ರೂಪಾಯಿ ಇನ್ಕ್ರೀಸ್ ಆಯ್ತು. ಖಂಡಿತ ಅಲ್ವಾ? ಅದ್ರಲ್ಲಿ ನೀವು 9.5 ಲಕ್ಷ ಲೋನ್ ಅನ್ನ ಕಳಿಬೇಕಿತ್ತು. ಓಕೆ, ನೀವು ಕಳೆದ್ರಾ? ಇಲ್ಲ ಕಳ್ದಿಲ್ಲ. ಅಲ್ಲ, ಅದನ್ನೇ ನಾನು ನಿಮಗೆ ಪ್ರಶ್ನೆ ಕೇಳಿದ್ದು. ಏನ್ ಪ್ರಶ್ನೆ? ಆ ಪ್ರಶ್ನೆನೇ ನಾನು ನಿಮಗೆ ಕೇಳಿದ್ದು. ಹಿಂಗೆ 43 ಲಕ್ಷದ ಚಿಲ್ಡ್ರನ್ ನೀವೇನು ಹೇಳಿದ್ರಲ್ಲ, ಈ ಅಮೌಂಟು ಇನ್ ದ ಸ್ಪ್ಯಾಮ್ ಆಫ್ 1 year ಜಾಸ್ತಿ ಆಗಿದೆಯಲ್ಲ, ಇದು ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆನೇ ನಾನು ನಿಮಗೆ ಕೇಳಿದ್ದು. ಆ ಪ್ರಶ್ನೆಗೆ ನೀವು ಇವಾಗ ಏನ್ ಕೊಡ್ತಾ ಇದ್ರಲ್ಲ ಅದೇ ಉತ್ತರ. ಆ ಪ್ರಶ್ನೆ ಕೇಳುವಂತ ವ್ಯಕ್ತಿ
ವ್ಯಕ್ತಿಗೆ 43 ಲಕ್ಷ ಹೆಂಗ್ ಬಂತು ಅಂತ ಚೂರು 5 ನಿಮಿಷ ಟೈಮ್ ಕೊಟ್ಬಿಟ್ಟು ಕುತ್ಕೊಂಡು ನೋಡೋ ತಾಳ್ಮೆ ಇರ್ಲಿಲ್ವಾ? ಇಲ್ಲ ಅದನ್ನೇ ಬ್ರದರ್, ನಂಗೆ ಅದು ಕ್ಲಿಯರೇ ಆಗ್ಲಿಲ್ಲ, ಅದಕ್ಕೆ ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದ್ದು, ನೀವೇ ಹೇಳಿ ಅಂತ. ಹೆಂಗೆ ಬ್ರದರ್ 13 ವರ್ಷ ಜರ್ನಲಿಸ್ಟ್ ಅಂತೀರಿ ನೀವು? ಹೌದು, ಇಲ್ಲ ನಂಗೆ ಕ್ಲಿಯರ್ ಇಲ್ಲ ಬ್ರದರ್ ನಂಗೆ ಕ್ಲಿಯರ್ ಆಗ್ಲಿಲ್ಲ, ಅದಕ್ಕೆ ನಾನು ನೀವೇ ಆನ್ಸರ್ ಕೊಡ್ಲಿ ಅಂತ ಹೇಳಿದ್ ನಾನು. ಹೇಳಿ. ಇಲ್ಲ ಬ್ರದರ್, ಅದನ್ನೇ ನಾನು ನಿನಗೆ ಬ್ರದರ್ ಕನ್ನಡ ಓದಕ್ ಬರಲ್ಲ ಅನ್ನೋದಲ್ಲ ಪ್ರಶ್ನೆ ಇಲ್ಲಿ. ನನಗೆ ಕ್ಲಿಯರ್ ಆಗ್ಲಿಲ್ಲ. ಒಂದೇ ವರ್ಷದಲ್ಲಿ ಇವ್ರು ಒಂದು ಮದುವೆ ಆಗಿದ ತಕ್ಷಣ ಬ್ರದರ್ ನಾನು ಹೇಳ್ತಿರೋದು, ಒಂದೇ ವರ್ಷದಲ್ಲಿ ಮದುವೆ ಆಗಿದ ತಕ್ಷಣ 43 ಲಕ್ಷ ಹೆಂಗ್ ಜಾಸ್ತಿ ಆಯ್ತು ಅನ್ನೋದೇ ನಂಗೆ ಡೌಟ್ ಬಂದಿದ್ದು. ಆ ಡೌಟನ್ನೇ ನಾನು ನಿಮ್ಮ ಹತ್ರ ಕೇಳಿದ್ದು ಅಷ್ಟೇ. ಅದನ್ನೇ ಹೇಳಿ, ನಾನು ಕೇಳಿಸ್ಕೊತಿದ್ದೀನಿ. ಈಗ 43,39,500 ರೂಪಾಯಿನಲ್ಲಿ 9.5 ಲಕ್ಷ ಕಾರ್ ಲೋನ್ ಕಳೆದ್ರೆ ಎಷ್ಟು ಉಳ್ಕೊಯ್ತು? ಎಷ್ಟು ಉಳ್ಕೋತು ಹೇಳಿ? 33,89,500 ರೂಪಾಯಿ. ಓಕೆ ಅಲ್ವಾ? ಹೌದು. ಈಗ ನನ್ನ ಹೆಂಡತಿಗೆ ಅಪ್ಪನ ಮನೆ ಮದುವೆ ಮಾಡ್ಕೊಡ್ಬೇಕಾರೆ ಒಡವೆ ಆಭರಣ ಅದು ಇದು ಅಂತ ಕೊಡ್ಕೊಳ್ತಿರ್ತಾರೆ. ಓಕೆ. ಅವಳು ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ಲು, IT ಕಟ್ಟಿದ್ದಾಳೆ ಅವಳು ಕೂಡ 2 ವರ್ಷ. ಓಕೆ. ಅದನ್ನು ಕೂಡ ಮೆನ್ಷನ್ ಮಾಡಿದೀವಿ, ನೋಡಿದಿರಲ್ಲಿ? ಓಕೆ ಹೇಳಿ. ಸೊ ಅವಳ ಆಸ್ತಿಯ ಪ್ರಮಾಣ ನಮ್ಮ ಮನೆಗೆ ಬಂದಾಗ 19,57,000 ರೂಪಾಯಿ ಆಡ್ ಆಗುತ್ತೆ. ಓಕೆ. ಈಗ 33,89,500 ರೂಪಾಯಿನಲ್ಲಿ 19,57,000 ಕಳೆದ್ರೆ ಎಷ್ಟು ಉಳಿತು? ಹೇಳಿ. 14 ಲಕ್ಷ ಉಳಿತಾ? 14,32,500 ರೂಪಾಯಿ ಉಳಿತು. ಹೇಳಿ. ಈಗ ನಾನು ನಮ್ಮಪ್ಪ ನನ್ನ ತಮ್ಮ ನಮ್ಮಮ್ಮ ನನ್ನ ಹೆಂಡತಿ ಬಿಟ್ಬಿಡ್ತೀನಿ. ಈಗ ನನ್ನ ಹೆಂಡತಿ ಸಪ್ರೇಟ್ ಆಯ್ತಿಲ್ಲಿ 4 ಜನ ಸೇರಿ 14,32,000 ದುಡಿದಿರೋದು ದುಬಾರಿ ಪ್ರಮಾಣವ? ಅದು ಯಾರು ದುಡಿಯಕ್ಕಾಗ್ತೀರ ಅಂತ ಹಣ? ಅದು ಇಲ್ಲಪ್ಪ, ನಾನು ಹಂಗೆ ಹೇಳೋದೇ ಇಲ್ಲ. ಮತ್ತೆ ಹೆಂಗ್ ಹೇಳಿದ್ರಿ ನೀವು? ನಮ್ಮಂತ ಬಡ ಯೂಟ್ಯೂಬರ್ಗಳಿಗೆ ಹೇಳ್ಕೊಡಿ. ಎಸ್ ಬ್ರದರ್ ನಾನು ಅದೇ ಈ ಡೌಟನ್ನೇ ನಾನು ಈ ವಿಚಾರದಲ್ಲಿ ನಾನು ವಾದನೇ ಮಾಡಕ್ ಹೋಗಲ್ಲ. ಯಾಕೆ ಮಾಡಲ್ಲ ಅಂದ್ರೆ ನೀವ್ ಹೇಳಿರೋದನ್ನ ನಾನು ಸತ್ಯ ಅಂತ ಒಪ್ಕೊಂಡಾಯ್ತು. ಅಲ್ಲ, ನೀವು ಸತ್ಯ ಅಂತ ಒಪ್ಕೊಂಡಿದ್ದೀರಿ, ನಿಮ್ಮ ಆಡಿಯನ್ಸ್ ಸುಳ್ಳು ಅಂತ ಒಪ್ಕೊಂಡಿರಲ್ಲ. ಅವ್ರು ಕ್ಲಾರಿಟಿ ಕೊಡಿ ಹೋಗಿ. ಇದೇ ಆಡಿಯೋ ನಂಗೆ ಅಪ್ಲೋಡ್ ಮಾಡ್ತೀನಿ. ಮಾಡ್ತೀರಿ ಇದನ್ನ? ಖಂಡಿತ ಮಾಡ್ತೀನಿ. ಮಾಡಿದ್ರೆ ಕಂಪ್ಲೀಟ್ ಆಗಿ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಆಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಕೂತು ಮಾತಾಡ್ಬೇಕು. ಎಸ್ ನಾನು ಫಸ್ಟ್ ಆಡಿಯೋ ಅಪ್ಲೋಡ್ ಮಾಡ್ತೀನಿ, ಅದಾದ್ಮೇಲೆ ನಾನು ಕೂತು ಮಾತಾಡ್ತೀನಿ. ಆಡಿಯೋ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಆಡಿಯೋ ಅಪ್ಲೋಡ್ ಮಾಡ್ತು ಅಂದ್ರೆ ಮಜಾ ಇರಲ್ಲ. ಯಾಕಂದ್ರೆ ನೀವು ಆಡಿಯೋ ಅಪ್ಲೋಡ್ ಮಾಡಿಲ್ಲ ವಿಡಿಯೋನ, ನೀವು ಮುಖಾಮುಖಿ ಬ್ರದರ್ ನೋಡಿ ಏನ್ ಗೊತ್ತಾ, ಯಾವುದೇ ವ್ಯಕ್ತಿ ಜೊತೆಗೆ ಅಲ್ಲ ಕೇಳಿಸ್ಕೊಳ್ಳಿ, ಯಾವುದೇ ವ್ಯಕ್ತಿ ಇಲ್ಲಿ ಕೇಳಿಸ್ಕೊಳ್ಳಿ, ಯಾವುದೇ ವ್ಯಕ್ತಿ ಜೊತೆಗೆ ನಿಮಗೆ ಅಲ್ಲ ಕೇಳಿಸ್ಕೊಳ್ಳಿ, ಇಲ್ಲ ನಾನು ಚಂದನ್ ಗೌಡ ಕೊಟ್ಟಿರುವಂತಹ ಉತ್ತರದಿಂದ ನಾನು ಸಂತೃಪ್ತನಾಗಿದ್ದೇನೆ ಅಂತಾನೆ ನಾನು ಆಡಿಯೋನ ಅಪ್ಲೋಡ್ ಮಾಡ್ತೀನಿ. ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳಿ. ಹೇಳಿ. ಆಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನೀವು ನನ್ನ ಅನುಮತಿ ಪಡೆದೇ ಅಪ್ಲೋಡ್ ಮಾಡ್ಬೇಕು. ಯಾಕೆ ಬ್ರದರ್? ಯಾಕೆ ಅಂತಂದ್ರೆ ನೀವು ವಿಡಿಯೋ ರೂಪದಲ್ಲಿ ಹೇಳಿರೋದ್ರಿಂದ ನಾನು ವಿಡಿಯೋ ರೂಪದಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡಿ ಅಂತ ಕೇಳ್ತೀನಿ. ನಾ ವಿಡಿಯೋ ರೂಪದಲ್ಲೂ ಕೊಡ್ತೀನಿ, ಆಡಿಯೋನು ಅಪ್ಲೋಡ್ ಮಾಡ್ತೀನಿ. ನೀವು ಫಸ್ಟ್ ವಿಡಿಯೋ ರೂಪದಲ್ಲಿ ಕೊಟ್ಟಾದ್ಮೇಲೆ ಬ್ರದರ್ ಎಸ್ ಬ್ರದರ್ ನಾನು ಹೇಳ್ತಿರೋದು ಏನಕ್ಕೆ ಅಂತಂದ್ರೆ ಅಲ್ಲ ನಾನು ಹೇಳ್ತಿದ್ದೀನಿ ಕೇಳಿ. ಬ್ರದರ್ ನಾನು ಹೇಳ್ತಿದ್ದೆ ಆಯ್ತು ನಾನು ಹೇಳ್ತಿದ್ದೀನಿ ಕೇಳಿ. ಆಯ್ತು ನಿಮ್ಮ ಬೇಡಿಕೆ ನೀವು ಇಟ್ರಿ, ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ ಕೇಳಿ. ಚಂದನ್ ಗೌಡ ವಿಚಾರ ಹೇಳಿ. ನನ್ನ ಕ್ವಶನ್ ಕೇಳ್ತಲ್ಲ ನೀವು. 2 ನಿಮಿಷ ಮಾತಾಡಿ ಮುಗಿಸ್ತೀರ, ನೀವು 10 ನಿಮಿಷ ಬೇಕಾದ್ರೆ ಮಾತಾಡಿ. ಹೇಳಿ. ನೀವು ಸುದ್ದಿ ಮಾಡಿರ್ತಕ್ಕಂಥದ್ದು ನಾನು ಎಲೆಕ್ಷನ್ ಸ್ಪರ್ಧೆ ಮಾಡಿದಂತಹ ಎಲೆಕ್ಷನ್ ಕಮಿಷನ್ ಅಲ್ಲಿ ಅಪ್ಡೇಟ್ ಅಪ್ಲೋಡ್ ಮಾಡಿರ್ತಕ್ಕಂಥ ಅಫಿಡವಿಟ್ ಗಳನ್ನ ತೆಗೆದುಕೊಂಡು 57 ನಿಮಿಷದ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಮಾತನಾಡಿರೋದು ಕೇವಲ 4 ನಿಮಿಷ. ಇನ್ನ ಮಿಕ್ಕಿದ್ದ ಅಷ್ಟು ವಿಡಿಯೋದಲ್ಲಿ ಅಲ್ಲ ಕೇಳಿಸ್ಕೊಳ್ಳಿ, ನೀವು ಆ ವಿಚಾರವಾಗಿ ವಿಡಿಯೋ ಮಾಡಿದ್ರಾ? ಆ ವಿಚಾರವಾಗಲ್ಲ ವಿಡಿಯೋ ಮಾಡಿರೋದು. ಧರ್ಮಸ್ಥಳ ಕೇಸ್ನ ವಿಚಾರದಲ್ಲಿ ನೀವೇನೆಲ್ಲ ಅಪಪ್ರಚಾರ ಮಾಡಿದ್ರಿ ಅನ್ನೋದನ್ನ ಸಾಕ್ಷಿ ಸಮೇತ ನಾನು ವಿಡಿಯೋ ಮಾಡಿದ್ದು. ಅದೇ ಆ 57 ನಿಮಿಷದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡೋದು ಕಟ್ಟ ಕಡೆಯ 3 ರಿಂದ 4 ನಿಮಿಷ. ಆದ್ರೆ ನೀವು 55 ನಿಮಿಷದೆಲ್ಲ ಬಿಟ್ಬಿಟ್ರಿ. ಅದನ್ನೇ ಹೇಳ್ತಿರೋದು. 50 ನಿಮಿಷದಲ್ಲಿ ಏನೇನ್ ಮಾತಾಡಿದ್ನಲ್ಲ ಅದನ್ನೇ ಹೇಳಿದ್ನಲ್ಲ. 50 ನಿಮಿಷದಲ್ಲಿ ಮಾತಾಡಿ ಒಂದ್ ನಿಮಿಷ 50 ನಿಮಿಷದಲ್ಲಿ ನಾನು ಮಾತಾಡಿದ್ನಲ್ಲ ಬ್ರದರ್ ಒಂದ್ ನಿಮಿಷ ನೀವು ಜನಕ್ಕೆ ಮತ್ತೆ ಅಗೇನ್ ಅದು ಮಿಸ್ಲೀಡ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಾನು ಆ ವಿಡಿಯೋವನ್ನ ಮಾಡಿದ್ದು ಇಲ್ಲ ಬ್ರದರ್. ನಾನು ಆ ವಿಡಿಯೋನ ಮಾಡಿದ್ದು ಕೇಳಿಸ್ಕೊಳ್ಳಿ ಬ್ರದರ್, ಪ್ಲೀಸ್ ಕೇಳಿಸ್ಕೊಳ್ಳಿ ಬ್ರದರ್.
ಪ್ಲೀಸ್ ನೀವೇನೋ ಒಂದು ಕೇಳಿದಿರಾ, ನಾನು ಆನ್ಸರ್ ಕೊಡ್ತಾ ಇದ್ದೀನಿ, ಪ್ಲೀಸ್ ಕೇಳಿಸ್ಕೊಳ್ಳಿ. ನಾನು ಆ ವಿಡಿಯೋನ ಮಾಡಿದ್ದು ಎಲೆಕ್ಷನ್ ಕಮಿಷನ್ನಲ್ಲಿ ಚಂದನ್ ಗೌಡ ಅಪ್ಲೋಡ್ ಮಾಡಿರುವಂಥದ್ದು ಸುಳ್ಳು ಮಾಹಿತಿ, ತಪ್ಪು ಮಾಹಿತಿ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಅದರಲ್ಲಿ ನನಗೆ ಡೌಟ್ ಇತ್ತು. ಆ ಡೌಟನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ಕೇಳಿದೆ. ಆ ವಿಡಿಯೋ ಮುಖಾಂತರ ಕೇಳಿದಂತಹ ಡೌಟಿಗೆ ನೀವು ಪರ್ಫೆಕ್ಟ್ ಆದಂಥ ಉತ್ತರನ ಕೊಟ್ಟಿದ್ದೀರಾ. ಆ ಉತ್ತರದಲ್ಲಿ ಎಳ್ಳಷ್ಟೂ ಕೂಡ ನನಗೆ ಇವಾಗ ಡೌಟ್ ಉಳಿದಿಲ್ಲ. ನಿಮಗೆ ಆಸ್ತಿ ಹೆಂಗೆ ಜಾಸ್ತಿ ಆಯಿತು ಅನ್ನೋದನ್ನು ನೀವು ಕ್ಲಾರಿಫೈ ಮಾಡಿದ್ದೀರಾ. ಅದನ್ನು ನಾನು ಕಂಪ್ಲೀಟ್ ಆಗಿ ಸತ್ಯ ಅಂತ ಒಪ್ಕೋತಾ ಇದ್ದೀನಿ. ದಿಸ್ ಈಸ್ ಮೈ ಕ್ಲೈಮ್. ಅದರ ಜೊತೆಗೆ ಆ ವಿಡಿಯೋದಲ್ಲಿ ನಾನು ಮುಗಿಸ್ಬಿಡ್ತೀನಿ ಬ್ರದರ್, ಪ್ಲೀಸ್ ಮಧ್ಯೆ ಮಾತಾಡಬೇಡಿ. ಅದರ ಜೊತೆಗೆ ಆ ವಿಡಿಯೋದಲ್ಲಿ ನಾನು ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀನಿ. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಸಮೀರನ್ನ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳಿದ್ದೀನಿ. ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯುನೈಟೆಡ್ ಮೀಡಿಯಾ ಅಂಡ್ ಕುಡ್ಲಾ ರ್ಯಾಂಪೇಜ್ನ 2 ಚಾನಲ್ಗಳಲ್ಲಿ ಪ್ರಸಾರ ಆಗಿರೋದು ಸತ್ಯ ಅಂತ ನೀವು ಹೇಳಿದ್ರಿ. ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ, ಮಿಕ್ಕಿದ್ದೆಲ್ಲದನ್ನು ಬಿಟ್ಬೋಣ, ಸತ್ಯ ಅಂತ ಹೇಳಿದ್ರಿ. ನಾನು ಕೇಳಿದ್ದೆ ಅಲ್ಲಿ ಅಪ್ಲೋಡ್ ಆಗಿರುವಂಥ ಎಲ್ಲ ವಿಡಿಯೋಗಳು ಸತ್ಯ ಅನ್ನೋದನ್ನು ನೀವು ಕ್ಲೈಮ್ ಮಾಡಿ ಅಂತ. ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅದರ ಜೊತೆಗೆ SITಯ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಬರ್ತಾ ಇದೆ ಇನ್ಫಾರ್ಮೇಷನ್ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಎಲ್ಲ ಸುದ್ದಿಯನ್ನು ಹಬ್ಬಿಸ್ತಾ ಇದೆ. ಎಲ್ಲಿಂದ ಅವ್ರಿಗೆ ಮಾಹಿತಿ ಬರ್ತಾ ಇದೆ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರಿ. ಅದಕ್ಕೆ ನೀವು ಕೂಡ 5ನೇ ಪಾಯಿಂಟ್ನಲ್ಲಿ 4 ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ್ರಲ್ಲ, ನಿಮಗೆ ಎಲ್ಲಿಂದ ಸಿಕ್ತು ಮಾಹಿತಿ ಅಂತ ನಾನು ಕೇಳಿದ್ದೆ. ಅದಕ್ಕೆ ನೀವು ಉತ್ತರ ಕೊಟ್ಟಿಲ್ಲ. ಇನ್ನು ಇದೇ ಥರ 14ರಿಂದ 15 ಪ್ರಶ್ನೆಗಳನ್ನು ನಾನು ಕೇಳಿದ್ದೀನಿ. ಸೌಜನ್ಯ ಅವರ ಮನೆಗೂ ಕೂಡ, ಅವರ ತಾಯಿ ಮನೆಗೂ ಕೂಡ ಹೋಗಿದ್ರಿ ನೀವು. ಆದರೆ ವಿಠಲ್ ಗೌಡ ಅವರೇ ಒಪ್ಕೊಂಡಿದ್ರು. ಸ್ಟಿಂಗ್ ಆಪರೇಷನ್ ಆಗಿತ್ತು. ನಾವು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಸಂತೋಷ್ ರಾವನ್ನ ಬಿಡಿಸ್ಕೊಂಡ್ಬಂದಿದ್ದೀನಿ ಅಂತ ಅವರೇ ಒಪ್ಕೊಂಡಿದ್ರು. ಅದ್ರ ಸಲುವಾಗೂ ನೀವು ಕೂಡ ಪ್ರಶ್ನೆ ಮಾಡಲಿಲ್ಲ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಅವ್ರು ಯಾಕೆ ಹೋಗ್ತಾ ಇಲ್ಲ ಅನ್ನೋ ಸಲುವಾಗೂ ಸಹ ನೀವು ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿಲ್ಲ. ಸೊ ಹಾಗಾಗಿ ನನಗೆ ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಚಂದನ್ ಗೌಡ ಎಲ್ಲೋ ಮಿಸ್ಲೀಡ್ ಆಗ್ತಾ ಇದ್ದಾರೆ, ದಯವಿಟ್ಟು ಮಿಸ್ಲೀಡ್ ಆಗಬಾರ್ದು ಅಂತ ನಾನು ಕೇಳಿದ್ದೆ. ಆದರೆ ನಿನ್ನೆ ವಿಡಿಯೋದಲ್ಲಿ ನೀವು 2ರಿಂದ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಇನ್ನೂ 10ರಿಂದ 12 ಪ್ರಶ್ನೆಗಳಿಗೆ ನೀವು ಉತ್ತರನೇ ಕೊಟ್ಟಿಲ್ಲ ಬ್ರದರ್. ನನಗೆ ಅದೇ ನಿಮ್ಮೇಲಿರೋ ಬೇಜಾರು. ಈಗ ಮುಖಾಮುಖಿಯಾಗಿ ಯಾವ್ದಾದ್ರು ಒಂದು ಚಾನಲ್ ರೆಡಿ ಮಾಡಿ ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನ ಅಲ್ಲೇ ಎತ್ತಿ, ಈಗ ನಾವಿಬ್ರು ಕುತ್ಕೊಂಡು ಫೋನಲ್ಲಿ ಮಾತಾಡೋದ್ರಿಂದ ಅಥವಾ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಏನೊಂದು ಲಕ್ಷ ಜನ ನೋಡ್ಬೋದು ಅಷ್ಟೇ. ಕೋಟ್ಯಾಂತರ ಜನಕ್ಕೆ ಎಲ್ಲ ಸತ್ಯ ಗೊತ್ತಾಗ್ತದೆ. ನೀವು ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಯಾಕೆ ಅವರು ಅಪೀಲ್ ಹೋಗ್ತಿಲ್ಲ ಅಂತ ನಾನೇ ನೇರ ಪ್ರಶ್ನೆ ಮಾಡ್ತೀನಿ. ಮೊನ್ನೆ ಅಪ್ಲೋಡ್ ಮಾಡಿದಂತ ವಿಡಿಯೋದಲ್ಲಿ ನಾನೇ ಹೇಳಿದ್ದೀನಿ, ಗಿರೀಶ್ ಮಟ್ಟಣ್ಣವರು ಅಥವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಇಫ್ ಇನ್ ಕೇಸ್ ಏನಾದ್ರು ಸುಜಾತ ಭಟ್ಟನ ಕ್ಯಾರೆಕ್ಟರ್ ಕರ್ಕೊಂಡು ಬಂದಿದ್ರು ಅಂತಂದ್ರೆ ಅವ್ರನ್ನ ವೆರಿ ವೆರಿ ಬ್ಯಾಡ್ ಅಂತ ನಾನೇ ಬೈದಿದ್ದೀನಿ. ಇನ್ ಕೇಸ್ ಅವ್ರು ಕರ್ಕೊಂಡ್ ಬರ್ದೆ ಸೇರಿಸ್ಕೊಂಡು ಅವ್ರ ಕ್ಯಾರೆಕ್ಟರ್ ಅಂತಿದ್ರೆ ಅದನ್ನು ಕೂಡ ಬೈದಿದ್ದೀನಿ. ಸಮೀರ ಏನಾದ್ರು ಮಾಡಿರ್ತಕ್ಕಂಥದ್ದು ದಾಖಲೆ ಇದ್ದೆ ಸುಳ್ಳು ಮಾಡೋಣ ಅಂತಂದ್ರೆ ಅವನು ಜೈಲೂಟ ಮಾಡ್ಲಿ, ಕಂಪಿ ಎಣಿಸ್ಲಿ ಅಂತ ನಾನೇ ಹೇಳಿದ್ದೀನಿ. ನೀವು ಅದು ಯಾವ್ದನ್ನು ಯಾಕೆ ಗಮನಿಸಿಲ್ಲ? ಇಲ್ಲ, ನೀವು ಎಲ್ಲಿ ಹೇಳಿದ್ರ ಹೇಳಿ? ಎಲ್ಲಿ ಹೇಳಿದ್ದೀನಿ? ನನ್ನ ವಿಡಿಯೋಗಳಲ್ಲಿ ಐತೆ ಬ್ರದರ್. ಅದನ್ನೇ ನಾನು ಹೇಳ್ತಿರೋದು. ಧರ್ಮಸ್ಥಳ ಮೂಳೆ ಅದನ್ನೇ ಹೇಳ್ತಿದ್ದೀನಿ ಕೇಳಿ. ಅಲ್ಲಲ್ಲ, 40 ವಿಡಿಯೋ ನೋಡಿದ್ದೀನಿ ಬ್ರದರ್ ನಾನು. ಬ್ರದರ್ ಒಂದೇ ದಿನದಲ್ಲಿ ಬೆಳಿಗ್ಗೆ 10 ಗಂಟೆ ಕೂತವನು ಮಧ್ಯರಾತ್ರಿ 3 ಗಂಟೆವರೆಗೂ 40 ವಿಡಿಯೋ ನೋಡಿದ್ದೀನಿ ಬ್ರದರ್. ನಾ ಅದನ್ನೇ ಏನು ಹೇಳ್ತಿರೋದು. ನೀವು ಹೇಳಿದಿರಾ, ನೀವು ಕಂಪ್ಲೀಟ್ 16 ನಿಮಿಷದ ವಿಡಿಯೋ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. 16 ನಿಮಿಷದ ವಿಡಿಯೋದಲ್ಲಿ ಈ ಮಾತನ್ನ 10 ಸೆಕೆಂಡಲ್ಲಿ ಹೇಳ್ತೀರಾ ನೀವು. ಆದರೆ 16 ನಿಮಿಷ ಕಂಪ್ಲೀಟ್ ವಿಡಿಯೋ ಪೂರ್ತಿ ಇಲ್ಲಿ ಇಷ್ಟು ಸಿಕ್ತು, ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಇಲ್ಲಿ ಇಷ್ಟು ಸಿಕ್ತು ಅಂತ ಹೇಳಿರ್ತೀರಾ. ಆದರೆ ಕೊನೆಯಲ್ಲಿ ಆ ಸಮೀರ್ ಮಾಡಿದ್ನಲ್ಲ ಬ್ರದರ್, ಸ್ಟಾರ್ಟಿಂಗಲ್ಲಿ ಡಿಸ್ಕ್ಲೈಮರ್ ಹಾಕಿದ್ನಲ್ಲ, ಈ ಕೇಸ್ನ ವಿಚಾರವಾಗಿ ಸಮೀರ್ ಒಂದು ಡಿಸ್ಕ್ಲೈಮರ್ ಹಾಕಿದ್ದ ವಿಡಿಯೋ ಮಾಡ್ಬೇಕಾದ್ರೆ. ಅದ್ರ ಬಗ್ಗೆ ನೀವು ಯಾವತ್ತಾದ್ರೂ ಮಾತಾಡಿದ್ರಾ? ನಾನು ಈಗ 10 ನಿಮಿಷಗಳ ಹಿಂದೆ ಎತ್ಕೊಂಡಂತ ಕ್ವೆಶ್ಚನ್ ಬಿಟ್ಬಿಟ್ಟು ನೀವು ಡೈರೆಕ್ಟ್ ಎಂದಿಗೂ ಇಲ್ಲ. ಓಕೆ ಬನ್ನಿ, ಅಲ್ಲಿಗೆ ವಾಪಸ್ ಬನ್ನಿ. ಮಾಡ್ಕೊಂಡು ನಿಮ್ಮ ಚಾನಲ್ ಅಲ್ಲಿ ಸುದ್ದಿ ಪ್ರಚಾರ ಮಾಡಿದಾಗ ನೋಡಿ ಈಗ ಅದನ್ನ ಎಲೆಕ್ಷನ್ ಕಮಿಷನ್ ಇಲ್ಲ, ಅದನ್ನೇ ಪ್ರಸಾರ ಮಾಡ್ತೀನಿ. ಈಗ ಪ್ರಸಾರ ಮಾಡ್ತೀನಿ. ನೀವು ಕ್ಲಾರಿಫಿಕೇಶನ್ ಕೊಟ್ರಲ್ಲ, ನಾನು ಪ್ರಸಾರ ಮಾಡೇ ಮಾಡ್ತೀನಿ. ಇಲ್ಲ, ಈಗ ಅದು ನಾನು ಕ್ಲಾರಿಫೈ ಮಾಡ್ತೀನಿ. ಈಗ ನನ್ನ ಚಾನಲ್ನಲ್ಲೇ ನಾನೇ ಕ್ಲಾರಿಫೈ ಮಾಡ್ತೀನಿ. ನನ್ನ ಜನಕ್ಕೆ ನಾನು ಕ್ಲಾರಿಫೈ ಮಾಡ್ತೀನಿ. ನಾನು ಒಪ್ಕೊಂಡಲ್ಲ, ಚಂದನ್ ಗೌಡರು ಈ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇಲ್ಲ ಅನ್ನೋ ಸಂಪೂರ್ಣ ಭರವಸೆ ಚಂದನ್ ಗೌಡ ಕ್ಲಾರಿಫಿಕೇಶನ್ ಕೊಟ್ಟ ತಕ್ಷಣ ನನಗೆ ಬಂದಿದೆ. ನಾ ಅದನ್ನ ಕ್ಲಾರಿಫೈ ನನ್ನ ಚಾನಲಲ್ಲಿ ಮಾಡೇ ಮಾಡ್ತೀನಿ. ಇಲ್ಲ, ನಾ ಅದನ್ನ ಹೇಳ್ತಿದ್ರಲ್ಲ. ಈಗ ನಾನು ಈಗ ಫಾರ್ ಎಕ್ಸಾಂಪಲ್ಗೆ ಹೇಳ್ತೀನಿ. ನೀವು ಕೊಲೆಗಾರ ಅಂತ ಆರೋಪ ಮಾಡಿದ್ಮೇಲೆ ಜನ ಹೌದು ಇವ್ನು ಕೊಲೆಗಾರ ಅಂತ ಅನ್ಕೊಂಡಿರ್ತಾರೆ. ಅದೇ ನಾನು ನಾಳೆ ಬಂದು ಇಲ್ಲ ನಾನು ತಪ್ಪು ತಿಳ್ಕೊಂಡಿದ್ದೆ, ಚಂದನ್ ಗೌಡ ಕೊಲೆಗಾರ ಅಲ್ಲ ಅಂತ ನಾನೇ ಹೇಳಿದ್ಮೇಲೆ ಜನ ಅದನ್ನು ಕೂಡ ಕೇಳ್ತಾರೆ. ಸೊ ನಾನು ಹೇಳ್ತೀನಲ್ಲ ಅದನ್ನ ನಾನು ಹೇಳ್ತೀನಲ್ಲ ಬ್ರದರ್. ಈಗ ನೋಡಿ ಮತ್ತೆ ನಾನು ಎಲೆಕ್ಷನ್ ಕಮಿಷನ್ ವಿಚಾರಕ್ಕೆ ಕ್ಲಾರಿಟಿ ಕೊಟ್ಟೆ ಆದ್ಮೇಲೆ ನೀವು ನಾನು ಏನ್ ಗೊತ್ತಾ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ನಾನು ಕೊಡ್ತೀನಿ ಖಂಡಿತವಾಗ್ಲೂ ನಾನು ಕೊಡ್ತೀನಿ.
ನಾನು ಅದನ್ನೇ ನಾನು ಹೇಳಿದ್ನಲ್ಲ. ಈಗ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಚಂದನ್ ಗೌಡ ಹೇಳಿರೋದು ಅಷ್ಟು ಸತ್ಯ. ನಾನು ಅವ್ರನ್ನ ಪ್ರಶ್ನೆ ಮಾಡಿದ್ದೆ, ನಾನು ತಪ್ಪು ತಿಳ್ಕೊಂಡಿದ್ದೆ. ಬೇರೆ ಅಂದರೆ ಯೂಟ್ಯೂಬಲ್ಲಿ ಇಷ್ಟೆಲ್ಲ ದುಡ್ದಿರ್ಬೋದು ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಆದರೆ ಇದು ಯೂಟ್ಯೂಬಲ್ಲಿ ದುಡ್ದಿರುವ ಹಣ ಅಲ್ಲ, ಅದು ಅಧಿಕೃತವಾಗಿ ನಿಯತ್ತಾಗಿ ಅವರ ಕುಟುಂಬಕ್ಕೆ ಬಂದಿರುವ ಹಣ ಅಂತ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಲ್ಲಲ್ಲ, ಎಲೆಕ್ಷನ್ ಕಮಿಷನ್ನ ವಿಚಾರದಾಗಿ ಚಂದನ್ ಗೌಡ ಏನ್ ಹೇಳಿದ್ರು ಅಷ್ಟನ್ನು ನಾನು ಒಪ್ಕೊಂಡಾದ್ಮೇಲೆ ಆ ವಿಚಾರದ ಚರ್ಚೆ ಮತ್ತೆ ಅವಶ್ಯಕತೆನೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಎಡವಿಲ್ಲ. ಆದರೆ ನನಗೆ ಒಂದೇ ಸಲ 43 ಲಕ್ಷದ ಚಿಲ್ಲರೆ ಬಂತಲ್ಲ, ಅದು ನಿಮ್ಮ ವೈಫ್ ಒಬ್ರು. ಅದನ್ನೇ ಬ್ರದರ್ ಅದೇ ಆ ಡೌಟ್ ಇತ್ತು ಅಂತಾನೆ ನಾನು ಪ್ರಶ್ನೆ ಮಾಡಿದೆ. ಆ ಡೌಟ್ ಅನ್ನ ನೀವು ಇವಾಗ ಕ್ಲಿಯರ್ ಮಾಡಿದಿರಿ. ಅಲ್ಲಲ್ಲ, ಆ ಡೌಟ್ ಅನ್ನ ನೀವು ಇವಾಗ ಕ್ಲಿಯರ್ ಮಾಡಿದಿರಿ. ಸೊ ಇವಾಗ ನಾನು ಅದನ್ನ ಒಪ್ಕೊಂಡೆ. ನಾ ಸತ್ಯ, ಇವಾಗ ಚಂದನ್ ಗೌಡ ಹೇಳಿದಷ್ಟು ಸತ್ಯ ಅಂತ ಒಪ್ಕೊಂಡಾಯ್ತು. ನಾನು ಎಡವಿದ್ದಲ್ಲ, ನನ್ನ ತಲೆಗೆ ಬಂದಂತ ಪ್ರಶ್ನೆ ಚಂದನ್ ಗೌಡ ಕೇಳಿದ್ದು. ಇಲ್ಲ ಬ್ರದರ್, ನನಗ್ ಬಂದಿರೋ ಡೌಟನ್ನ ನಾನು ಚಂದನ್ ಗೌಡ ಕೇಳಿದ್ದು. ಎಸ್, ಹೇಳಿ. ನೂರಾರು ಜನ ರಾಜಕಾರಣಿಗಳು ಅವರ ಅಫಿಡವಿಟ್ ಮಾಡಿದ್ದಾರೆ. 1000 ಕೋಟಿ ಇರೋದು ಐತೆ, 500 ಕೋಟಿ ಇರೋದು ಐತೆ, 1,500 ಕೋಟಿ ಇರೋದು ಐತೆ. ಹೌದು, ರಾಜ್ಯದ ಅತಿ ಹೆಚ್ಚು ಶ್ರೀಮಂತ ರಾಜಕಾರಣಿ ಅನ್ನೋ ಲಿಸ್ಟ್ಗಳು ಕೂಡ ಇದಾವೆ. ಹೌದು, ಖಂಡಿತ. ಯಾಕೆ ಬ್ರದರ್ ಅದನ್ನ ನೀವು ಎಕ್ಸ್ಪೋಸ್ ಮಾಡಕ್ ಹೋಗ್ಬಿಟ್ಟು 80 ಲಕ್ಷ ಇಡೀ ಫ್ಯಾಮಿಲಿ ಆಸ್ತಿ ತೋರಿಸಿರೋನ್ನ ಎಕ್ಸ್ಪೋಸ್ ಮಾಡಕ್ ಹೋಗ್ತೀರಿ? ಇಲ್ಲ, ನಾನು ಎಕ್ಸ್ಪೋಸ್ ಮಾಡಕ್ ಬಂದೆ. ಎಗೇನ್ ಅದು ಸುಳ್ಳು ಅಂತಾಗಿದ್ರೆ ನಾನು ನಿಮ್ಮನ್ನ ಎಕ್ಸ್ಪೋಸ್ ಮಾಡಕ್ ಬಂದೆ ಅಂತ ಅರ್ಥ. ಅದು ಸತ್ಯ ಅಂತ ಅಂದ್ಮೇಲೆ ಎಕ್ಸ್ಪೋಸ್ ಹೆಂಗಾಗುತ್ತೆ ಬ್ರದರ್? ಅಲ್ಲ, ನೀವು ಸುಳ್ಳು ಅಂತಾನೆ ಎಕ್ಸ್ಪೋಸ್ ಮಾಡಕ್ ಹೋಗಿದ್ದು ನೀವು. ಇಲ್ಲ, ನೋಹೋ ಬ್ರದರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎಗೇನ್ ನಾನು ಹೇಳ್ತಾ ಇದ್ದೀನಿ, ಆ ವಿಡಿಯೋದಲ್ಲಿ ಇದು ಅಕ್ರಮ ಹಣ, ಇದು ಸುಳ್ಳು ಮಾಹಿತಿ, ಚಂದನ್ ಗೌಡ ಎಲೆಕ್ಷನ್ ಕಮಿಷನ್ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನಾನು ಎಲ್ಲೂ ಹೇಳೇ ಇಲ್ಲ. ನನಗೆ ಈ ತರದೊಂದು ಡೌಟ್ ಇದೆ, ಈ ಡೌಟ್ ನ ಕ್ಲಿಯರ್ ಮಾಡಿ ಅಂತ ನಾನು ಕೇಳಿದ್ದು. ಅದನ್ನೇ ಬ್ರದರ್, ನಾನು ಆದ್ಮೇಲೆನೆ ಬಂದಂತಹ ಡೌಟ್ ಗಳನ್ನೇ ನಾನು ವಿಡಿಯೋದಲ್ಲಿ ಕೇಳಿದ್ದು. ಅದನ್ನೇ ಬ್ರದರ್ ಇಷ್ಟ ತನಕ ಹೇಳಿದ್ನಲ್ಲ ಬ್ರದರ್. ಅದನ್ನೇ ಈಗ ನಾನು ಪೂರ್ತಿ ಓದಿದ ನಂತರ ಬಂದಂತಹ ಅನುಮಾನಗಳನ್ನೇ ನಿಮ್ಮ ಬಳಿ ನಾನು ಪ್ರಶ್ನೆ ಮಾಡಿದ್ದು. ಆ ಪ್ರಶ್ನೆ ಅದನ್ನ ಹೇಳ್ತಿದ್ದೀನಿ ಕೇಳಿ. ಆ ಎಲ್ಲಾ ನನ್ನ ಡೌಟ್ಗಳಿಗೂ, ಆ ಎಲ್ಲಾ ನನ್ನ ಪ್ರಶ್ನೆಗಳಿಗೂ ಚಂದನ್ ಗೌಡ ಉತ್ತರ ಕೊಟ್ಟಾಯ್ತು. ನಾನೇ ಹೇಳ್ತಾ ಇದ್ದೀನಲ್ಲ, ಹೆಂಗಿದ್ರು ರೆಕಾರ್ಡ್ ಮಾಡ್ಕೊಂತಿದ್ದೀರಲ್ಲ, ನಾನೇ ಅಲ್ಲ ಬ್ರದರ್, ಕರೀರು ನಿಮಿಷ. ಹೆಂಗಿದ್ರು ರೆಕಾರ್ಡ್ ಮಾಡ್ಕೊಂತಿದ್ದೀರಲ್ಲ, ನಾನೇ ಹೇಳ್ತಾ ಇದ್ದೀನಿ, ಇದು ರೆಕಾರ್ಡ್ ಆಗ್ತಾ ಇದೆ ಅಂತ ನಂಗೂ ಕೂಡ ಗೊತ್ತಿದೆ. ಚಂದನ್ ಗೌಡ ಎಲೆಕ್ಷನ್ ಕಮಿಷನ್ ನ ವಿಚಾರದಲ್ಲಿ ನನಗೆ ಬಂದಂತಹ ಡೌಟ್ಗಳು ನಾನು ಮುಗಿಸ್ಬಿಡ್ತೀನಿ. ನನಗೆ ಬಂದಂತಹ ಡೌಟ್ ಅಲ್ಲ ಬ್ರದರ್, ಒಂದ್ ನಿಮಿಷ. ಚಂದನ್ ಗೌಡ ಎಲೆಕ್ಷನ್ ಕಮಿಷನ್ ವಿಚಾರದ ನಾನು ಮುಗಿಸ್ಬಿಡ್ತೀನಿ. ಇಲ್ಲ ಬ್ರದರ್, ದಯವಿಟ್ಟು ಪ್ರಸಾರ ಮಾಡಬೇಕು ಬ್ರದರ್, ಪ್ಲೀಸ್. ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಪ್ರಸಾರ ಮಾಡಬೇಕು. ಇಲ್ಲ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ನೀವು ಪ್ರಸಾರ ಮಾಡ್ಲೇಬೇಕು. ಇಲ್ಲ, ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಪ್ರಸಾರ ಮಾಡ್ಬೇಕು ನೀವು, ಪ್ಲೀಸ್. ಇಲ್ಲ, ಪ್ಲೀಸ್ ನೀವು ಇದನ್ನ ಪ್ರಸಾರ ಮಾಡ್ಲೇಬೇಕು, ಕೈ ಮುಗಿದು ಕೇಳ್ಕೊಂತೀನಿ. ಬ್ರದರ್, ಓಕೆ, ಒಂದ್ ನಿಮಿಷ. ಅದಕ್ಕೂ ನಾನು ಕ್ಲಾರಿಫಿಕೇಶನ್ ಅನ್ನ ಕೊಟ್ಬಿಡ್ತೀನಿ. ನಾನು ಮೊದಲು ಇಲ್ಲ. ಎಗೇನ್ ನೀವು ಅಲ್ಲಿ ಜನರನ್ನ ಎಗೇನ್ ಈಗ ನಾನು ಹೆಂಗೆ ಎಲೆಕ್ಷನ್ ಕಮಿಷನ್ ನ ವಿಚಾರದಲ್ಲಿ ಒಂದಷ್ಟು ತಪ್ಪು ತಿಳುವಳಿಕೆ ನನಗಿತ್ತು, ಒಂದಷ್ಟು ಪ್ರಶ್ನೆ ನನಗಿತ್ತು. ಅದನ್ನ ನೀವು ಕ್ಲಿಯರ್ ಮಾಡಿದ ತಕ್ಷಣ ನಾನು ಅದನ್ನ ಹೌದು ಸತ್ಯ ಅಂತ ಹೆಂಗ್ ಒಪ್ಕೊಂಡೆ, ಅದೇ ತರ ನೀವು ಕೂಡ ಒಂದು ಸತ್ಯ ಅಂತ ಒಪ್ಕೋಬೇಕಾಗತ್ತೆ. ಯಾವ್ದನ್ನ ಅಂತಂದ್ರೆ ಒಂದ್ ನಿಮಿಷ ಬ್ರದರ್, ಮುಗಿಸ್ಬಿಡ್ತೀನಿ. ನೀವು ಮಾತಾಡೋದಕ್ಕೆ ನಾನು ಪರ್ಮಿಷನ್ ಕೊಟ್ಟಾದ್ಮೇಲೆ ನಾನು ಮಾತಾಡೋದಕ್ಕೂ ಪರ್ಮಿಷನ್ ಕೊಡಬೇಕು, ಪ್ಲೀಸ್. ಓಕೆನಾ? ನಾನು ಕ್ಲಾರಿಫೈ ಕೊಟ್ಬಿಡ್ತೀನಿ. ನನ್ನ ಮೊದಲ ವಿಡಿಯೋದಲ್ಲಿ ಅಂದ್ರೆ ನೀವು ಕಾಪಿರೈಟ್ ಹಾಕಬಾರ್ದು ಅಂತ ಒಂದು ಚಾಲೆಂಜ್ ಮಾಡಿ ವಿಡಿಯೋ ಮಾಡಿರ್ತೀನಿ. ಆ ವಿಡಿಯೋದಲ್ಲಿ ಹೇಳ್ತೀನಿ, ಧರ್ಮಸ್ಥಳ ಕೇಸ್ನ ವಿಚಾರದಲ್ಲಿ ಚಂದನ್ ಗೌಡ ಎಷ್ಟು ಸುಳ್ಳನ್ನ ಹೇಳಿದ್ದಾರೆ ಅನ್ನೋದನ್ನ ನಾನು ಜನರ ಮುಂದೆ ಇಡ್ತೀನಿ. ಅದನ್ನ ಇಡೋದಕ್ಕೆ ಆಗಿಲ್ಲ ಅಂತಂದ್ರೆ ನಾನು ಅರ್ಧ ತಲೆ, ಅರ್ಧ ಮೀಸೆ, ಅರ್ಧ ಗಡ್ಡನ ಬೋಳಿಸ್ಕೊಂಡು ಚಂದನ್ ಗೌಡಗೆ ಸಾರಿ ಕೇಳ್ತೀನಿ ಅಂತ ಒಂದು ಚಾಲೆಂಜ್ ವಿಡಿಯೋ ಮಾಡಿರ್ತೀನಿ. ಅದಾದ ನಂತರ ನೀವು ಪರ್ಮಿಷನ್ ಕೊಡ್ತೀರಾ. ಪರ್ಮಿಷನ್ ಕೊಟ್ಟಾದ್ಮೇಲೆ ನಾನು ಮತ್ತೆ ವಿಡಿಯೋನ ಮಾಡ್ತೀನಿ. ಆ ವಿಡಿಯೋದಲ್ಲೂ ನಾನು ಹೇಳಿದ್ದು, ಈಗ ಧರ್ಮಸ್ಥಳ ವಿಚಾರದಲ್ಲಿ ಚಂದನ್ ಗೌಡ ಇಷ್ಟೆಲ್ಲ ಸುಳ್ಳನ್ನ ಹೇಳಿರೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ಕೂಡ ಸುಳ್ಳು ಅಂತ. ಒಂದ್ ನಿಮಿಷ
ಒಂದ್ ನಿಮಿಷ ಇದು ಕೂಡ ಸುಳ್ಳು ಅಂತ ಏನಾದ್ರು ಚಂದನ್ ಗೌಡರು ಪ್ರೂವ್ ಮಾಡ್ಬಿಟ್ರೆ ನಾನು ಅವತ್ತು ಹೇಳಿದ ಮಾತಿಗೆ ಇವತ್ತು ಕೂಡ ಸ್ಟಿಕ್ ಆನ್ ಆಗಿರ್ತೀನಿ. ತಲೆ ಮೀಸೆ ಗಡ್ಡನ ಬೋಳಿಸ್ಕೊಂಡು ಚಂದನ್ ಗೌಡರಿಗೆ ಸಾರಿ ಕೇಳ್ತೀನಿ ಅಂತ ಹೇಳಿದ್ದೆ. ನಾನು ಹೇಳಿದ್ದು ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ನಾನು ಹೇಳಿದ್ದು ಎಲೆಕ್ಷನ್ ಕಮಿಷನ್ ನ ವಿಚಾರದಲ್ಲಿ ಚಂದನ್ ಗೌಡ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಅದೇನಾದ್ರು ಸತ್ಯ ಆಗಿದ್ರೆ ನಾನು ತಲೆ ಬೋಳಿಸ್ಕೊಳ್ತೀನಿ ಅಂತ ಅಲ್ಲ ಬ್ರದರ್ ಹೇಳಿರೋದು. ಧರ್ಮಸ್ಥಳ ವಿಚಾರದಲ್ಲಿ ಏನಾದರೂ ಚಂದನ್ ಗೌಡ ಹೇಳಿರೋ ಸುಳ್ಳನ್ನ ನಿಮ್ಮ ಮುಂದೆ ಪ್ರಸಾರ ಮಾಡಕ್ ನನ್ನ ಕೈಲಿ ಆಗಿಲ್ಲ ಅಂತಂದ್ರೆ ತಲೆ ಬೋಳಿಸ್ಕೊತೀನಿ ಅಂತ ಹೇಳಿರೋದು. ಧರ್ಮಸ್ಥಳ ವಿಚಾರಕ್ಕೆ, ಎಲೆಕ್ಷನ್ ಕಮಿಷನ್ ವಿಚಾರಕ್ಕಲ್ಲ. ಯಾಕೆ ಅಂದ್ರೆ ನಾನು ಚಾಲೆಂಜ್ ಹಾಕಿ ಫಸ್ಟ್ ವಿಡಿಯೋ ಮಾಡಿದಾಗ ಅದರಲ್ಲಿ ಎಲೆಕ್ಷನ್ ಕಮಿಷನ್ ವಿಚಾರ ನಾನು ಹೇಳೇ ಇಲ್ಲ, ಓನ್ಲಿ ಧರ್ಮಸ್ಥಳದ ವಿಚಾರ ಮಾತ್ರ ಹೇಳಿರೋದು. ಅದನ್ನ ತಗೊಂಬಂದು ಇದಕ್ಕೆ ಲಿಂಕ್ ಮಾಡ್ಬಿಡಿ ಪ್ಲೀಸ್. ಎಸ್ ಧರ್ಮಸ್ಥಳದ ವಿಚಾರಕ್ಕೆ ಮಾತ್ರ ನಾನು ಹೇಳಿದ್ದು. ಹೇಳಿ. ಹಾ ಇಲ್ಲ ಅಫಿಡವಿಟ್ ವಿಚಾರ ಯಾಕೆ ತಗೊಂಡ್ಬರ್ಬೇಕು ಅಂತ ನನಗೆ ಅನಿಸ್ತು ಅಂತಂದ್ರೆ, ನೀವು ಎಂ ಪಿ ಎಲೆಕ್ಷನ್ ಅಲ್ಲಿ ಐ ಥಿಂಕ್ ಎಸ್ ನೀಟಾಗಿ ಉತ್ತರ ಕೊಡ್ತೀನಿ ಕೇಳಿ. ಎಲೆಕ್ಷನ್ ಟೈಮ್ ನಲ್ಲಿ ನೀವು ನನ್ನ ಹತ್ರ ಇರೋ ದುಡ್ಡಿಲ್ಲ, ನನ್ನ ಹತ್ರ ಇಷ್ಟು ಮಾತ್ರ. ಓಕೆ ಹೇಳಿ. ಹಾ 12 ಗಂಟೆ. ಓಕೆ ಹೇಳಿ. ಓಕೆ ಅದೇ ವಿಡಿಯೋದಲ್ಲಿ ತಮ್ಮನೆಲ್ಲ ಬಳಸ್ಕೊಂಡಿರ್ತಕ್ಕಂಥದ್ದು ಚಂದನ್ ಹೇಳಿದ ಸುಳ್ಳುಗಳು ಅಂತಲ್ಲ. ಈ ದುಡ್ಡು ಎಲ್ಲಿಂದ ಬಂದು ಚಂದನ್ ಗೌಡ್ರೆ ದಯವಿಟ್ಟು ನಮಗೆ ಹೇಳ್ಬಿಡಿ ಅಂತ ಕೇಳಿದ್ರು. ಮೇನ್ ಇಂಪ್ರೆಷನ್ ಬಂದು ಅಂದ್ರೆ ನೀವು ಒಳಗಡೆ ನನ್ನ ಎಕ್ಸ್ಪೋಸ್ ಮಾಡ್ಕೊಂಡು ಹೋಗಿರೋದಲ್ಲ. ಸಂಬಂಧಪಟ್ಟ ಅಫಿಡವಿಟ್ ಅನ್ನ ನೀವು ಒತ್ತಿ ತೋರಿಸೋದಕ್ಕೆ ಹೋಗಿರೋದು. ನೋಡಿದಂತಹ ವಿಜ್ಞಾನ ಹೇಳ್ತಾರೆ ಅಂತಂದ್ರೆ ನೀವು ಕೇಳಿದ ಅಷ್ಟು ಪ್ರಶ್ನೆಗಳಿಗೆ ನೀವು ಪ್ರೂವ್ ಮಾಡಕ್ಕಾಗಿಲ್ಲ ಅಂತಂದ್ರೆ ತಲೆ ಬಂದ್ಕೊಡ್ತೀನಿ ಅಂತ ನೀವು ಹೇಳ್ದಂಗೆ ಜನ ಅನ್ಕೊಂಡ್ರೆ ಬೇಡ. ನನ್ನ ಬೇಡ. ಯಾರೋ ಒಬ್ಬ ನನ್ನ ಫ್ರೆಂಡ್ ಆ ರೀತಿ ಮಾಡ್ಕೊಂಡು ಅಷ್ಟು ನನಗೆ ಒಂಥರ ಅಸಹ್ಯ ಆಗುತ್ತೆ. ನಾನು ಹೇಳಿದ್ದು ಬೇಡ. ಚಾಲೆಂಜ್ ಹೇಳ್ತಾರ ಬ್ರದರ್, ಅದು ಉಳಿಸ್ಬಿಡಿ ಅಂತ ನಾನು ಅಷ್ಟೇ ಹೇಳಿದ್ದು. ನನಗೆ ಹೇಳ್ತೀನಿ ನೀವು ರೀತಿ ಮಾಡೋದು ಬೇಡ. ಇಲ್ಲ ನಾನು ನಿಜವಾಗ್ಲೂ ಎಲೆಕ್ಷನ್ ಕಮಿಷನ್ ವಿಚಾರವಾಗಿ ನಾನು ಚಾಲೆಂಜ್ ಅನ್ನ ಮಾಡಿದ್ರೆ ನಾನು ದೇವರನಾಗಿ ತಲೆ ಬಳಸ್ಕೊಳ್ಳೋಕೆ ನಡೆಯುತ್ತೆ. ಅದೇ ಬ್ರದರ್ ನಿಮ್ಮ ಸಮಸ್ಯೆ ಏನ್ ಗೊತ್ತಾ? ಈಗ ನಿಮ್ ಸಮಸ್ಯೆ ಏನ್ ಗೊತ್ತಾ? ನಿಮ್ ಸಮಸ್ಯೆ ಏನ್ ಅಲ್ಲ. ಓಕೆ ಒಂದ್ ನಿಮಿಷ ಹೇಳ ನಾನು. ಸೇಮ್ ಎಸ್ ನಾನು ಹೇಳ ಬ್ರದರ್. ಈಗ ನಾನು ಹೇಳ ಈಗ ತಮ್ನೇಲ್ನಲ್ಲಿ ಆ ವಿಚಾರ ಬಂದಿದ್ದಕ್ಕೆ ಜನ ಒಳಗಡೆ ಬಂದು ನೋಡಿದ್ದು ಅಂತ ನೀವು ಹೇಳಿದ್ರಲ್ಲ. ನಾನು ಕಳಿಸಿದ್ದೀನಲ್ಲ ಬ್ರದರ್ ವಿಡಿಯೋ ಲಿಂಕು, ಅದರಲ್ಲೂ ನೀವು ತಮ್ನೇಲ್ ಹಂಗೆ ಬ್ರದರ್ ಹಾಕಿರೋದು. 5ನೇ ಪಾಯಿಂಟ್ನಲ್ಲಿ ಅಷ್ಟು ಸಿಕ್ತು, ಇಟ್ಟು ಸಿಕ್ತು, ರಾಶಿ ಮೂಳೆ. ನೋಡಿದ್ರಾ ನೀವು ನಿಮ್ಮ ಚಾನಲ್ನಲ್ಲಿ ತಮ್ನೇಲ್ ಪ್ರಸಾರ ಮಾಡುವ ತಮ್ನೇಲ್ ಬಗ್ಗೆ ಕೇಳಿದ್ರೆ ಹಿಂಗಂತೀರಾ, ಪೊಲೀಸ್ ಹತ್ರ ಹೋಗ್ರಿ ಅಂತೀರಾ. ಆದ್ರೆ ನಾನು ನನ್ನ ಚಾನಲ್ನಲ್ಲಿ ತಮ್ನೇಲ್ನ ಹಾಕಿದ್ರೆ ಅದಕ್ಕೆ ಪ್ರಶ್ನೆ ಮಾಡ್ತೀರಾ. ಹೌದು, ಆ ಹೇಳಿಕೆ ಎಲ್ಲಿಂದ ಬಂತು ಅನ್ನೋದಲ್ಲ ನನಗೆ ಬೇಕಾಗಿರೋದು. ನಂಗೆ ಕ್ಲಿಯರ್ ಮಾಡ್ತೀನಿ ಕೇಳಿ. ಆ ಹೇಳಿಕೆ ಎಲ್ಲಿಂದ ಬಂತು ಅನ್ನೋದು ನಂಗೆ ನಿಜವಾಗ್ಲೂ ಬೇಡ. ನನಗೆ ಬೇಕಾಗಿರೋದು ಸುಮಂತ್ ಗೌಡ ಬಂದು ನಿಮ್ಮ ಹತ್ರ ಹೇಳಿದಾಗ ಸಾಕ್ಷಿಗಳನ್ನ ಪರಿಶೀಲನೆ ಮಾಡದೇನೆ ಅದನ್ನ ಹೆಂಗೆ ಪ್ರಸಾರ ಮಾಡಿದ್ರಿ ಅಂತ ನೀವು ನನ್ನನ್ನು ಕೇಳಿದ್ರಲ್ಲ. ಅದಕ್ಕೆ ನಿಮಗೆ ಆ ವಿಚಾರದಲ್ಲಿ ಎಲ್ಲಿಂದ ಬಂತು ಅನ್ನೋದು ನನಗೆ ಬೇಕಾಗಿಲ್ಲ. ಸಾಕ್ಷಿ ಇದ್ದು ಅದನ್ನ ಪ್ರಸಾರ ಮಾಡಿದ್ರೆ ಅನ್ನೋದು ನಂಗೆ ಬೇಕು. ಪರಿಚಯ ಇದ್ರಿ ಬ್ರದರ್. ನಾನು ಹೇಳ್ತಿರೋದು ಈಗ ನ್ಯೂಸ್ ಅಲರ್ಟ್ ನಲ್ಲಿ ಚಂದನ್ ಗೌಡ ಏನ್ ಮಾಡ್ಬೇಕು ಅಂತ ಇನ್ನೊಬ್ಬರನ್ನ ಕೇಳಿ ಡಿಸೈಡ್ ಮಾಡ್ತಾರ? ಚಂದನ್ ಗೌಡ ಒಬ್ಬರೇ ಡಿಸೈಡ್ ಮಾಡ್ತಾರ? ನನ್ನ ಬಗ್ಗೆ ನನ್ನ ಚಾನಲ್, ನಿಮ್ ಬಗ್ಗೆ ನನ್ನ ಚಾನಲ್ ಬಿಡಿ, ನನ್ನ ಬಗ್ಗೆ ಕೂಡ ಯಾರಾದ್ರೂ ಬಂದು ಅಲಿಗೇಷನ್ ಅನ್ನ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಅದನ್ನ ಬೈಟ್ ತಗೊಂಡು ನನಗೆ ಇನ್ಫಾರ್ಮೇಶನ್ ಕೊಡದಲೇನೆ ಅಪ್ಲೋಡ್ ಮಾಡಬಹುದು. ಅದಕ್ಕೆ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಹೌದು, ಒಬ್ಬ ಸಹೋದರ ಅನ್ಕೊಂಡ್ ಮಾಡಿದ್ದೆ. ಅದನ್ನೇ ಹೇಳ್ತಿರೋದು ಬ್ರದರ್ ನಾನು. ಅದಕ್ಕೆ ನಾನು ಅಲ್ಲೇ ಉತ್ತರ ಕೊಟ್ಟೆ. ಈ ಪ್ರಶ್ನೆ ನೀವು ಅವತ್ತೇ ಕೇಳಿದ್ರಿ, ನಾನು ಅವತ್ತೇ ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ. ಚಂದನ್, ನಾನು ನಿಜವಾಗ್ಲೂ ಅಪ್ಲೋಡ್ ಆದ ತಕ್ಷಣ ನಿಮಗೆ ಲಿಂಕ್ ಕಳಿಸ್ಬಿಟ್ಟು ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳೋನಿದ್ದೆ. ಆದರೆ ನಮ್ಮ ಅಜ್ಜಿಗೆ ಹುಷಾರಿಲ್ಲದ ಸಲುವಾಗಿ ನಮ್ಮ ಅಮ್ಮಂದು ಫೋನ್ ಬಂತು. 40 ನಿಮಿಷ ಮಾತಾಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು. ಆ ಟೈಮ್ನಲ್ಲಿ ನೀವು ನನಗೆ ಫೋನ್ ಮಾಡಿದ್ರಿ. ಹಾಗಾಗಿ ಆ 40 ನಿಮಿಷ ಅಂದರೆ 1 ಗಂಟೆ ವೇಸ್ಟ್ ಆಯಿತು. ಬಿಟ್ರೆ ಇಲ್ಲ, ನಮ್ಮ ಅಮ್ಮನ ಫೋನ್ ಬಂದಿಲ್ಲ ಅಂದಿದ್ದರೆ ಆ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಫಸ್ಟ್ ನಾನು ನಿಮ್ಮ ಹತ್ರನೇ ಮಾತಾಡ್ತಿದ್ದೆ ಅನ್ನೋದನ್ನ ನಾನು ಅವತ್ತೇ ಹೇಳಿದ್ದೀನಿ. ಆದರೆ ಅದನ್ನು ನೀವು ಒಪ್ಪಲಿಲ್ಲ.
ನಾನು ಒಪ್ಕೊಳ್ತೀನಿ. ಈಗ ನಾನು ಒಪ್ಕೊಳ್ತೀನಿ. ನಾನು ನಿಮ್ಮದೇ ಪ್ರಶ್ನೆಯಲ್ಲಿ ನಿಮ್ಮದೇ ಉತ್ತರ ಇದೆ, ನೀವು ಹೇಳ್ತೀರಲ್ಲ. ಹೇಳಿ ಹೇಳಿ. ನೀವು ಇಮಿಡಿಯೇಟ್ ಶೂಟ್ ಮಾಡಿ ಇಮಿಡಿಯೇಟ್ ಅಪ್ಲೋಡ್ ಅಂತ ಮಾಡಿಲ್ಲ ಅದನ್ನ. ಖಂಡಿತ ನೀವು ಹೇಳಿದ್ರೆ 5 ದಿನಗಳ ಹಿಂದೆನೇ ಶೂಟ್ ಆಗಿತ್ತು ಅಂತ. ಖಂಡಿತ 5 ದಿನಗಳಲ್ಲಿ ಯಾವಾಗ್ಲೂ ಕೂಡ ಚಂದನ್ಗೆ ಸಂಪರ್ಕ ಮಾಡಿ ಇದನ್ನ ವಿಚಾರ ಹೇಳ್ಬೇಕು, ನಾಳೆ ವಿಡಿಯೋ ಬರುತ್ತೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಇಲ್ಲ, ಖಂಡಿತ ಅನಿಸ್ಲಿಲ್ಲ. ಯಾಕೆ ಅನ್ನಿಸ್ತಿಲ್ಲ ಹಾಗಾದ್ರೆ ನಿಮ್ಗೆ? ನಾನು ಅವರು ಮಾಡಿರುವ ಆರೋಪಕ್ಕೆ ಚಂದನ್ ಗೌಡರು ನನ್ನ ಹತ್ರ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನೋ ಗ್ಯಾರಂಟಿ ನನಗಿತ್ತು, ಅದಕ್ಕೋಸ್ಕರ ಅನಿಸ್ಲಿಲ್ಲ. ಇಂಟೆನ್ಷನ್, ನಿಮ್ಮ ಇಂಟೆನ್ಷನ್ ಏನಂತಂದ್ರೆ ಇದು ಪ್ರಸಾರ ಆಗಿ ಅನ್ನೋದಷ್ಟೇ. ನೋಡಿ ಹೆಂಗೆ ಅಂದ್ರೆ ನೀವು ದೇವ್ರಾಗ್ಬಿಟ್ಟಿದ್ದೀರಾ. ಅದೇ ಹೇಳಿದ್ನಲ್ಲ, ನೀವು ದೇವ್ರಾಗ್ಬಿಟ್ಟಿದ್ದೀರಾ. ಅದನ್ನೇ ಬ್ರದರ್ ನಾನು ಹೇಳಿದ್ನಲ್ಲ, ನೀವು ದೇವ್ರಾಗ್ಬಿಟ್ಟಿದ್ದೀರಾ. ಎಸ್ ಬ್ರದರ್, ಅದನ್ನೇ ನಾನು ನಿನ್ಗೆ ಹೇಳ್ತಿರೋದು. ನೀವು ದೇವ್ರಾಗ್ಬಿಟ್ಟಿದ್ದೀರಾ. ನನ್ನ ಮನಸ್ಸಲ್ಲಿ ಏನೇನು ಅನ್ಸುತ್ತೆ ಅನ್ನೋದನ್ನ ನೀವು ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀರಾ ನೋಡಿ. ಹಂಗೆ ಅಲ್ವಾ ಬ್ರದರ್, ನಾನು ಸಾಮಾನ್ಯ ಮನುಷ್ಯ ಆಗೇನೆ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಡೌಟ್ ಕೇಳಿದಲ್ವಾ ಬ್ರದರ್? ಇಲ್ಲ ಬ್ರದರ್, ನಾನಲ್ಲ. ನಾವು ಮೀಡಿಯಾ ನೀವ್ ಅನ್ಕೊಂಡಂಗೆ ನಿಜವಾಗ್ಲೂ ವರ್ಕ್ ಆಗಲ್ಲ. ನೀವು ಅಲ್ಲ, ಒಂದ್ ನಿಮಿಷ ಕೇಳಿ. ಮೀಡಿಯಾ ನೀವ್ ಅನ್ಕೊಂಡಂಗೆ ನಿಜವಾಗ್ಲೂ ವರ್ಕ್ ಆಗಲ್ಲ. ನೀವು ಸಿನಿಮಾ ಪ್ರಮೋಷನ್ ಅನ್ನ ಮಾಡಿ ಒಂದು ಸಿನಿಮಾಗೆ ರಿವ್ಯೂ ಕೊಡ್ಬೇಕು ಅಂತ ಕೂತ್ಕೊಂಡಾಗ ಆ ಸಿನಿಮಾವನ್ನ ತೆಗ್ದಿರೋನು ನಿಮ್ ಫ್ರೆಂಡೇ ಆಗಿರ್ತಾನೆ. ಆ ಸಿನಿಮಾಗೆ ದುಡ್ಡನ್ನ ಹಾಕಿರೋ ನಿಮ್ ಫ್ರೆಂಡೇ ಆಗಿರ್ತಾನೆ. ಆದ್ರೆ ಆ ಸಿನಿಮಾ ಚೆನ್ನಾಗಿರಲ್ಲ. ಆದ್ರೆ ಅವ್ನು ನಿಮ್ ಫ್ರೆಂಡು ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿಲ್ದಿರೋ ಸಿನಿಮಾನ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ ಬ್ರದರ್. ಇಲ್ಲ ಅಲ್ವಾ ಬ್ರದರ್? ಅದನ್ನೇ ಬ್ರದರ್ ಹೇಳ್ತಿರೋದು. ಅದನ್ನೇ ನಾನು ಹೇಳ್ತಿರೋದು. ಇಲ್ವಲ್ಲ, ಫ್ರೆಂಡು ಅನ್ನೋ ಕಾರಣಕ್ಕೋಸ್ಕರ ಈ ತರದ ಒಂದು ಆರೋಪ ಬಂದಿದೆ ಅಂತ ಅನ್ನೋದನ್ನ ಅವನನ್ನ ಕೇಳ್ಬಿಟ್ಟು ಪ್ರಸಾರ ಮಾಡ್ಬೇಕು ಅನ್ನೋದು ಎಲ್ಲೂ ಇಲ್ಲ ಅಲ್ವಾ ಬ್ರದರ್? ನಾನು ಹೇಳ್ತಾ ಇದ್ದೇನಲ್ಲ ಬ್ರದರ್, ಅವನೇ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಆಮೇಲೆ ನಾನು ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ ಕೇಳಿ. ನಾನು ಅದು ಕ್ಲಿಯರ್ ಮಾಡ್ಬಿಡ್ತೀನಿ. ಅದೇ ಪ್ರಶ್ನೆ ನಾನು ಕ್ಲಿಯರ್ ಮಾಡ್ತೀನಿ ಕೇಳಿ. ಎಸ್ ಅದೇ ಪ್ರಶ್ನೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಕೇಳಿ. ಈ ವಿಚಾರವಾಗಿ, ಇದರ ಸಲುವಾಗಿ, ನನ್ನ ಚಾನಲ್ನಲ್ಲಿ ಬಂದ ವಿಡಿಯೋದಿಂದ ಇಂಪ್ಯಾಕ್ಟ್ ಆದ ಸಲುವಾಗಿ, ಈ ವಿಚಾರವಾಗಿ ಆ ಹುಡುಗನ್ನ ನಾನು ಮತ್ತೆ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ತೀನಿ. ಅವನಿಗೆ ಈ ಎಲ್ಲಾ ಕ್ರಾಸ್ ಕ್ವಶನ್ಗಳನ್ನ ನಾನು ಕೇಳ್ತೀನಿ. ದಿಸ್ ಈಸ್ ಆಲ್ಸೋ ಮೈ ಪ್ರಾಮಿಸ್. ಆಯ್ತಾ? ನೀವು ಹೇಳಿದ್ನಲ್ಲ, ಏನಪ್ಪ ಸುಳ್ಳು ಹೇಳಿದ್ಯಾ ಅಂತಾನೆ ನಾನು ಕೇಳ್ತೀನಿ. ಯಾವ ಆಧಾರದ ಮೇಲೆ ಹೇಳಿದೆ ಅಂತಾನೆ ನಾನು ಕೇಳ್ತೀನಿ. ಆ ಹುಡುಗ ನಾನು ಇಂಟರ್ವ್ಯೂ ನಾನು ಮತ್ತೆ ಮಾಡ್ತೀನಿ. ನಾನು ಮಾಡ್ತೀನಿ. ನಾನು ಬೆಳಗಾಮಲ್ಲಿ ಇದ್ದೀನಿ ಬ್ರದರ್. ಬೆಂಗಳೂರಿಗೆ ಬಂದ ತಕ್ಷಣ ಮಾಡ್ತೀನಿ. ಎಸ್, ಖಂಡಿತ. ಹೇಳಿ. ಇಲ್ಲ, ನಾನು ಅಷ್ಟೇ ಸೇಮ್. ಎಸ್ ಇಲ್ಲಪ್ಪ, ನಾನು ಲಿಟರಲಿ ಮಾತಾಡಲ್ಲ. ಹೇಳಿ. ಎಸ್ ಮಾಡ್ಕೋಬೇಕಾಗಿತ್ತು. ಧರ್ಮಸ್ಥಳದ ವಿಚಾರದಲ್ಲಿ ಈ ಕ್ಷಣದವರೆಗೂ ಕೂಡ ಹೇಳ್ತಿಲ್ಲ. ಮಂಜುನಾಥನ ಸಾಕ್ಷ್ಯಾನ ಹೇಳ್ತೀನಿ, ಯಾವ ಕಾರಣಕ್ಕೂ ನನ್ನ ವಿರುದ್ಧ ಮಾಡಿಲ್ಲ, ಯಾವ ಕಾರಣಕ್ಕೂ ನನ್ನ ಪರ ಮಾಡಿಲ್ಲ. ವಾಸ್ತವದ ತನಿಖೆಯ ಸತ್ಯಾಸತ್ಯತೆ ಏನಿದೆ ಅದು ಸಂಬಂಧಪಟ್ಟಾಗಿ ತಿಳ್ಕೊಂಡು ಮಾಡಿದ್ದೀನಿ. ಈಗಲೂ ನಾನು ಹೇಳಿರ್ತಕ್ಕಂಥ ಹೇಳಿಕೆಗಳಿಗೆ, ನನ್ನ ಸ್ಟೇಟ್ಮೆಂಟ್ಗಳಿಗೆ ನಾನು ಬದ್ಧ. ಆಂತರಿಕ ಮಾಹಿತಿ ಅಂತ ಹೇಳಿರ್ತಕ್ಕಂಥದ್ದು ನೀವು ಹೇಳ್ತದೆ, ಅದು ಸಂಬಂಧಪಟ್ಟ ವಿಚಾರಿಸಿ ವಿಚಾರಣೆಗೆ ಒಳಪಡಿಸಿ ತದನಂತರ ನಾನು ತಾಯಿ ಬಿಡ್ತೀನಿ. ಯಾಕಂತಂದ್ರೆ ನಮ್ಮ ಬಡ ಯೂಟ್ಯೂಬರ್ ನಾನು ಹೇಳ್ತೀನಿ, ಒಂದೇ ಕ್ಯಾಮ್ರಾ ಇದ್ದಿದ್ದು ನನ್ನ ಹತ್ರ ಒಂದ್ಸರಿ ಇಂಟರ್ವ್ಯೂ ಹೋದಾಗ ಈ ಬಾಮೈದ ಬಂದ್ಬಿಟ್ಟು ಮಂಜು ಅವ್ರ ಬಾಮೈದ ಅಂತಂದಾಗ ನಿಮ್ಗೆ ಒಂದು ಹಾಕೊಡ್ತೀನಿ, ಇಂಟರ್ವ್ಯೂ ಮಾಡ್ಕೊಡ್ತೀನಿ ಅಂತ ಬಿಟ್ಟು ಅದೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡು ನಿಮ್ಮದೇ ಕ್ಯಾಮ್ರಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ನಮ್ಮ ಶ್ರೀಮಂತ ಯೂಟ್ಯೂಬರ್ ಅಲ್ಲ. ಆದ್ರೆ ಇಷ್ಟೊಂದು ಬಿಡದಿಂದ ನೀವು ಫೋನ್ ಮಾಡಿದಾಗ ಖುಷಿಯಾಗಿ ನಾನು ಮಾತಾಡ್ತೀನಿ, ನೀವು ಮಾತಾಡಿದಾಗ ಯಾರೋ ಒಬ್ಬ ನನ್ನ ಜೊತೆನೆ ಇದ್ದಂತ ಹುಡುಗ ಬಂದು ನಿಮ್ಗೆ ಇಂಟರ್ವ್ಯೂ ಕೊಡ್ತಾಗ ನೀವು ಒಂಚೂರು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ಬೇಕಿತ್ತು. ಇವತ್ತು ಜೊತೆಲಿದ್ದವನು ಈ ರೀತಿ ಹೇಳ್ತಿದ್ದಾನೆ ಅಂತಂದ್ರೆ ಇವನ ಹತ್ರ ಸತ್ಯ ಇದೆಯಾ ಸುಳ್ಳಿದೆಯಾ ಪರಿಶೀಲನೆ ಮಾಡ್ಕೊಂಡು ನೀವು ಆ ಇಂಟರ್ವ್ಯೂವನ್ನ ಪರಿಶೀಲನೆ ಮಾಡಿದ ನಂತರ ಅಪ್ಲೋಡ್ ಮಾಡಿ. ಅದ್ರಲ್ಲಿ 5 ದಿನ ಟೈಮ್ ತಗೊಂಡಿದ್ದೀರಿ ಅಪ್ಲೋಡ್ ಮಾಡೋದಕ್ಕೆ. ಒಂದೇ ಒಂದು ಸೆಕೆಂಡ್ ಆದ್ರೂ ಫೋನ್ ಮಾಡಿ, ಚಂದನ್ ಈ ರೀತಿ ಆಗಿದೆ, ಅದು ಸಂಬಂಧಪಟ್ಟ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ನಾಳೆ ದಿನ ಅವನ್ನ ಕರೆಸ್ತೀನಿ, ಇದ್ರಗಡೆ ಬಂದು ಮಾತಾಡಿ ಅಂತಂದ್ರೆ ನಾನು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಿದ್ದೆ ಬ್ರದರ್. ನಿಮ್ಮ ವೃತ್ತಿ ಧರ್ಮ ಇದು ಅಂತ ಒಪ್ಕೋತಿದ್ದೆ ಬ್ರದರ್. ನಾನು ತಪ್ಪ ಬ್ರದರ್ ನಮ್ದು? ಇಲ್ಲ, ಹೇಳಿ ಮುಗಿಸಿ. ನಮ್ದು ತಪ್ಪ ಇದೆಯಾ? ಓಕೆ, ಈಗ ಕಿರಿಕಿರಿ ಪೋಸ್ಟ್ ಹಾಕಿದ್ದಾರೆ, ನಾನು ಇಷ್ಟು ದಿನ ಗಂಟೆ ಚಂದನ್ ವಿಚಾರಕ್ಕೆ ಹೋಗಿರಲಿಲ್ಲ, ಇನ್ಮೇಲೆ ಬರ್ತೀನಿ ಅಂತ. ಅಂದ್ರೆ ಏನ್ ಅರ್ಥ ಬ್ರದರ್? ಅದು ಆಡಿಯೋ ನಾನ್ ಮಾತಾಡಿದ್ದೀನಿ. ಅದು ಬ್ರದರ್ ನೀವು ಅದನ್ನ ಅವ್ರ ಹತ್ರನೇ ಕೇಳಬೇಕು, ನನ್ನ ಹತ್ರ ಕೇಳಿದ್ರೆ ಅಲ್ಲ. ಅವ್ರು ಹೇಳಿದಾರೆ ನನಗೆ ನಿಮ್ಮನ್ನ ತಮ್ಮ ಅಂತ ಸ್ಥಾನ ಕೊಟ್ಟಿದ್ದಾರೆ. ಬ್ರದರ್, ಈಗ ನಾನು ಹೇಳಿದ್ನಲ್ಲ, ನಾನು ನಿಮ್ಮನ್ನ ತಮ್ಮ ಅನ್ಕೊಂಡೆ ಅವತ್ತು ಫೋನ್ ಮಾಡಿದ್ದು. ನನ್ನ ತಮ್ಮ ಅಂತ ಹೇಳಿದ್ದಾರೆ. ಈಗ
ಈಗ ನನ್ನನ್ನ ನೀವು ಗ್ಯಾಂಗ್ ಅಂತ ಎಲ್ಲೂ ಕೂಡ ಪ್ರೂವ್ ಮಾಡಕ್ಕಾಗಿಲ್ಲ. ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀರಾ ಅಂತ ನೀವ್ ಹೇಳೋದನ್ನ. ಇಲ್ಲ ನಾನು ಗ್ಯಾಂಗ್ ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತಲ್ಲ. ಗ್ಯಾಂಗ್ ಅಂತ ನನ್ಗೆ ಯಾಕೆ ಅನ್ಸಿದ್ದು ಅನ್ನೋದು ಮೊನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಈಗ ನಿಮಗೆ ಗ್ಯಾಂಗ್ ಅಂತ ಅನಿಸ್ತಾ ಇದೆ ನಾನು. ನಾ ಖಂಡಿತವಾಗ್ಲೂ ಅವರನ್ನ ನೀವು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರೆ ನನಗೆ ಹಂಗೆ ಅನ್ಸುತ್ತೆ. ನಿಮ್ಮ ಊಟೆ ಇದಷ್ಟೇ. ಹಾ, ಸತ್ಯವನ್ನು ಅವರನ್ನ ನೀವು ಸತ್ಯವನ್ನ ಹೇಳುವ ಯೂಟ್ಯೂಬರ್ಸ್ ಅಂದ್ಬಿಟ್ರೆ ನಿಜವಾಗ್ಲೂ ಹಂಗೆ ಅನ್ಸುತ್ತೆ. ನಾನು ಯಾವಾಗ ಸಪೋರ್ಟ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ? ಅದೇ ಆ ಮಾತು ಹೇಳಿದ್ರಲ್ಲ, ಸತ್ಯವನ್ನು ಹೇಳ್ತಾ ಇದ್ದಂತಹ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಯುನೈಟೆಡ್ ಮೀಡಿಯಾ ಅಭಿ ನನ್ನ ಎಡಿಟರ್ ಆಗಿದ್ರಿಂದ ಅವನಿಗೆ ಆ ಟ್ಯಾಗ್ ತುಳಿದಿದ್ರಿಂದ ನನಗದು ನೋಡಿ ಮುಖ ವ್ಯಕ್ತಪಡಿಸಿದ್ದೀನಿ. ಬಟ್ ಅದೇ ಯುನೈಟೆಡ್ ಮೀಡಿಯಾ ಅಭಿ ಸುಜಾತಾ ಭಟ್ ವಿಚಾರದಲ್ಲಿ ಸತ್ಯ ಅಂತ ಸುದ್ದಿ ಪ್ರಸಾರ ಮಾಡಿದ್ದು ತಪ್ಪಲ್ವಾ? ಇನ್ನೊಂದ್ಸಲ ಹೇಳಿ ನನಗೆ. ಅದೇ ಯುನೈಟೆಡ್ ಮೀಡಿಯಾ ಅಭಿ ಸುಜಾತಾ ಭಟ್ ಅನನ್ಯ ಭಟ್ ಕೇಸ್ ವಿಚಾರದಲ್ಲಿ ಅದು ಸತ್ಯ ಅಂತ ಸುದ್ದಿ ಪ್ರಸಾರ ಮಾಡಿದ್ದು ತಪ್ಪಲ್ವಾ? ಅದು ತಪ್ಪು ಅಂತ ನಾನೇ ಹೇಳಿದ್ರಲ್ಲ. ಮತ್ತೆ ತಪ್ಪಾದ್ಮೇಲೆ ಅವ್ರು ಹೊಡೆದಿದ್ರಲ್ಲಿ ತಪ್ಪೇನಿದೆ? ಅಲ್ಲ ಸುಜಾತ ಭಟ್ ವಿಚಾರ ಬಂದಿದೆ ಅವಾಗ. ಅಲ್ಲ, ನಾನು ಹೇಳ್ತಿರೋದು ಅವ್ರು ಹೊಡೆದಿದ್ರಲ್ಲಿ ತಪ್ಪೇನಿದೆ? ನೀವು ಮುಂಚೆನೆ ಪ್ಲಾನ್ ಮಾಡಿ ಹೊಡ್ತಿದ್ದಾಗ. ಹಾ, ಸುಜಾತಾ ಭಟ್ ವಿಚಾರ, ಡಿ ಗ್ಯಾಂಗ್ ಆಟೋ ವಿಚಾರ ಬಂದಾದ್ಮೇಲೆ ಅಭಿಗ್ ಬಿದ್ದಿದ್ದೆ. ಅಲ್ಲ ಯಾರು ಬೇಕು ಅಂತ ಹೇಳಿದ್ರೆ ಸುಜಾತ ಭಟ್ ನಾಳೆ ದಿನ ಬರುತ್ತೆ ಅಂತ ಮುಂಚೆನೆ ಹೊಡೆಯಂತ ಹೇಳಿದ್ರೆ ಹೊಡೆದ್ರ. ಅದಕ್ಕಿಂತ ಮುಂಚೆ ಹೊಡೆದಿದ್ದಲ್ಲ ಬ್ರದರ್. ಅದು ಸುಜಾತಾ ಭಟ್ ವಿಚಾರದಲ್ಲಿ ಅವ್ನು ಸುಳ್ಳು ಹೇಳ್ತೀನಿ ಅಂತ ಗೊತ್ತಾದ್ಮೇಲೆ ಹೊಡೆದಿದ್ದು, ಮುಂಚೆ ಹೊಡೆದಿದ್ದಲ್ಲ. ಮಂಜುವರೇ, ಅಂತಿಮವಾಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಓಕೆ ನೀವು ಬದುಕಿ ಖಂಡಿತ ನಿಮಗೆ ಮಕ್ಕಳಾಗಿದೆ ಅಂತ ಬ್ರದರ್. ಅಂದ್ರೆ ನಿಮಗೆ ಮಗು ಆಗಿದೆ ಬ್ರದರ್, ಮದುವೆ ಆಗಿದೆ? ಇಲ್ಲ ಆಗಿಲ್ಲ ಬ್ರದರ್. ಆದಷ್ಟು ಬೇಗ ಮಗು ಆಗ್ಲಿ, ಆ ಫ್ಯಾಮಿಲಿನ ಎಂಜಾಯ್ ಮಾಡೋದಕ್ಕೆ ಬಿಡಿ ದಯವಿಟ್ಟು. ಖಂಡಿತ. ನೀವು ಒಂದೇ ಒಂದು ಸಲ ಅದೇ ಸುಮಂತ್ ನನ್ನ ಹೆಂಡತಿನ ಅರ್ಥ ಅಂತಿದ್ದ ಬಾಯಿ ತುಂಬ. ಇಲ್ಲ ನಾನು ಹೇಳ್ತಿದ್ದೀನಿ ಕೇಳಿ. ಸುಮಂತನ್ನ ಈ ವಿಚಾರದಲ್ಲಿ ಸುಮಂತನ್ ಚಂದನ್ಗೌಡ ಬಿಡ್ತಾರೋ ಏನೋ, ಈ ವಿಚಾರದಲ್ಲಿ ಸುಮಂತನ್ ನಾನು ಇಂಟ್ರೂ ಮಾಡೋನೆ. ಕೇಳಿಸ್ಕೊಳ್ಳಿ, ನಿಮ್ಗೆ ಆಗಸ್ಟ್ 29ನೇ ತಾರೀಕು ನನ್ನ ಮಗು ಆಗುತ್ತೆ. ಸೆಪ್ಟೆಂಬರ್ 1ರಲ್ಲಿ ವಿಡಿಯೋ ಬಿಡ್ಬೇಕು, ಯೋಚನೆ ಮಾಡ್ಬೋದು. ಹೆಂಗಿದ್ರು 5 ದಿನ ವೆಯ್ಟ್ ಮಾಡಿದ್ರೆ ಇನ್ನೊಂದು 2 ದಿನ ವೆಯ್ಟ್ ಮಾಡಿದ್ವಿ. ಏನು ಈಗ ಆಗಸ್ಟ್ 29ನೇ ತಾರೀಕು ನನಗೆ ಮಗು ಆಗುತ್ತೆ. ನಂಗೆ ಗೊತ್ತಿಲ್ಲ. ನನ್ನ ತಾಯಿಯ ಮೇಲಾಣಾಗ್ಲೂ ನಂಗೆ ಗೊತ್ತಿಲ್ಲ. ಮಗು ಆಗಿರೋದು ಗೊತ್ತಿಲ್ಲ ನಿಮಗೆ? ನಿಮಗೆ ಮಗು ಆಗಿರೋದು ನಮ್ಮ ತಾಯಿ ಮೇಲಾಣಾಗ್ಲೂ ನಂಗೆ ಗೊತ್ತಿಲ್ಲ. ತಾಯಿ ಮೇಲೆ ಅಲ್ಲ, ನಾನು ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ ನನಗೆ. ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಓಕೆನಾ? ಅದಾದ ಮೇಲೆ ನನಗೆ ಗೊತ್ತಾಗಿದ್ದು ನಿಮ್ಗೆ ಮಗು ಆಗಿದೆ ಅಂತ. ಬ್ರದರ್, ನಂಗೆ ಸತ್ಯವಾಗ್ಲೂ ನಿಮಗೆ ಮಗು ಆಗಿದೆ ಆಗಿಲ್ಲ ಅನ್ನೋ ವಿಚಾರನೇ ನಂಗೆ ಗೊತ್ತಿಲ್ಲ. ಇಲ್ಲ, ನಮ್ಮ ಅಮ್ಮನ ಮೇಲೆ ಆಣೆಗಳು ನಾನು ಹೇಳ್ತಾ ಇದ್ದೀನಲ್ಲ ಬ್ರದರ್, ನಂಗೆ ಗೊತ್ತಿಲ್ಲ ಅಂತ. ಇನ್ನೇನು ಹೇಳಿ ನಾನು? ಅಲ್ಲಲ್ಲ, ನಾನು ಹೇಳ್ತಿದ್ನಲ್ಲ, ನಿಮ್ಮ ಪ್ಲೇಸಲ್ಲಿ ನಾನು ಇದ್ದಿದ್ದರೆ ಫಸ್ಟು ತಾಳ್ಮೆಯಿಂದ ಕೇಳಿಸ್ಕೊಂತಿದ್ದೆ ಬ್ರದರ್. ನಿಮ್ಮ ಮೇಲೆ ನನಗೆ ಕೋಪ, ಬೇಜಾರು ಎರಡೂ ಇದೆ. ಯಾವ ವಿಚಾರಕ್ಕೆ ಅಂತಂದರೆ ನಿಮ್ಗೆ ತಾಳ್ಮೆ ಇಲ್ಲ ಅನ್ನೋ ವಿಚಾರಕ್ಕೆ ಬ್ರದರ್. ಈಗ ನನ್ನ ಮೇಲೆ ಅಲಿಗೇಷನ್ ಬಂದಿದೆ, ನಾನು ನಿಮ್ಮ ಥರ ಕೂಗಾಡ್ತೀನಾ? ನಿಮ್ಮ ಥರ ಕೂಗಾಡ್ಕೊಂಡು ಫೋನ್ ಮಾಡ್ತೀನ ನಾನು ನಿಮಗೆ? ಏನ್ರಿ ನನ್ನ ವಿಡಿಯೋದಲ್ಲಿ ಹಿಂಗೆಲ್ಲ ಹೇಳಿದಿರಾ ನಾನು ಮಾಡಿದ್ದೀನಾ? ಇಲ್ಲ, ನಾನು ಮಾಡಲ್ಲ. ಇಲ್ಲ ಏನು ಗೊತ್ತಾ, ಈ ವಿಚಾರಗಳಿಗೆ ನಾನು ಕ್ಲಾರಿಫಿಕೇಶನನ್ನು ನಾನು ಕೊಡ್ತೀನಿ. ನೀವು ಈ ವಿಚಾರದಲ್ಲಿ ಸುಮಂತ್ ವಿಚಾರದಲ್ಲಿ ನೀವು ತಲೆ ಕೆಡಿಸ್ಕೊಬಿಡಿ. ಅದಕ್ಕೆ ನಾನು ಕ್ಲಾರಿಫಿಕೇಶನನ್ನು ಆ ಹುಡುಗನ ಕರ್ಕೊಂಬಂದು ಇಂಟ್ರೂ ಮಾಡೋ ಮೂಲಕನೇ ನಾನು ಕೊಡ್ತೀನಿ. ನನಗೆ ಕಾಲಾವಕಾಶ ಕೊಡಿ. ವಾಪಸ್ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದು ನಾನು ನಿಮಗೆ ಫೋನ್ ಮಾಡ್ತೀನಿ. ನಾನು ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾವ ಕಾರಣ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಫ್ಯಾಮಿಲಿ ಮೇಲೆ ಸಮಯ ಕೊಡಬೇಕು. ಜೊತೆಗೆ ನನ್ನ ಮೇಲೆ ಬಂದಂತ ಆರೋಪಗಳಿಗೆಲ್ಲವೂ ಕೂಡ ನಾನು ಉತ್ತರ ಕೊಟ್ಟಾಗೋಗಿದೆ. ನನಗೆ ಸಾಕಾಗಿದೆ. ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ, ನನಗೆ ಸಾಕಾಗಿದೆ. ಯಾವ ಕಾರಣ ಗೊತ್ತಾ? ಅದು ಏನೋ ಒಂದು ವರದಿ ಸಂಬಂಧಪಟ್ಟ ಹೋಗಿ ವರದಿ ಮಾಡಿದ್ರೆ ಇಷ್ಟೊಂದೆಲ್ಲ ನಮ್ಮ ಮೇಲೆ ಎಚ್ಚರಿಸ್ಕೊಬೇಕಾ? ಇಲ್ಲ ಸತ್ಯ ನನ್ನ ಮೇಲೆ ಸತ್ಯ. ನಾನು ಪ್ರಮಾಣವಾಗ್ಲೂ ಸತ್ಯ ಮಾಡಿ ಪ್ರಮಾಣವಾಗ್ಲೂ ಒಂದು ಸತ್ಯ ಹೇಳ್ತೀನಿ ಕೇಳಿ. ಇಷ್ಟೆಲ್ಲ ಆಗಿದ್ದು ನಿಜವಾಗ್ಲೂ ನೀವು ಯಾವುದೋ ಬಲ್ಲ ಮೂಲಗಳ ಮಾಹಿತಿನ ಇಂಟರ್ನಲ್ ಸೋರ್ಸ್ನ ಟ್ರಸ್ಟ್ ಮಾಡಿ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ. ಬ್ರದರ್, ಧರ್ಮಸ್ಥಳ ಅನ್ನೋದು ನನ್ನ ಪರ್ಸನಲೇ ಬ್ರದರ್. ನೀವು ಹಂಗೆ ಅನ್ಕೊಳ್ಳಿ, ಪರವಾಗಿಲ್ಲ. ಅದನ್ನಲ್ಲ, ನೀನು ನನಗೆ ಕೇಳಿದಕ್ಕೆ ಆನ್ಸರ್ ಹೇಳ್ತಿರೋದು ನಾನು. ಅದನ್ನೇ ಎಸ್ ಬ್ರದರ್, ಒಂದು ನಿಮಿಷ, ಒಂದೇ ಒಂದು ನಿಮಿಷ ಬ್ರದರ್. ಈಗ ಬ್ರದರ್ ಒಂದು ನಿಮಿಷ. ಎಸ್ ಬ್ರದರ್, ಒಂದು ನಿಮಿಷ ಬ್ರದರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಬ್ರದರ್. ಚಂದನ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಚಂದನ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಂದು ಇವಾಗ ಬ್ಯಾಟ್ರಿ 1% ಇದೆ. ಪಟ್ ಅಂತ ನಾನು ಚಾರ್ಜಿಗೆ ಹಾಕ್ತೀನಿ, ನೀವು ಚಾರ್ಜಿಗೆ ಹಾಕಿ ಮಾತಾಡೋಣ ಪ್ಲೀಸ್. ಎಸ್ ಹಲೋ ನೋಡ್ರಿ, ಹೇಳಿ. ಬೆಳಿಗ್ಗೆ ಬ್ಯಾಟ್ರಿ ಲೋ ಇರಲಿಲ್ಲ, ಆಯಿತು, ಸ್ವಿಚ್ ಆಫ್ ಆಯಿತು. ಮತ್ತೆ ಮಾಡಿದೆ, ನೀವು ಬಿಸಿ ಇದ್ರಿ ಅನ್ಕೋತೀನಿ.
ಇಲ್ಲ ಇಲ್ಲ, ಆಚೆ ಬಂದಿದೆ ಟೆಂಪಲ್ ಹತ್ರ ನಾನು. ಓಕೆ ಓಕೆ ಓಕೆ. ಇಂಪಾರ್ಟೆಂಟ್ ಇದೆ ಏನಾರೀಗ? ಇಲ್ಲ ಏನಿಲ್ಲ, ಬೆಳಿಗ್ಗೆ ಹಂಗೆ ಅರ್ಧಕ್ಕೆ ಸ್ಟಾಪ್ ಮಾಡೋದ್ವಲ್ಲ. ಕಂಟಿನ್ಯೂಟಿ ಮಾತಾಡೋದಕ್ಕ? ಅಲ್ಲ, ಕಂಟಿನ್ಯೂ ಮಾಡೋಣ. ನೀವು ಏನ್ ಹೇಳ್ತೀರಾ, ಏನ್ ಕನ್ಕ್ಲೂಷನ್ ಏನು ಅಂತ ಕೇಳೋಣ ಅಂತ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಯಾವ ಕನ್ಕ್ಲೂಷನ್ ಹೇಳಿ? ಅಲ್ಲ, ನೀವ್ ಹೇಳಿ, ನೀವೇನ್ ಹೇಳಿದ್ರು ಅದೇ ಕನ್ಕ್ಲೂಷನ್. ಒಂದು ನಿಮಗ್ ಬೇಕಾಗಿದ್ದ ಮಾಹಿತಿ, ಯಾವ್ದೋ ವಿಡಿಯೋಗಳು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೇಳಿದ್ರೆ ಅದನ್ನ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ. ಇನ್ನೊಂದು ಎಲೆಕ್ಷನ್ ಅಫಿಡವಿಟ್ ಕೇಳಿದ್ರೆ ಅದನ್ನ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ. ನೀವೇ ಬರ್ಬೇಕು. ಅಲ್ಲ ಏನಿಲ್ಲ, ನಾನು ಹೇಳಿದ್ನಲ್ಲ, ನಾನು ಲಿಟ್ರಲಿ ನನಗಿರೋ ಒಂದೇ ಒಂದು ಕೋಪ ಆಗ್ಲಿ ಬೇಜಾರಾಗ್ಲಿ ನಿಮ್ಮ ಮೇಲೆ ಒಂದೇ ಇರೋದು. ನೀವು ಅದು ನಾನು ನಿಮಗೆ ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ನಾನು ನಿಮಗೆ ಒಂದು ವಾಟ್ಸಪ್ ಅಲ್ಲಿ ಲಿಂಕ್ ಕಳ್ಸಿದ್ನಲ್ಲ, ಆ ವಿಡಿಯೋ ನೋಡಿದಾಗ ನಂಗೆ ನಿಜವಾಗ್ಲೂ ಕೋಪ ಬಂತು, ಬೇಜಾರಾಯ್ತು. ಇಲ್ಲ ಇಲ್ಲ, ನನಗೆ ಆ ವಿಚಾರದಲ್ಲಿ ಯಾಕೆ ಕೋಪ ಅಂತಂದ್ರೆ, ಯಾಕೆ ಬೇಜಾರು ಅಂತಂದ್ರೆ, ಸತ್ಯವಾಗ್ಲೂ ಅಂದ್ರೆ ನಾನು ಹೇಳೋದು ಏನ್ ಗೊತ್ತಾ ಚಂದನ್, ಈಗ ತಪ್ಪು ನಾನ್ ಮಾಡಲ್ಲ ಅಂತಲ್ಲ, ನೀವು ಮಾಡಲ್ಲ ಅಂತಲ್ಲ, ಎಲ್ರು ತಪ್ಪು ಮಾಡ್ತಾರೆ. ಅಟ್ಲೀಸ್ಟ್ ತಪ್ಪು ನಮ್ ಕಣ್ಣಿಗೆ ಬಿದ್ದಾಗ ನಾವು ಒಪ್ಕೋಬೇಕಲ್ವಾ. ಈಗ ನೋಡಿ, ಈಗ ಹೆಂಗೆ ಅಂತಂದ್ರೆ, ಈಗ ಎಲೆಕ್ಷನ್ ವಿಚಾರದಲ್ಲಿ ನೀವ್ ಹೇಳಿದ್ರಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರಿ, ನಾನು ಒಪ್ಕೊಂಡೆ. ಅದನ್ನಿಲ್ಲ ಅಂತ ನಾನು ಅಲ್ಲಗಳಿಲೇ ಇಲ್ಲ. ಓಕೆ, ನೀವು ಪರ್ಫೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ನಾನು ಅದರಲ್ಲೂ ತಪ್ಪು ಹುಡ್ಕಕ್ಕೆ, ಅದರಲ್ಲೂ ಸುಳ್ಳಿದೆ ಅಂತ ನಾನು ಹುಡ್ಕಕ್ ಹೋಗಲ್ಲ. ಅಟ್ ಎ ಸೇಮ್ ಟೈಮ್ ಹಂಗೆ ನಾನು ನಿಮ್ಮ ಹತ್ರ ಕೇಳ್ತಿರೋದು ಹಂಗೆ. ನಾನು ನಿಮಗೆ ವಿಡಿಯೋ ಲಿಂಕ್ ಏನ್ ಕಳ್ಸಿದೀನಿ ಎಸ್ಪೆಷಲಿ ಇವತ್ತು ಬೆಳಗ್ಗೆ, ಆ ವಿಡಿಯೋದಲ್ಲಿ ಲಿಟರಲಿ ನೀವು ತಪ್ಪು ಮಾಡಿದೀರಾ. ನಾನು ಈಗ ಹೇಳ್ತಾ ಇದ್ದೀನಿ, ಈಗ ಕ್ಷಣಕ್ಕೂ ಹೇಳ್ತಾ ಇದ್ದೀನಿ, ನಾನು 10 ವಿಡಿಯೋಗಳಲ್ಲಿ ಬಂದಿರತಕ್ಕಂತ ವರದಿಯ ಆಧಾರದ ಮೇಲೆ ಸುದ್ದಿ ಮಾಡಿದ್ದೀನಿ ಹೊರತು SIT ಅಧಿಕೃತ ಮಾಹಿತಿ ಇಲ್ಲ ಅಂತ ಹೇಳಿದ್ದೀನಿ. ಅಲ್ಲಲ್ಲ, SIT ಅಧಿಕೃತ ಒಂದು ವಿಡಿಯೋದಲ್ಲಿ ಮಾತ್ರ ಆಂತರಿಕ ಮಾಹಿತಿ ಅಂತ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ SIT ಅವರು ಏನಾದ್ರು ಪರ್ಮಿಷನ್ ಕೊಟ್ಟರೆ ಹೇಳು ಅಂತ ನಾನು ಖಂಡಿತ ಅದನ್ನು ಕೂಡ. ಅಲ್ಲ ಅದೇ ನನಗೆ ನಿಜವಾಗ್ಲೂ ಬೇಜಾರಾಗಿದ್ದೇನಕ್ಕೆ ಅಂತಂದ್ರೆ, ಅದೇ ಹೇಳಿದ್ನಲ್ಲ ಬೆಳಿಗ್ಗೆ ನಾನು ನಿಮ್ಗೆ, ಸುಮಂತ್ ವಿಚಾರದಲ್ಲಿ ನೀವು ಸಾಕ್ಷಿ ನೋಡಿ ವಿಡಿಯೋ ಮಾಡ್ಬೇಕಿತ್ತು ಅಂದರು, ಇದ್ರಲ್ಲೂ ನೀವು ಸಾಕ್ಷಿ ನೋಡಿ ವಿಡಿಯೋ ಮಾಡ್ಬೇಕಿತ್ತಲ್ವಾ. ಹಾ ಬ್ರದರ್, ನಾನು ಹೇಳಿದ್ದು ಮಾಹಿತಿ ಬೇರೆ, ಸಾಕ್ಷಿ ಬೇರೆ. ಸಾಕ್ಷಿಗೂ ಮಾಹಿತಿಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲ, SIT ಅಧಿಕೃತ ಮಾಹಿತಿ ಅಂತ ನೀವ್ ಹೇಳಿದಿರ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದೇನು ಅಂತಂದ್ರೆ, ನೀವು ಈ ಮಾಧ್ಯಮಗಳಿಗೆ ಹೆಂಗ್ ಗೊತ್ತಾಗ್ಬಿಡುತ್ತೆ, ಮಾಧ್ಯಮಗಳು ಅದ್ ಹೆಂಗ್ ವರದಿ ಮಾಡ್ಬಿಡ್ತಾರೆ, SIT ಅವ್ರು ವರದಿ ಕೊಟ್ಟಿಲ್ಲ ಅಂತ ಕೇಳೋ ನೀವು, ನಿಮ್ಗೂ ಅದೇ ಕ್ವಶನ್ ಅಲ್ವಾ. ಓಕೆ, ಅಲ್ಲ ಇಲ್ಲ, ನೀವ್ ಹೇಳಿ, ನಾನು ಅದನ್ನ ಹೇಳ್ತಾನೆ, ಅದನ್ನ ಕೋಟೆ ಮಾಡ್ತಿಲ್ಲ. ಓಕೆ 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 ಓಕೆ. ಓಕೆ ಓಕೆ. ಅಲ್ಲಲ್ಲ, ಮಾಹಿತಿ ಬಗ್ಗೆ ನಾನು ಮಾತಾಡ್ತಿಲ್ಲ. ಇಲ್ಲ, ನಾನು ಕ್ಲಾರಿಟಿ ಅದನ್ನೇ ಕೇಳ್ತಿರೋದು. ಅಲ್ಲ, ನಾನು ಹೇಳ್ತಿರೋದು ಮಾಹಿತಿ ಬಗ್ಗೆ ನಾನು ಮಾತಾಡ್ತಿಲ್ಲ ಬ್ರದರ್. ನಾನ್ ಹೇಳ್ತಿರೋದು, ಯಾರು ನಿಮಗೆ ಮಾಹಿತಿ ಕೊಟ್ರಲ್ಲ, ಅವ್ನು ನಿಮಗೆ ಸಾಕ್ಷಿ ಕೊಟ್ಬಿಟ್ಟು ಮಾಹಿತಿ ಕೊಟ್ಟನ, ಸುಮ್ನೆ ಬಾಯಿ ಮಾತಲ್ಲಿ ಹೇಳೋದ್ನ. ಬ್ರದರ್, ನಾನು ಹೇಳ್ತಿದ್ದೀನಿ ಕೇಳಿ. ಬ್ರದರ್, ನಾನು ಅದನ್ನ ಹೇಳೇ ಇಲ್ವಲ್ಲ. 50 ಲಕ್ಷ ರೂಪಾಯಿ ಫಂಡಿಂಗ್ ಚಂದನ್ ತಗೊಂಡಿದ್ದಾರೆ ಅಂತ ನಾನು ಎಲ್ಲಾದ್ರೂ ಹೇಳಿದಿನ? ಬ್ರದರ್, ಅದನ್ನೇ ಹೇಳ್ತಿರೋದು. ಈಗ ನಿನ್ ಚಾನಲ್ ಅಲ್ಲೂ ಪ್ರಸಾರ ಆಗಿದೆ ಸಾಕಷ್ಟು, ಅದಕ್ಕೆಲ್ಲ ನೀವು ಸಾಕ್ಷಿ ಇಟ್ಕೊಂಡೇ ಪ್ರಸಾರ ಮಾಡಿದಿರ ಅಂತ ನಾನು ಕೇಳ್ತಿರೋದು. ಅದನ್ನೇ ನಾನು ಬೆಳಿಗ್ಗೆ ಏನ್ ಹೇಳ್ದೆ ಹೇಳಿ, ನಾನು ನಿಮ್ಗೆ, ನಾನು ಅಷ್ಟೇನೆ ಸುಮಂತ್ ಅನ್ನೋ ಹುಡುಗನ್ನ ಕರೆದು ಆ ವಿಚಾರವಾಗಿ ಮತ್ತೆ ನಾನು ಇಂಟರ್ವ್ಯೂ ಮಾಡ್ತೀನಿ. ನನ್ನ ಚಾನಲ್ ನಲ್ಲಿ ಸುಮಂತನ್ನ ಮಾತಾಡ್ಸಿರೋದಕ್ಕೆ ನಾನ್ ಜವಾಬ್ದಾರಿ. ಆದ್ರೆ ಸುಮಂತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ, ಅದಕ್ಕೆ ಸುಮಂತನೇ ಜವಾಬ್ದಾರಿ. ಅದನ್ನೇ ನಾನು ಬೆಳಿಗ್ಗೆ ಏನ್ ಹೇಳ್ದೆ ಹೇಳಿ, ನಾನು ಬೆಳಿಗ್ಗೆ ಏನ್ ಹೇಳ್ದೆ ಹೇಳಿ, ಆ ಹುಡುಗ ನಾನು ಮತ್ತೆ ಇಂಟರ್ವ್ಯೂ ಮಾಡ್ತೀನಿ. ನಾನು ಇದರಿಂದ ಸತ್ಯವಾಗ್ಲೂ ತಪ್ಪಿಸ್ಕೊಂಡು ಓಡೋಗೋ ಮಾತೇ ಇಲ್ಲ. ಆದ್ರೆ ನಿಮ್ಮ ಮೇಲೆ ಪರ್ಸನಲಿ ನನಗೆ ಬೇಜಾರೇನು ಅಂತಂದ್ರೆ, ಕುಡ್ಲಾ ರ್ಯಾಂಪೇಜು, ಯುನೈಟೆಡ್ ಮೀಡಿಯಾ ಅಭಿ ಅವ್ರ ಚಾನಲ್ ಅಲ್ಲಿ ಪ್ರಸಾರ ಮಾಡಿದ ಅಷ್ಟು ಸತ್ಯ ಅಂತೀರಾ? ಹೆಂಗ್ ಸತ್ಯ ಆಗುತ್ತೆ ಬ್ರದರ್? ನಿಮ್ದೇ ವಿಡಿಯೋ, ಆ ವಿಡಿಯೋ ಲಿಂಕು ಕಳಿಸ್ಲಾ? ಅಲ್ಲಲ್ಲ, ಆ ವಿಡಿಯೋದು ಲಿಂಕ್ ಕಳಿಸ್ಲಾ ನಾನು ನಿಮ್ಗೆ? ಸರಿಯಲ್ಲ, ತಪ್ಪು.
ಹೌದು. ನಾನು ಪ್ರಶ್ನೆ ಮಾಡಿ ಅದನ್ನ ತಪ್ಪು ಅಂತ ಹೇಳಿರೋ ವಿಡಿಯೋನು ನಾನು ನಿಮ್ಗೆ ಕಳಿಸ್ತೀನಿ. ನನ್ನಲ್ಲಿ ಅಪ್ಲೋಡ್ ಆಗಿದೆ. ಕನ್ಕ್ಲೂಷನ್ ಏನು ಬರ್ತೀರಿ ಈಗ? ಅಲ್ಲ, ಕನ್ಕ್ಲೂಷನ್ ಅಲ್ಲ, ನಾನು ಹೇಳಿದ್ದು ನೀವು ಅವರಿಗೆ ಸಪೋರ್ಟ್ ಮಾಡಿದ ತಪ್ಪು ಅಂತ ಹೇಳ್ತಿಲ್ಲ, ಅವರಿಗೆ ಹೊಡೆದಿದ್ದು ತಪ್ಪು ಅಂತ ನೀವು ಹೇಳಿದ್ದು ತಪ್ಪು ಅಂತಾನೂ ಹೇಳ್ತಿಲ್ಲ. ನಾನು ಹೇಳ್ತಿದ್ದೀನಲ್ಲ, ಹೊಡೆದಿದ್ದು ತಪ್ಪು, ಹೊಡಿಬಾರ್ದಾಗಿತ್ತು. ಅಲ್ಲಲ್ಲ, ಹೊಡಿಬಾರ್ದಾಗಿತ್ತು. ಆದ್ರೆ ನೀವು ಆ ಹೊಡೆದಿದ್ದು ಯಾಕೆ, ಅವ್ರು ಏನ್ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ಅನ್ನೋದನ್ನ ಹೇಳ್ದಲೇನೆ ಸತ್ಯ ಹೇಳುವಂತ ಯೂಟ್ಯೂಬರ್ಗಳಿಗೆ ಹೊಡೆದಿದ್ದಾರೆ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಜನ ಅವ್ರ ಚಾನಲ್ ಅಲ್ಲಿ ಬರ್ತಿರೋದು ಅಷ್ಟು ಸತ್ಯ ಅಂತ ಅನ್ಕೊಂತಾರೆ ಬ್ರದರ್. ತಪ್ಪಲ್ವಾ ಅದು? ಹಾಗಾದ್ರೆ ನಾವು ಸುಳ್ಳು ಅಂತ ಹೇಳ್ಬೇಕಿತ್ತು. ಸುಳ್ಳು ಅಂದ್ರೆ ಯಾವ್ದಿತ್ತು ನಿಮ್ಮ ಪ್ರಕಾರ ಅಲ್ಲಿ? ಸುಜಾತ ಭಟ್ ಕೇಸು ಸುಳ್ಳು. ಸುಜಾತ ಭಟ್ ನಾನೇ ಎಕ್ಸ್ಪೋಸ್ ಮಾಡಿದಿಲ್ಲ. ಅಲ್ಲಲ್ಲ, ಅವ್ರ ಚಾನಲ್ ಅಲ್ಲ, ನಾನು ನಿಮ್ ಚಾನಲ್ ಬಗ್ಗೆ ಮಾತಾಡ್ತಿಲ್ಲ, ಅವ್ರ ಚಾನಲ್ ಬಗ್ಗೆ ಮಾತಾಡ್ತಿರೋದು. ಅವರು ಸತ್ಯನ ಹೇಳ್ತಾ ಇದ್ದಂತ ಯೂಟ್ಯೂಬರ್ಗಳು ಅಂತ ನೀವು ಹೇಳಿದ್ರಲ್ಲ, ಸುಜಾತ ಭಟ್ಗಿಂತ ಅವ್ರು ಸುಳ್ಳು ಹೇಳಿರೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಬೇಕಾ? ಸುಜಾತ ಭಟ್ ವಿಚಾರದಲ್ಲಿ ಯಾರ್ಯಾರ ಎಮ್ಮು ಕರ್ಕೊಂಡ್ ಬಂದ್ರು ಅವರ ಕೂಡ ಬಂದು ನನಗೆ ಗೊತ್ತಿಲ್ಲ. ಸುಳ್ಳು ಏನು? ನಾನೇ ಒಪ್ಕೊಳ್ತಿದ್ದೀನಲ್ಲ, ನಾನೇ ಒಪ್ಪಿದ್ದೀನಲ್ಲ, ಎಲ್ಲರೂ ಒಪ್ಪಿದಾರಲ್ಲ. ಅಲ್ಲ, ಅದೇ ಸುಳ್ಳು ಯಾವುದು ಅಂತಂದ್ರೆ ನಾನು ಅದನ್ನೇ ಹೇಳಿದ್ದು. ಈಗ ಅವ್ರ ಚಾನಲ್ ನಲ್ಲಿ ಸುಜಾತ ಭಟ್ನ ಫಸ್ಟ್ ಕೂರ್ಸ್ಕೊಂಡು ಇಂಟರ್ವ್ಯೂ ಮಾಡಿದ್ದೆ ಅವರಿಬ್ರು, ಹೌದಾ? ಯುನೈಟೆಡ್ ಮೀಡಿಯಾ ಅಭಿ ಅಂಡ್ ದೆನ್ ಕುಡ್ಲ ರ್ಯಾಂಪೇಜ್. ಅವನಿಗಿಂತ ಮುಂಚೆ 1 ವರ್ಷದ ಹಿಂದೆ ಒಂದು ವಿಡಿಯೋ ಅವ್ರಿಗಿಂತ ಮುಂಚೆ 1 ವರ್ಷದ ಮುಂಚೆ ಒಂದು ವಿಡಿಯೋ ಬಂದಿದೆ. ಆ ವಿಡಿಯೋ ನೋಡಿನೇ ಇವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಗ್ರೂಪ್ಗೆ ಹಾಕೊಂಡು ಅವ್ರಿಗೆ ಸ್ಟೋರಿ ಹೇಳಿಸಿ. ನಿಮ್ಗೆ ಒಂದು ಅವಕಾಶ ಇದೆ ನೋಡಿ. ಯುನೈಟೆಡ್ ಮೀಡಿಯಾ ಅಭಿಯಾನ ಅತ್ತೆ ಮಗಳ ಗುಡ್ಡಾರ ಪೇಜನ್ ಮಾವ ಮಗಳ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತ ಗೊತ್ತಾರೆ. ಅಲ್ಲ ಬ್ರದರ್, ಅಲ್ಲಲ್ಲ, ನಾನು ಹೇಳ್ತಿರೋದು, ನಾನು ಕಂಪ್ಲೇಂಟ್ ಕೊಡುವ ವಿಚಾರ ಬೇರೆ ಬ್ರದರ್. ನಾನು ಹೇಳ್ತಿರೋದು, ನೀವು ಒಬ್ಬ 9 ಲಕ್ಷ ಜನ ಸಬ್ಸ್ಕ್ರೈಬರ್ ಇರುವಂತಹ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ಕೂತ್ಕೊಂಡು ಅವ್ರ ಸತ್ಯನೇ ಹೇಳ್ತಾ ಇದ್ರು, ಅವ್ರ ಚಾನಲ್ ನಲ್ಲಿ ಪ್ರಸಾರ ಆಗಿದ್ದು ಅವ್ರ ಸತ್ಯನೇ ಹೇಳ್ತಾ ಇದ್ರು, ಅವ್ರ ಚಾನಲ್ ಅಲ್ಲಿ ಪ್ರಸಾರ ಆಗಿದ್ದೆಲ್ಲ ಸತ್ಯ ಅಂತ ಹೇಳ್ಬಿಟ್ರೆ ಆ ಜನ ನಂಬ್ಕೊಂಡ್ರೆ ಹೆಂಗಾಗುತ್ತೆ ಹೇಳಿ ಅದನ್ನ? ಸರಿ 9 ಲಕ್ಷ ಜನ ಈಗ ನೀವು ಹೇಳಿದ್ರೆ 1 ಲಕ್ಷ ಜನ ನಂಬಿಡ್ತಾರೆ. ಅಲ್ಲಲ್ಲ, ನಾನು ಹೇಳ್ತಿರೋದು, ಅಲ್ಲ, ನಂಬೋದು ಬಿಡೋದು ಸೆಕೆಂಡ್ರಿ ಬ್ರದರ್. ಈಗ ನೀವು ನನಗೆ ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ಅಂದ್ರೆ ನೀವು ನನಗೆ ಬುದ್ಧಿವಾದ ಹೇಳಿದಿರಿ, ನಾನು ನಿಮಗೆ ಬುದ್ಧಿವಾದ ಹೇಳಿದೀನಿ ಅಲ್ವಾ? ಅಲ್ಲಲ್ಲ, ಓಕೆ. ಈ ವಿಚಾರದಲ್ಲಿ ಹ್ಮ್ ನನ್ನದು 0.000 ತಪ್ಪಿಲ್ಲ. ಯಾವ ಷಡ್ಯಂತ್ರಕ್ಕೂ ನಾನು ಒಳಗಾಗಿಲ್ಲ. ಯಾವ ಧರ್ಮದ ವಿರುದ್ಧ ಹೋಗಿಲ್ಲ, ಯಾವ ದೇವಸ್ಥಾನದ ವಿರುದ್ಧ ಹೋಗಿಲ್ಲ. ಕಂಪ್ಲೀಟ್ ಆಗಿ ಸಾಬೀತಾಗೋಗಿದೆ ಜನರಿಗೆ ಮುಂದೆ. ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ನಂಬಿರ್ತಕ್ಕಂಥದ್ದು ನನ್ನ ಭಗವಂತ ಮಂಜುನಾಥನನ್ನ. ಆ ಭಗವಂತ ಮಂಜುನಾಥನ ಎಲ್ಲವನ್ನು ಕೂಡ ಸರಿಪಡಿಸ್ತಾನೆ ಅಂತ ನಾನು ನಂಬಿದ್ದೀನಿ. ಅದೇ ಬ್ರದರ್. ಈಗ ನನಗೆ ನಿಮ್ಮ ಮೇಲೆ ಪರ್ಸನಲ್ ಯಾವ ಜಿದ್ದಿಲ್ಲ, ದ್ವೇಷ ಇಲ್ಲ. ನಾನು ನಿಮಗೆ ಬಿಟ್ಬಿಟ್ಟಿದ್ದೀನಿ. ನೀವು ಬೇಕಾದ್ರೆ ಮುಂದುವರಿಸ್ಕೊಂಡು ಏನ್ ಬೇಕಾದ್ರೂ ಮುಂದುವರಿಸ್ಕೊಡೋಕೆ ನಾನು ನಿಮ್ಮನ್ನು ಕೂಡ ಏನು ಮಾಡೋದಕ್ಕೆ ನನಗೆ ಇಲ್ಲ ಬ್ರದರ್, ಏನ್ ಗೊತ್ತಾ, ಕಟ್ಟ ಕಡೆ ಓಕೆ. ಅಯ್ಯೋ ಬ್ರದರ್, ಈಗ ಏನ್ ಗೊತ್ತಾ, ನಾನು ಹುಡುಕಿದ್ರೆ ನಿಮ್ದು ಸಿಗುತ್ತೆ, ನೀವು ಹುಡುಕಿದ್ರೆ ನಮ್ದು ಸಿಗುತ್ತೆ. ನಾನು ಸಿಗಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಈ ವಿಚಾರನ ಧರ್ಮಸ್ಥಳಕ್ಕೆ ಸೀಮಿತ ಮಾಡಿ ಇಟ್ಟಿದ್ದೀನಿ. ನನಗಲ್ಲ ಮೆಸೇಜ್ ಅಲ್ಲ ಬ್ರದರ್, ನನಗೆ ಕೆನಡಾಯಿಂದ ಫೋನ್ ಮಾಡಿ ಅವ್ರು ನನಗೂ ಅಭಿಮಾನಿ, ನಿಮ್ಮ ವಿಡಿಯೋಗೂ ಅಭಿಮಾನಿ. ಅವ್ರು ನನಗೆ ಫೋನ್ ಮಾಡಿದ್ದಕ್ಕೇನೆ ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೆ ನಾನು ನಿಮಗೆ ನೆನ್ನೆ ಮೆಸೇಜ್ ಹಾಕಿದ್ದು, ಹೌದಾ? ಅದಾದ್ಮೇಲೂ ನೀವು ವಿಡಿಯೋ ಅಪ್ಲೋಡ್ ಮಾಡಿ ತಲೆ ಬೋಳಿಸ್ಕೋ, ನಮ್ಮ ಅಂಗಡಿ ಮುಂದೆ ಬಾ, ಸೆಕ್ಯೂರಿಟಿ ಕೆಲಸ ಎಲ್ಲದನ್ನೂ ಹೇಳಿದ್ರಿ ನೀವು, ಓಕೆನಾ? ಅದ್ರ ಜೊತೆಗೆ ಮತ್ತೆ ನೀವು ಎಕ್ಸ್ಪೋಸ್ ಮಾಡು, ಫುಲ್ ವಿಡಿಯೋನ ಹಾಕೋ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ನೀವು ಚಾಲೆಂಜ್ ಕೂಡ ಮಾಡಿದ್ರಿ. ಮಂಜು ಅವರ ಮೇಲೆ ಸುಮಂತ್ನ ಕೂರಿಸ್ಕೊಂಡು ಒಬ್ಬ ನನ್ನ ಜೊತೆ ಇದ್ದಂತ ಒಬ್ಬ ವ್ಯಕ್ತಿನ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡೋದಕ್ಕಿಂತ ಮೊದಲು ಅಪಾರವಾದಂತ ಗೌರವ ನನಗೆ ಈಗಲೂ ಇದೆ. ಉಳಿಸ್ಕೊಳ್ತೀರಾ ಯಾವ ರೀತಿ ಅಂತಂದ್ರೆ ಅದೇ ಸುಮಂತ್ನ ಕರ್ಕೊಂಡು ಬಂದು ಯಾವ ಕಾರಣಕ್ಕೆ ನೀನು ಆರೋಪ ಮಾಡಿದೆ ಖಂಡಿತ ಅಲ್ಲ. ನಾನು ಅದನ್ನ ಬೆಳಿಗ್ಗೆನೆ ನಾನು ನಿಮಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಲ್ಲ. ಇಲ್ಲ ನಾನು ತಪ್ಪು ಅದನ್ನ ಹೇಳದ್ನಲ್ಲ ಬ್ರದರ್. ಈಗ ನಿನ್ನೆ ನೀವು ವಿಡಿಯೋದಲ್ಲಿ ಒಂದಷ್ಟು ಕ್ಲಾರಿಟಿನ ಕೇಳಿದಿರಾ, ಆ ವಿಡಿಯೋಗೆ ಒಂದಷ್ಟು ಕ್ಲಾರಿಟಿನ ಕೊಟ್ಬಿಟ್ಟು ನಾನು ಹೇಳದ್ನಲ್ಲ, ನಿಮ್ಮ ನಡುವೆ ಏನು ಮಾತುಕತೆ ಆಗಿದೆ ಅದನ್ನ ಜನರೇ ಕೇಳಿಸ್ಕೊಂಡು ಅವರೇ ಡಿಸಿಷನ್ ತಗೊಳ್ಳಿ.
ಇಲ್ಲಿ ನಾನ್ ತಪ್ಪು ನೀವು ತಪ್ಪು ಎಲ್ಲ ನಾನ್ ವಿಡಿಯೋ ಮಾಡ್ತಿರೋದು ಜನಗಳಿಗೆ ತಿಳಿಸ್ಬೇಕು ಅಂತ, ನೀವ್ ವಿಡಿಯೋ ಮಾಡ್ತಿರೋದು ಜನಗಳಿಗೆ ತಿಳಿಸ್ಬೇಕು ಅಂತ ಕಂಪ್ಲೀಟ್ ಆಗಿ ಜನನೇ ಡಿಸೈಡ್ ಮಾಡ್ಲಿ. ಇದನ್ನ ಹೇಳದ್ನಲ್ಲ, ನೀವು ನೆನ್ನೆ ಏನ್ ವಿಡಿಯೋಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರೆ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ನಾನು ನೆನ್ನೆನೆ ಮೆಸೇಜ್ ಹಾಕಿದ್ದೀನಿ. ಆ ಮೆಸೇಜ್ ಹಾಕಿದ ಮೇಲೂ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರಿ, ಬಟ್ ಇಟ್ಸ್ ಓಕೆ. ಅದಾದ್ಮೇಲೆ ನೀವು ಚಾಲೆಂಜ್ ಹಾಕಿದ್ರೆ ಈಗ ಆಲ್ರೆಡಿ ನನಗೆ ಒಂದು 100-150 ಮೆಸೇಜ್ ಬಂದಿದೆ, ಯಾವಾಗ ತಲೆ ಬಳಸ್ಕೊತೀರಾ, ಯಾವಾಗ ಮೀಸೆ ಬಳಸ್ತೀರಾ ಅಂತ. ಹಂಗಾಗಿ ನಾನು ವಿಡಿಯೋ ಮಾಡಬೇಕಾದ ಅನಿವಾರ್ಯತೆ ಖಂಡಿತವಾಗ್ಲೂ ನನ್ನ ಮೇಲಿದೆ. ಒಂದು ವಿಡಿಯೋ ಮಾಡ್ತೀನಿ, ಒಂದು ನಿಮ್ಮ ಇಬ್ಬರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್ ನಾನು ಜನರ ಮುಂದೆ ಇಡ್ತೀನಿ. ಅದಾದ್ಮೇಲೆ ನೀವು ಇಡಿ, ನನ್ನ ಏನ್ ರೆಕಾರ್ಡ್ ಮಾಡ್ಕೊಂಡಿದ್ರೆ ನೀವು ಇಡಿ. ಖಂಡಿತವಾಗ್ಲೂ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಜನ ನೋಡ್ಕೊಂಡು ಅವ್ರು ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ ಬ್ರದರ್. ಯಾವ ಕನ್ವರ್ಸೇಷನ್ ಜನಗಳ ಮುಂದೆ ಹೇಳ್ತೀರಿ ಹೇಳಿ. ಖಂಡಿತ ಇವತ್ತು ಬೆಳಿಗ್ಗೆಯಿಂದ ಈಗ ರೈಟ್ ನಾವು ಏನ್ ಮಾತಾಡ್ತಿದೀವಲ್ಲ ಅದನ್ನ ಜನರಿಗೆ ಇಟ್ಬಿಡೋಣ. ಎಸ್, ಒಂದು ಚೂರು skip ಆಗ್ಬಾರ್ದು. ಯಾವುದೇ ಕಾರಣಕ್ಕೂ 1 ಸೆಕೆಂಡು ಸ್ಕಿಪ್ ಆಗಲ್ಲ ಬ್ರದರ್, ಓಕೆನಾ? ಹೆಚ್ಚು ಕಡಿಮೆ 1 ಗಂಟೆ 1 ಕಾಲ್ ಗಂಟೆ ಒಂದೂವರೆ ಗಂಟೆ ಆಗ್ಲಿ. ಖಂಡಿತ. ಜನಗಳಿಗೆ ಗೊತ್ತಾಗ್ಲಿ. ಎಸ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.